ಈ ದೇಶದಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದು ಇದನ್ನ ತರಕ್ಕಿನ ಮುಂಚಿತವಾಗಿ ಸಿದ್ದರಾಮಯ್ಯನವರು ಮೊದಲನೇ ದಿನ ಅನ್ನಭಾಗ್ಯ ಶುರು ಮಾಡಿದ್ರು. ಫಸ್ಟ್ ಡೇ ಆಫ್ ಇಸ್ ಬಸವಣ್ಣನ ಜಯಂತಿ ದಿನ ಅಧಿಕಾರ ಸ್ವೀಕಾರ ಮಾಡಿ ಒನ್ ಮ್ಯಾನ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಆಗಿದ್ಕೊಂಡು ನಾನು ಉಚಿತವಾಗಿ ಅನ್ನಭಾಗ್ಯ ಕೊಡ್ತೀನಿ ಅಂತ ತೀರ್ಮಾನ ಮಾಡಿದ್ರು. ಯಾರು ಹೊಟ್ಟೆ ಹಸ್ಕೊಂಡು ಇರಬಾರ್ದು ಅಂತ. ಅದಾದ್ಮೇಲೆ ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ ಅವರು ಈ ದೇಶದಲ್ಲಿ ಒಂದು ಕಾನೂನನ್ನೇ ತೆಗೆದುಕೊಂಡು ಫುಡ್ ಸೆಕ್ಯೂರಿಟಿ ಆಕ್ಟ್ ತೆಗೆದುಕೊಂಡು ಬಂದ್ರು. ನಾಟ್ ಮಿಸ್ಟರ್ ಮೋದಿ. ಈ ದೇಶದಲ್ಲಿ ಒಂದ್ ನಿಮಿಷ ಕೂತ್ಕೊಳ್ಳಿ. ಈಗ 6 ಗಂಟೆ ಮಾತಾಡಿದ್ದೀವಿ, ನಾವೆಲ್ಲ ಕೇಳಿದೀವಿ. ನಮ್ದು ಒಂದು 10 ನಿಮಿಷ ಕೇಳಪ್ಪ ಪ್ಲೀಸ್. ಹಿಯರ್ ಟು ಅಸ್. ಈ ದೇಶದಲ್ಲಿ ಬಡ ಜನತೆಗೆ ಯಾರು ಸೂರು ಕೊಟ್ಟಿದ್ರೆ, ಯಾರು ಹಕ್ಕಿ ಕೊಟ್ಟಿದ್ರೆ, ಯಾರು ಉದ್ಯೋಗ ಕೊಟ್ಟಿದ್ರೆ, ಯಾವ್ದಾರು ಈ ದೇಶದ ಅಭಿವೃದ್ಧಿಗೋಸ್ಕರ ಉಳುವಿಗೆ ಭೂಮಿ ಕೊಟ್ಟಿದ್ರೆ, ಫಾರಂ 53 ತಂದು ಬಗರ್ಕಂ ಸಾಗುವಳಿ ಜಮೀನನ್ನ ಸಕ್ರಮ ಮಾಡಂತ ಕೊಟ್ಟಿದ್ರೆ, ಅರಣ್ಯವಾಸಿಗಳ ಎಲ್ಲ ಟ್ರೈಬಲ್ಗೆ ಸಾಮಾನ್ಯ ಜನರಿಗೆ ಭೂಮಿ ಕೊಟ್ಟಿದ್ರೆ, ಇದು ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ ಅನ್ನೋದನ್ನ ಯಾರು ಕೂಡ ಇತಿಹಾಸವನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ಎನ್ ಹಿಸ್ಟ್ರಿ. ಬೇಕಾದ್ರೆ ನೀವು ಹೇಳಿ, ಕಮಾನ್, ನಾನು ನನ್ನ ಕಾಲದಲ್ಲಿ ಇಂಥ ಕೆಲಸ ಮಾಡಿದ್ದೀನಿ ಅಂತ ಹೇಳಿ. ನಾವು ಇವತ್ತು ಏನು ಈ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ, ಇದನ್ನ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಟೀಕೆ ಮಾಡಿದ್ರು. ಬೇರೆ ರಾಜ್ಯದ ಮುಖ್ಯಮಂತ್ರಿ ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ರಾಜ್ಯಗಳು ದಿವಾಳಿ ಆಗ್ತದೆ ಅಂತ ಹೇಳಿದ್ರು. ಮಧ್ಯಪ್ರದೇಶದಲ್ಲೇ ಚೌಹಾಣ್ ಅವರು, ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮುಖಂಡತ್ವದಲ್ಲಿ ಮತ್ತೆ ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಫಸ್ಟ್ ಪ್ರಾರಂಭ ಮಾಡಿದ್ರು. ಮಹಾರಾಷ್ಟ್ರದಲ್ಲಿ ಘೋಷಣೆ ಮಾಡಿದ್ರು, ದೆಹಲಿಯಲ್ಲಿ ಘೋಷಣೆ ಮಾಡಿದ್ರು. ಕೊನೆಗೆ ಇಡೀ ದೇಶದ ಎಲ್ಲ ರಾಜ್ಯದಲ್ಲೂ ಕರ್ನಾಟಕದ ಮಾಡಿ, ಕರ್ನಾಟಕ ಮಾಡಲ್ ಅಂತ ಹೇಳಿ ಇಡೀ ಬಿಜೆಪಿ ಅವರು ಕಾಂಗ್ರೆಸ್ ಆಡಳಿತವನ್ನ ಫಾಲೋ ಮಾಡ್ತಾ ಇದ್ದಾರೆ ಹೊರತು ನಿಮ್ದು ಯಾವ್ದು ಸ್ಕೀಮ್ಸ್ ಅಲ್ಲ ಅಂತ ಹೇಳಿಕ್ಕೆ ಮತ್ತೆ ಐ ಸ್ಟ್ಯಾಂಡ್ ಬಿಫೋರ್ ದಿ ಕಮಿಟ್ಮೆಂಟ್ ವಾಟ್ ವಿ ಹ್ಯಾವ್ ಮೇಡ್. ಏನು ಮಾತು ಕೊಟ್ಟಿದ್ದೇವೆ. ತಮಿಳುನಾಡಲ್ಲಿ ಬರೀ ಸಿಟಿ ಒಳಗಡೆ ಬಸ್ ಕೊಡ್ತಾ ಇದ್ರು. ಇದೇ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ತಿಳಿಸಿದ್ದಾರೆ. ನೀವು ಈ ಒಂದು ಶಕ್ತಿ ಯೋಜನೆ ಮಾಡಿದ್ಮೇಲೆ ಬಹಳ ಜನ ಬರ್ತಾ ಇದ್ದಾರೆ, ತಾಯಂದಿರು ಬರ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಪ್ರಾರ್ಥನೆ ಎಲ್ಲ ನಿಮ್ಮ ಸರ್ಕಾರಕ್ಕೂ ಸೇರ್ಬೇಕು ಅಂತೇಳಿ ನನಗೊಂದು ನಂಬಿಕೆ ಇದೆ. ಬೆಲ್ಲದವರೇ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನೀವು ಕೂಡ ನಿಮ್ಮ ಪಕ್ಷದ ಹೆಣ್ಮಕ್ಳನ್ನ ಕೇಳ್ಕೊಳ್ಳಿ. ನೀವು ಏನು ಹೆಣ್ಮಕ್ಳಿಗೆ 2,000 ರೂಪಾಯಿ ನಾವು ಕೊಡ್ತಾ ಇದ್ದೀವಿ, ಏನು ಅವರು ಉಚಿತವಾಗಿ ಫ್ರೀಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಎಲ್ಲ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾನು ಎಲೆಕ್ಷನ್ ಟೈಮಲ್ಲಿ ಒಂದು ಮಾತಾಡಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದ್ದೆ. ಹಂಗೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ವಿಧಾನಸೌಧಕ್ಕೆ ಜನ ಕುಂಡ್ರಿಸಿದ ಮೇಲೆ ಈ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ಈ 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು, 5 ಗ್ಯಾರಂಟಿಗಳು ಸೇರಿ ಈ ಕೈ ಗಟ್ಟಿ ಆಯ್ತು. ಅದಕ್ಕೆ ಉತ್ತರ 2028ರಲ್ಲಿ ಈ ರಾಜ್ಯದ ಜನ ಕೊಡ್ತಾ ಇದ್ದಾರೆ. ಅದನ್ನ ಮುಂದಕ್ಕೆ ಆಮೇಲೆ ಮಾತಾಡೋಣ. 2024ಕ್ಕೆ ಕೊಟ್ಬಿಟ್ರೆ ನಿಮಗೆ ಉತ್ತರ ಅದಕ್ಕೆ ಗ್ಯಾರಂಟಿಗೆ. ಅಧ್ಯಕ್ಷೆ, ನಾನು ಅದು ವಿಚಾರಕ್ಕೆ ಹೋಗಿದ್ದು ರಾಜಕೀಯ ಬೇಡ. ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ಇಲ್ಲ, ಉತ್ತರ ಕೊಡ್ಬೇಕಲ್ಲಪ್ಪ. ಈಗ ನಿಮ್ಮ ಟೀಕೆಗಳು ಕೇಳಿದೀವಿ, ಆಯ್ತು. ಈಗ ನಂದು ಒಂದೇ ಉತ್ತರ. ಟೀಕೆಗಳು ಕೇಳಿದೀವಿ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ ಹೇಳಿದ್ದೀನಿ ನಾನು. ಈಗ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರು, ವಿಶ್ವನಾಥ್, ನೀವು ಬಂದಿದ್ರಿ, ಎಲ್ಲ ಬಂದಿದ್ರು. ನಮ್ಮ ಬೆಂಗಳೂರು ಕೂತ್ಕೊಳ್ಳಪ್ಪ, ಗಣೇಶನ್ ಕೊಟ್ಟಿದ್ದೀನಿ, ಅದನ್ನಷ್ಟೇ ನಮ್ಮ ಕೃಷ್ಣಪ್ಪಂದು ಅಂತ ಹೇಳ್ಬಿಟ್ಟಿದ್ರು. ಸರ್, ನಿಮ್ಮ ಉತ್ತರಕ್ಕೆ ಸ್ವಾಗತ ಮಾಡ್ತೇವೆ. ಕೊಡ್ತೀನಿ ಸರ್, ಸಿಎಂ ಮಾತಾಡ್ತಾರೆ, ಸುಮ್ಮನೆ ಇರೋ. ಈಗ ಜಸ್ಟ್ ಐ ಆಮ್ ರಿಪ್ಲೈಂಗ್. ಈಗ ಅಧ್ಯಕ್ಷೆ, ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ಪ್ರೈಮ್ ಮಿನಿಸ್ಟರ್ ನೋಡಿ, ನೀವು ಜಲ್ದಿ ಮಾಡಿಬಿಟ್ರೆ ನಾನು ಮುಗಿಸ್ತೀನಿ, ಇಲ್ಲ ಲೇಟ್ ಆಯ್ತು ಅಂದ್ರೆ ಹೋಗ್ತಾ ಇರ್ತದೆ, 2 ಗಂಟೆ ಆಯ್ತದೆ. ಸಿಎಂ ಬರ್ತಾರೆ, ಇಲ್ಲಿ ಹೇಳಿದ್ದಾರೆ, ನೀನು ಮುಗಿಸು, ಬೆಂಗಳೂರು ಸಿಟಿದು ಕೆಲವು ಮುಗಿಸು, ನಾನು ಬಂದು ಹಾಳಾಗ್ತೀನಿ ಅಂತ ಹೇಳಿದ್ದಾರೆ ಅವರು. ನಿಮ್ಗೂ ಅದೇನೋ ಗಣೇಶದ ಬಗ್ಗೆ ಬೇರೆ ಕೇಳ್ತಾರೆ, ಅದಕ್ಕೆ ನಾನು ಗಣೇಶನ್ ರೆಫರ್ ಮಾಡಿದೆ. ನಾನು ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ಪ್ರೈಮ್ ಮಿನಿಸ್ಟರ್ ಬಂದು ಏನು ಹೇಳಿದ್ರು ಅಂದ್ರೆ, ನಾವೆಲ್ಲ ಇವರೆಲ್ಲ ಕಾರ್ಯಕ್ರಮದಲ್ಲಿದ್ದರು. Bangalore has put India on the global tech map. The talent and the contribution of the people of Bangalore to the success of immense ಅಂತ ಹೇಳಿ ಮೋದಿ ಅವರು ಹೇಳಿದ್ರು. We will move ahead only when cities are smart, fast and efficient trained. Bangalore is among the big cities of the world. We have to compete globally, and not only that, we have to lead as well. We will move ahead with only when our cities are smart, fast and efficient. This is why we are putting so much emphasis on completion of the projects for the modern infrastructure ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಅವರು ಎಲ್ಲೋ ಲೈನ್ ಇನಾಗ್ರೇಷನ್ ವಿಚಾರದಲ್ಲಿ ಅವರು ಮಾತಾಡಿದ್ರು. ಅವರು ಬೆಂಗಳೂರು ಕೆಲಸದ ಬಗ್ಗೆ ಹೇಳಿದ್ರು. ನಾನು ಕೂಡ ಕೆಲವು ವಿಚಾರ ಏನೇನು ಮಾಡ್ತಾ ಇದೀವಿ ಅಂತ ಎಕ್ಸ್ ಮಾಡಿದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ವಿರೋಧ ಪಕ್ಷದ ಗೌರವಾನ್ವಿತ ನಾಯಕರು ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ ಅವರು ಮತ್ತು ಇನ್ನು ಬೇರೆಯವರೆಲ್ಲ ಭಾಳ ವಿವಿಧ ರೀತಿ, ನಿಮ್ಮದು ಪಾಟೋಲ್ ಹಂಗಿದೆ, ನಿಮ್ಮ ಇದನ್ನ ಸ್ಕೈ ವಾಕಿಂಗ್ ಇದೆ, ಬ್ರ್ಯಾಂಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಆಗೋಗಿದೆ, ಬ್ಯಾಡ್ ಬೆಂಗಳೂರು ಆಗಿದೆ. ಸೊ ಟನಲ್ ಕಾಸ್ಟಿಂಗ್ ಸ್ಟಾಕ್ ಆಗಿದೆ, ಈ ಖಾತಾ ದೊಡ್ಡ ಅವ್ಯವಹಾರ ನಡೆದುಬಿಟ್ಟಿದೆ, ಗಾರ್ಬೇಜ್ ಸಿಟಿ ಆಗ್ಬಿಟ್ಟಿದೆ ಅಂತೇಳಿ ಅವರು ಎಲ್ಲ ಕೂಡ ಬೇಕಾದಷ್ಟು ಟೀಕೆ ಮಾಡಿದ್ರು. ಇಟ್ ಇಸ್ ದ ರೈಟ್. ನಾನು ಅದನ್ನೇನು ಅವ್ರ ಟೀಕೆನ ನಾನು ಬೇಡ ಅಂತ ಹೇಳಿ, ವಿರೋಧ ಪಾರ್ಟಿಲಿ ಅವ್ರದ್ದು ಸರ್ವೈವಲ್ ವಿಚಾರ, ನನ್ನ ಟೀಕೆ ಮಾಡಲಿಲ್ಲ ಅಂದರೆ ಅವ್ರದ್ದು ಸರ್ವೈವಲ್ ಇಲ್ಲ, ನಾನು ಐ ವಿಲ್ ನಾಟ್ ಮಿಸ್ಟೇಕ್ ವಿತ್ ದಟ್. ಬಟ್ ನಾನು ಅಧ್ಯಕ್ಷರೇ, ನಾನು ಹಿಂದೆ ಹೇಳಿದ್ದೇನೆ, ನಾನು ಈ ಬೆಂಗಳೂರಿನ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ.
ನೀರಾವರಿ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ. ನಾನು ವಿತ್ ಪ್ಯಾಷನ್ ಏನಾದ್ರು ಮಾಡಿ ಬೆಂಗಳೂರಿಗೆ ಒಂದು ಸಣ್ಣ ಕೊಡುಗೆ ಕೊಟ್ಟು ಹೋಗಬೇಕು ಅನ್ನೋ ದೃಷ್ಟಿಯಿಂದ, ಬಿಕಾಸ್ ವಿ ಆರ್ ನಾಟ್ ಪರ್ಮನೆಂಟ್ ಇಯರ್. ಯಾಕೆಂದರೆ ನಾವು ಇಲ್ಲಿ ಯಾರು ಪರ್ಮನೆಂಟ್ ಇರಲಿಕ್ಕೆ ಸಾಧ್ಯ ಇಲ್ಲ. ದೇವರು ನಮಗೆ 2 ಆಯ್ಕೆ ಕೊಟ್ಟಿದ್ದಾನೆ. ಒಂದು ಕೊಟ್ಟು ಹೋಗಬೇಕು, ಇನ್ನೊಂದು ಬಿಟ್ಟು ಹೋಗಬೇಕು. ಸೊ ತೆಗೆದುಕೊಂಡು ಹೋಗೋದು ಯಾವುದೂ ಇಲ್ಲ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಹಂಗೆ ಅಷ್ಟೇ ಮುಖ್ಯ. ಹಾಗೆ ನಾವೇನಾದ್ರು ಒಂದು ಪ್ರಯತ್ನ ಮಾಡಬೇಕು. ಈಗ ನಾವೆಲ್ಲ ಹಳ್ಳಿಲಿದ್ದೀವಿ, ನೀವೆಲ್ಲ ರೈತರ ಮಕ್ಕಳು ಭಾಳ ಜನ ಇದ್ದೀರಿ. ಉಳಿ ಪೆಟ್ಟು ಬೆಳೆದೆ ಯಾವ ಕಲ್ಲು ಶಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೇಗಿಲು ಹೊಲ ಉಳಿದೆ ಭೂಮಿನೂ ಕೂಡ ಮಟ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಪ್ರಯತ್ನವನ್ನು ನಾವು ಮಾಡಿಕೊಂಡು ನಾವು ಈ ಸಂದರ್ಭದಲ್ಲಿ ನಾವು ಹೋಗ್ತಾ ಇದ್ದೇವೆ. ಸೊ ಅದಕ್ಕೆ ಬೆಂಗಳೂರಿಗೆ ಏನಾದ್ರು ಮಾಡಿ ಒಂದಷ್ಟು ಸಹಾಯ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರ ಸಹಕಾರ ಕೂಡ ಕೇಳಿದೆ. ತಾವೆಲ್ಲ ಸಹಕಾರ ಕೊಡ್ತಾ ಇದ್ದೀರಿ, ನಾನೇನು ಇಲ್ಲ ಅಂತ ಹೇಳೋದಿಲ್ಲ. ಇವತ್ತು ದಾಖಲೆಗಳು ಮೂಲತವಾಗಿ ಅಲ್ಲಿಂದ ನಾನು ಬರ್ತೇನೆ. ಎಲ್ಲ SM ಕೃಷ್ಣರವರು ಭೂಮಿ ಅಂತ ಒಂದು ಸ್ಕೀಮ್ನ ತೆಗೆದುಕೊಂಡ್ರು. ಭೂಮಿ ಅಂತೇಳಿ 2000ರಲ್ಲಿ ತೆಗೆದುಕೊಂಡು ಬಂದರು. ಇಟ್ ಇಸ್ ಅನ್ ಹಿಸ್ಟಾರಿಕ್ ಡಿಸಿಷನ್. ಇಡೀ ದೇಶ ಏನಿದು ಭೂಮಿ ಅಂತ ನೋಡಿದ್ರು. ಪಾಣಿಗಳನ್ನು 5 ರೂಪಾಯಿಗೆ ಎಲೆಕ್ಟ್ರಾನಿಕ್ ಪಾಣಿಗಳನ್ನ ಎಲ್ಲ ಬರಿತಾ ಇದ್ರು. ಯಾರ್ಯಾರು ಅಸೋಸಿಯೇಷನ್ ಬರಿತಾ ಇದ್ರು. ಕಂಪ್ಯೂಟರೈಸ್ ಮಾಡಿ ತೆಗೆದುಕೊಂಡು ಬಂದರು. ಆದರೂ ಕೂಡ ಇಲ್ಲಿವರೆಗೂ ಕೂಡ ನಾವು ಬೆಂಗಳೂರಿನಲ್ಲಿ ಅದನ್ನು ಆ ರೆಕಾರ್ಡ್ನ ಇನ್ನು ಮ್ಯಾನ್ಯುಯಲಲ್ಲೇ ಬರಿತಾ ಇದ್ವಿ. ಬೇಕಾದಷ್ಟು ಆಗ್ತಾ ಇದ್ವು. ಎಲ್ಲ ಬೆಂಗಳೂರು ಬೆಲೆಗಳೆಲ್ಲ ಗಗನಕ್ಕೆ ಹೋಗ್ತಾ ಇದೆ. ಇದನ್ನ ಏನಾರು ಮಾಡಿ ಮಿಸ್ಯೂಸ್ನ ತಪ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಡಿಜಿಟಲೈಸೇಷನ್ ಆಫ್ ಪ್ರಾಪರ್ಟಿ ರೆಕಾರ್ಡ್ಸ್ ಅಂತ ಹೇಳಿ ತಂದು ಇಲ್ಲಿ 25 ಲಕ್ಷ ಆಸ್ತಿಗಳು ಬೆಂಗಳೂರಿನಲ್ಲಿ ಇದೆ. ನಾನೇ UD ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ವಿಶ್ವನಾಥ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಬರ್ತದೆ. ಆಗೆಲ್ಲ KR ಪುರಂ ಎಲ್ಲ ಸೇರಿತ್ತು. ನಾನು UD ಮಿನಿಸ್ಟರ್ ಇದ್ದಾಗೆಲ್ಲ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಇದಿತ್ತು. ಅದು CMCಗಳಿತ್ತು. 7 CMC ಬೆಂಗಳೂರು ಸುತ್ತಮುತ್ತಲು ಅವರು ಎಲ್ಲ ನಮ್ಮ ಸೋಮಶೇಖರ್ ಎಲ್ಲ ಇದ್ದಾರೆ. ಆ ಏರಿಯಾಲೆಲ್ಲ 7 CMC ಇತ್ತು. ನಾವು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಅಂತ ಹೊಸದಾಗಿ ತಂದು ನಮಗೆ ಜನರ ಮೇಲೆ ಒಂದು ವಿಶ್ವಾಸ ಇಟ್ಟು ಏನಾದ್ರು ಒಂದು ಮಾಡ್ತಾರೆ ಅಂತ. ಆಗೇನಾಯಿತು, ಕೆಲವರೆಲ್ಲ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಗಳ ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಟ್ಟು ಅವ್ನು 10,000 ಅಡಿ ಇತ್ತು ಅಂತಂದರೆ ಬರೀ 2,000 ಅಡಿ ಡಿಕ್ಲೇರ್ ಮಾಡ್ಕೊಳ್ಳೋದು, ಅವನೇ ಡಿಕ್ಲೇರ್ ಮಾಡ್ಕೊಳ್ಳೋದು, ಇವೆಲ್ಲ ಕೂಡ ನಡೀತಾ ಇತ್ತು. ಇದನ್ನು ತಪ್ಪಿಸಬೇಕು ಅಂತೇಳಿ ನಾವು ಇದಕ್ಕೆ ಮ್ಯಾನ್ಯುಯಲ್ ಸಿಸ್ಟಮಿಂದ ತಂದು ಇದನ್ನು ಅರ್ಬನ್ ರೆಕಾರ್ಡಿಂದ ಇದನ್ನು ನಾವು ಏನಾದ್ರು ಮಾಡಿ ಇದನ್ನು ನಾವು ತಪ್ಪಿಸಿ ಇದನ್ನು ಡಿಜಿಟಲೈಸೇಷನ್ ಮಾಡಬೇಕು ಅಂತೇಳಿ ಎಲ್ಲ ಪ್ರಾಪರ್ಟಿಗಳನ್ನು ಆಧಾರ್ಗೆ ಲಿಂಕ್ ಮಾಡಿದ್ದೀವಿ. ಈಗ ಮುಂದೆ ರಿಜಿಸ್ಟ್ರೇಷನ್ಗೂ ಲಿಂಕ್ ಮಾಡಿದ್ವಿ. ಇನಿಷಿಯಲಿ ಸ್ವಲ್ಪ ಕಷ್ಟ ಇದೆ, ಜನ ಬೈತಾ ಇದ್ದಾರೆ, ಕೆಲವರೆಲ್ಲ ಬೈತಾ ಇದ್ದಾರೆ. ಬಟ್ ಇದನ್ನು ಲಾಂಗ್ ವೇ ಟ್ಯಾಕ್ಸ್ ಕಟ್ಟಲಿಕ್ಕೆ ಮತ್ತೊಂದಕ್ಕೆ ಎಲ್ಲ ಕೂಡ ಮಾಡಿದ್ದೇವೆ. 25 ಲಕ್ಷ ಇದೊಂದು ಹಿಸ್ಟ್ರಿ. ಇದು ಇಡೀ ದೇಶದಲ್ಲೇ 25 ಲಕ್ಷ ದಾಖಲೆಗಳಿಗೆ ಎಲ್ಲ ಸ್ಕ್ಯಾನ್ ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಯಾರು ಕೂಡ ತಿದ್ದದು ಮಾಡೋದು ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಖಾತೆ ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೇವೆ. ಈಗೂ ಕೂಡ ಓಪನ್ ಆಗಿದೆ. ಇದ್ರ ಬಗ್ಗೆ ನಾವು ವ್ಯಾಪಕವಾಗಿ ದೊಡ್ಡ ಒಂದು ಆಂದೋಲನ ನಡೆಸ್ತಾ ಇದ್ದೀವಿ. ಐ ಶುಡ್ ಕಂಗ್ರಾಚುಲೇಟ್ ಮಿಸ್ಟರ್ ಕೃಷ್ಣ ಬೈರೇಗೌಡ. ಅವ್ರ ಕ್ಷೇತ್ರದಲ್ಲಿ ಇದ್ರ ಬಗ್ಗೆ ಅರಿವಿಟ್ಕೊಂಡು ಫಸ್ಟ್ ಅವರೇ ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಮಾಡಿದ್ರು. ನಾನೇ ಹೋಗಿದ್ದೆ. ಟ್ರಯಲ್ ಬೇಸಿಸ್ ಶುರು ಮಾಡಿದ್ದೀವಿ. ಮನೆಮನೆಗೂ ನಮ್ಮವ್ರನ್ನ ಕಳಿಸಿ ಜಾಗೃತಿ ಮೂಡಿಸೋಂಥ ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 7.2 ಲಕ್ಷ ಖಾತೆ ಇಶ್ಯೂ ಮಾಡಿದ್ದೀವಿ. ಇನ್ನು ಮುಂದಕ್ಕೂ ಕೂಡ ತೆಗೆದುಕೊಳ್ತಾ ಇದ್ದೀವಿ. ಮುಂದೊಂದು ದಿನದಲ್ಲಿ ಪ್ರತಿಯೊಂದು ಮನೆಗೂ ಡ್ರಾಫ್ಟ್ ಖಾತೆ ಕೂಡ ಅವರಿಗೆ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ನಿಮ್ಮ ದಾಖಲೆಗಳನ್ನು ಮಾಡ್ಕೊಳ್ಳಿ ಅಂತೇಳಿ. ಸೊ ಹೋದ ತಿಂಗಳಿಂದ ಕೂಡ ಜುಲೈಯಿಂದನೇ ಈ ಖಾತಾ ಮಾಸ ಅಂತೇಳಿ ನಾವು ಅದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಸೊ ಈ ಖಾತಾ ಆಗ್ತಾ ಇದೆ. ಸೊ ಇನ್ನು ಬೇಕಾದಷ್ಟು ತಿಳುವಳಿಕೆ ಕೂಡ ಕೊಡ್ತಾ ಇದೆ. ಇದನ್ನು ನೋಡಿ ಅಧ್ಯಕ್ಷರೇ, ನಮ್ಮ ಸ್ನೇಹಿತರುಗಳು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೆ. ಬೆಂಗಳೂರು ಸಿಟಿ 4-5 MLAಗಳು ಕೂತು 5-6 ಜನ ಕೂತ್ಕೊಂಡು ಭಾಳ ಶಾಂತಿಯಿಂದ ಕೇಳ್ತಾ ಇದ್ದಾರೆ. ಭಾಳ ಸಂತೋಷ. ಸೆಂಟ್ರಲ್ ಗೌರ್ಮೆಂಟು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್ ಅಂತೇಳಿ ನಮ್ಮ ಸರ್ಕಾರಕ್ಕೆ ಅವಾರ್ಡ್ ಕೊಟ್ಟಿದ್ದಾರೆ ಆನ್ ದಿಸ್. ಸೊ ನಾನು ಅದೇನು ದೊಡ್ಡದು ಅಂತ ಕಿರೀಟ ಅಂತ ಹೇಳೋದಿಲ್ಲ, ಅಟ್ಲೀಸ್ಟ್ ಒಂದು ರೆಕಗ್ನೈಸ್ ಮಾಡಿದ್ದಾರೆ. ಅದು ನಮಗೆ ಭಾಳ ಸಂತೋಷ. ಸೊ ಅದಕ್ಕೆ ಈ ಮುಂದಕ್ಕೆ ಟ್ಯಾಕ್ಸು ಕೂಡ ಇದನ್ನು ಕಂಪ್ಯೂಟರೈಸ್ ಮಿಸ್ಯೂಸ್ ಆಫ್ ಏರಿಯಾ ಕೂಡ ನಿಂತ್ಕೊಳ್ತದೆ. ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮು ಇದಕ್ಕೆಲ್ಲ ಅದಕ್ಕೊಂದು ಸ್ವಲ್ಪ ಏನು ಟ್ಯಾಕ್ಸ್ ಸೋರಿಕೆ ಆಗ್ತಾ ಇತ್ತು, ಏರಿಯಾ ಸೋರಿಕೆ ಆಗ್ತಾ ಅದೆಲ್ಲ ಕೂಡ ನಿಲ್ಲಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಖಾತಾಗೆ ಜೊತೆ ವಿಚಾರದಲ್ಲಿ ಯಾರು ಕಾಂಪ್ರಮೈಸ್ ಮಾಡ್ಕೊಳ್ತಿರೋ ಅಂತ. ಆಮೇಲೆ ಮಿಕ್ಕಿದ್ದು ಒಂದೊಂದು ದಾಖಲೆ ಏನಂತಂದರೆ, ಬಹುಶಃ ನಮ್ಮ MLAಗಳಿಗೆಲ್ಲ ಗೊತ್ತಿದೆ, ಅವ್ರವ್ರದ್ದು ಮುಂದಕ್ಕೆ ದಾಖಲೆಗಳ ಸಮೇತ ಯಾರು ಬೇಕಾದ್ರೂ ತೆಗೆದು ನೋಡ್ಬೋದು. ಅವ್ರದ್ದು ಮುಂದಕ್ಕೆ ಏನೇ ಆಸ್ತಿ ಇದ್ರು ನೋಡಿ, ಒಂದು ಫೋಟೋನೂ ಇರ್ತದೆ, ಅವ್ರ ಮನೆ ಬಿಲ್ಡಿಂಗ್ ಫೋಟೋನೂ ಇರ್ತದೆ. ಆ ರೀತಿ ದಾಖಲೆಗಳನ್ನು ನಾವು ಕೊಡ್ತಾ ಇದ್ದೀವಿ. ಯಾರು ಮಿಸ್ಯೂಸ್ ಮಾಡ್ಕೊಳ್ಳೋದಿಲ್ಲ, ಎಲ್ಲಿಂದ ಬಂತು ಅಂತೇಳಿ ಅವ್ರ ಗೋಟ ಈಗ ಕೊನೆಗೆ ಗಂಡ ಹೆಂಡತಿ ಇಬ್ಬರು ಜೊತೆಗಿರ್ತದೆ, ಅದು ಕೂಡ ಇದೆ. ಆ ಥರ ಒಂದು ಮುಂದಕ್ಕೆ ಇದೊಂದು ಇತಿಹಾಸ ಪುಟಕ್ಕೆ ಈ ದಾಖಲೆಗಳ ವ್ಯವಹಾರ ಸೇರಬೇಕು ಅನ್ನೋ ದೃಷ್ಟಿಯಿಂದ ಯಾರು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು, ಯಾರು ಬೋಗಸ್ ರಿಜಿಸ್ಟ್ರೇಷನ್ ಮಾಡ್ಕೋಬಾರ್ದು. ಆ ಒಂದು 30-40 ಇತ್ತು ಅಂದರೆ 30-40 ಅವ್ನು ತಗೊಂಡು ಯಾವ ರೆವಿನ್ಯೂ ಇನ್ಸ್ಪೆಕ್ಟರ್ ಅಡ್ಜಸ್ಟ್ ಮಾಡ್ಕೊಂಡು ತಿರ್ಗಾ ತಡಿ ಎಕ್ಸ್ಟ್ರಾ ಬರ್ಕೊಳ್ಳೋದು, ಇವೆಲ್ಲ ಕೂಡ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದಕ್ಕೊಂದು ದೊಡ್ಡ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲರೂ ಕೂಡ ಮಾಡ್ಕೊಂಡಿದೆ. ಇದಲ್ಲದೆ ಅಧ್ಯಕ್ಷರೇ, ಈ ಮನೆ ಕಟ್ಟೋನು ಇದಾನಲ್ಲ, ಅವನು ಭಾಳ ಹ್ಯಾರಾಸ್ಮೆಂಟ್ ಆಗ್ತಿತ್ತು. ಪ್ಲಾನ್ ಸ್ಯಾಂಕ್ಷನ್ಸ್ಗೆ ಮತ್ತೊಂದಕ್ಕೆಲ್ಲ ಹ್ಯಾರಾಸ್ಮೆಂಟು. ಬಡವ್ರಿಗೆ ಸೈಟ್ಗೆ ಲೈಸೆನ್ಸ್ ತೊಗೊಳ್ಳೋನು, ಈ ಪಂಚಾಯತಿ ಲೈಸೆನ್ಸ್ ಎತ್ತಿರ್ತಾರಲ್ಲ, ವಿಲೇಜ್ ಅಕೌಂಟೆಂಟ್ ತವೋ, PDO ತವೋ, ಹಂಗೆ ಇಲ್ಲೂ ಕೂಡ ಮನೆ ನಕ್ಷೆ. ಅದಕ್ಕೆ 50-80ವರೆಗೂ ಕೂಡ ನಾನು ಕೂತ್ಕೊಂಡು ಮಾತಾಡಿ ಒಂದು ಎಂಪ್ಯಾನಲ್ಡ್ ಇಂಜಿನಿಯರ್ಸ್ ಆರ್ಕಿಟೆಕ್ಟ್ಸ್ಗೆ ಅವ್ರಿಗೆ ಜವಾಬ್ದಾರಿ ತೆಗೆದುಕೊಂಡು ಫಾರ್ ದಿ ಫಸ್ಟ್ ಟೈಮ್ 50-80 375 ಸ್ಕ್ವೇರ್ ಮೀಟರ್ಸ್ವರೆಗೂ ಕೂಡ ಮಾರ್ಚ್ 24ರಲ್ಲೇ ನಾನು ಅವ್ರಿಗೆ ನೀವೇ ಆನ್ಲೈನಲ್ಲಿ ಹಾಕ್ಕೊಂಡು ಯಾರಿಗೂ ₹1 ಲಂಚ ಕೊಡಬಾರ್ದು ಅನ್ನೋದನ್ನು ತೀರ್ಮಾನ ಮಾಡಿ
ಅವ್ರಿಗೆ ಇದನ್ನ ಬಿಲ್ಡಿಂಗ್ ಲೈಸೆನ್ಸ್ ಕೊಡುವಂಥದ್ದು ನಂಬಿಕೆ ನಕ್ಷೆ ಮುನಿಯಪ್ಪನವರೇ, ಅಂದರೆ ನಿಮ್ಮ ಪ್ಲಾನ್ ಮೇಲೆ ನಿಮಗೆ ನಂಬಿಕೆ. ಸೊ ನೀವೇ ಅದನ್ನು ಆರ್ಕಿಟೆಕ್ಟ್ ಯಾವ ಆಫೀಸರ್ ಹತ್ರ ಕೊಡಕ್ಕೆ ಹೋಗ್ಬೇಡಿ ಅಂತೇಳಿ ಅದಕ್ಕೆ OC ಕೊಡೋದು ಇದನ್ನು ಕೊಡೋದು ಎಲ್ಲ ಕೂಡ ಅವ್ರ ಮೇಲೆ ಜವಾಬ್ದಾರಿ ಕೊಟ್ಟೆ. ಈ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ತಂದಿದೆ. ಈ ಇವರು ಆಡಿಟರ್ಗಳೆಲ್ಲ ಸರ್ಟಿಫೈ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಆ ರೀತಿ ಅದನ್ನು ಕೂಡ ನಾವು ಮಾಡಿದ್ದೇವೆ ಅಧ್ಯಕ್ಷೆ. ಈಗಾಗಲೇ 9,000 ಪ್ಲಾನ್ಗಳನ್ನು ಕೂಡ ಈಗಾಗಲೇ ನಾವು ಇಶ್ಯೂ ಮಾಡಿದ್ದೇವೆ, ಪ್ರಾರಂಭ ಮಾಡಿದ್ದೇವೆ. ಇನ್ನು ಹೆಚ್ಚಿಗೆ ಪ್ರಚಾರನ ಅದಕ್ಕೆ ತೆಗೆದುಕೊಂಡು ಬರ್ತಿದೆ. ಇದಲ್ಲದೆ ಅಧ್ಯಕ್ಷೆ, ನಮ್ಮ MLA ಗಳಿಗೆಲ್ಲ ಗೊತ್ತಿದೆ, ಈ ಒನ್ ಟೈಮ್ ಸೆಟಲ್ಮೆಂಟ್ ಕೂಡ ಮತ್ತೆ ತಂದೆ. ಈ ಟ್ಯಾಕ್ಸು ಏನು ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದ್ರು, ಅದೇನೋ ಲೆಕ್ಕ ಆಯಿತು, 2% ಇತ್ತು, ಕಡಿಮೆ ಆಯಿತು, ಸ್ವಲ್ಪ ಲಕ್ಕೂನಾಯಿತು. ಇಲ್ಲೇ ಅಮೆಂಡ್ಮೆಂಟ್ ತಂದರೆ ಪಾಪ ಅವರೆಲ್ಲ ಒಪ್ಕೊಂಡ್ರು, ಭಾಳ ಸಂತೋಷದಿಂದ ಆಯಿತು, ಇದನ್ನು ಒಳ್ಳೇದಾಯಿತು, ಇದನ್ನು ಮಾಡಿ ಅಂತ ಇಲ್ಲೂ ಕೊಟ್ಟರು, ಅಲ್ಲೂ ಕೊಟ್ಟರು. ಅದಾದಮೇಲೆ ಮಾಡಿದಾಗ ಈಗಾಗಲೇ ಸುಮಾರು 2,60,000 ಓನರ್ಸ್ಗೆ ಬೆನಿಫಿಟ್ ಆಯಿತು. 1,200 ಕೋಟಿ ರೂಪಾಯಿ ಎಕ್ಸ್ಟ್ರಾ ಟ್ಯಾಕ್ಸ್ ಬಂತು ದುಡ್ಡು. ನಾನು 1,200 ಕಟ್ಟಿದ್ರು ಜನ, ಅವ್ರಿಗೆಲ್ಲ ಟ್ಯಾಕ್ಸ್ ಎಲ್ಲ ಮನ್ನಾ ಮಾಡ್ದೋ, ಬಡ್ಡಿ ಗಿಡ್ಡಿ ಅವು ಎಲ್ಲ ಪೆನಾಲ್ಟಿ ಗಿನಲ್ಟೆಲ್ಲ ಬಡ್ಡೆ ಮಾಡ್ದೋ. 1,200 ಕೋಟಿ ರೂಪಾಯಿ ಬೆಂಗಳೂರಿಗೆ ಒನ್ ಟೈಮ್ ಸೆಟಲ್ಮೆಂಟ್ಸ್ ಬಂದಿದ್ದೀವಿ. ಈ TDRದು ಒಂದು ದೊಡ್ಡ ಗೊಂದಲಾಗಿತ್ತು, ನಿಮಗೂ ಅದು ಗೊತ್ತು. ಒಂದು ಮನೇಲಿ ಈಗ ನಮ್ಮ ಬಸವರಾಜ್ ಕೂತಿರೋದು ರೆವಿನ್ಯೂ ಇರ್ತದೆ, ಪಕ್ಕದಲ್ಲಿ ವಿಶ್ವನಾಥ್ ಇರೋದು ಕಮರ್ಷಿಯಲ್ ಇರ್ತದೆ, ಇವರ ಕೂತಿರೋದು ಇದು ರೆಸಿಡೆನ್ಷಿಯಲ್ ಇರ್ತದೆ, ಆ ಪಕ್ಕದಲ್ಲಿ ಕೂತಿರೋರು ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇರ್ತದೆ, ಒಂದೇ ರೋಡಲ್ಲಿ ಇರ್ತಾನೆ. ಅದೊಂದು ದೊಡ್ಡ ಗೊಂದಲ ಇತ್ತು. ನಾನು ಅದನ್ನು ಕ್ಯಾಬಿನೆಟ್ಗೆ ಹೋದು ಇದು ಸರಿ ಇಲ್ಲ ಅಂತೇಳಿ ಅವ್ರ ಕೈಲಿ ಏನೇನು ಬೇಕೋ ಡೆವಲಪ್ಮೆಂಟ್ ಫೀಸ್ ಕೊಟ್ಟು ಅದನ್ನು ಒಂದು ಸಿಂಪಲ್ ಪ್ರೊಸೀಜರ್ ಮಾಡಿ ಎಲ್ಲರಿಗೂ, ಯಾಕಂದ್ರೆ ಬೆಲೆ ಒಂದು ರೋಡಲ್ಲಿ ಇರೋದು ಎಲ್ಲ ಬೇರೆ ತಾನೆ, ಅವ್ನು ಕನ್ವರ್ಷನ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ಟು ಅವ್ನು ತೊಂದರೆ ಆಗೋದು ಬೇಡ ಅಂತೇಳಿ ಅದನ್ನು ಕೂಡ ಸರಳ. ಹಿಂದೆ ಯಾವುದೋ ಕಾಲದಲ್ಲಿ ಅದಕ್ಕೆಲ್ಲ ಹೋಗೋದು ಬೇಡ, ಅದೊಂದು ದೊಡ್ಡ ಸ್ಕ್ಯಾಂಡಲ್ ನಡೀತಾ ಇದೆ. ನಮ್ಮ ಇದರಲ್ಲಿ ರಾಮನಗರದಲ್ಲಿರೋರ್ಗೂ ಬೆಂಗಳೂರಲ್ಲಿ ಬೇಕು ಅಂತ ಕೋರ್ಟ್ ಆರ್ಡರ್ ತಂದು ಇವೆಲ್ಲ ಏನೇನೋ ಇಶ್ಯೂಸ್ ಇದೆ, ಅದಕ್ಕೆ ಈಗ ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ಹಿಂಗೆ ಇದನ್ನು ಕೂಡ ಈ TDR ವಿಚಾರ ಕೂಡ ನಾನು ಸೆಟಲ್ಮೆಂಟ್ ತೆಗೆದುಕೊಂಡು ಇಂಪ್ಲಿಮೆಂಟ್ ಆಗಿದೆ, ಮಾಡ್ತಾ ಇದ್ವಿ ಆಲ್ರೆಡಿ, ವಿ ಆರ್ ಸ್ಟಾರ್ಟೆಡ್ ಇಟ್. ಅದಾದಮೇಲೆ ಅಧ್ಯಕ್ಷ, ಇನ್ನೊಂದು ಮುಖ್ಯವಾಗಿ ಇಡೀ ರಾಜ್ಯದಲ್ಲಿ ನಮ್ಮ ಸತೀಶ್ ರೆಡ್ಡಿ ಇಲ್ಲ, ಈ ಸತೀಶ್ ರೆಡ್ಡಿಯಿಂದಲೇ ಶುರುವಾಗಿದ್ದು ಹಿಂದೆ BJP ಗೌರ್ಮೆಂಟಲ್ಲಿ ಬಿ ಖಾತೆ ಅಂತ ಒಂದು ಶುರು ಮಾಡಿದ್ರು. ಅದನ್ನು ಹೆಂಗೆ ಬಿ ಖಾತೆ ಅಂತ ಮಾಡಿದ್ದೀವಿ, ಕಾರ್ಪೊರೇಷನ್ ಕೊಟ್ಟಿದ್ದೀವಿ, ರೋಡ್ ಮಾಡ್ತಾ ಇದ್ದೀವಿ, ಕರೆಂಟ್ ಕೊಟ್ಟಿದ್ದೀವಿ, ನೀರು ಕೊಟ್ಟಿದ್ದೀವಿ, ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಈ ಹಳ್ಳಿಲಿ ಏನಾಗಿದೆ, ಎಲ್ಲ ಏನು ಮಾಡಿಬಿಟ್ಟಿದ್ದಾರೆ ಅಧ್ಯಕ್ಷ, ಈಗ ನಿಮಗೂ ಗೊತ್ತಿರ್ತದೆ, ಈ ರೆವಿನ್ಯೂ ಸೈಟ್ ಫಾರ್ಮ್ ಮಾಡಿಬಿಟ್ಟಿದ್ದಾರೆ. ಬರೀ ಸೈಟ್ ಮಾತ್ರ ರಿಜಿಸ್ಟರ್ ಮಾಡ್ತಾನೆ, 30, 40, 20, 30, 20, 40, 30 ರಿಜಿಸ್ಟರ್ ಮಾಡ್ತಾರೆ. ಈ ರೋಡ್ ನಮ್ಮ ಮುನಿಯಪ್ಪನ ಹೆಸರೇ ಇರ್ತದೆ, ಪಾಣಿಲೇ ಇರ್ತದೆ. ಆ ಕಡೆ ಸೈಟ್ ಕೊಟ್ಬಿಟ್ಟವನೇ, ಅವನು ದುಡ್ಡು ಉಸುಲು ಮಾಡ್ಬಿಟ್ಟವನೇ, ರೋಡ್ ಮಾತ್ರ ಇರ್ತದೆ. ಪಾಣಿಲಿ ತಿರ್ಗಾ ಅವನ ಹೆಸರು ಬರ್ತಾನೆ ಇರ್ತದೆ. ತಿರ್ಗಾ ಅವ್ನು ನ್ಯಾಯ ಆಡ್ಕೊಂಡು ಇನ್ನೊಂದು ಅವ್ರ ಅಪ್ಪ ಬಂದ್ಬಿಟ್ಟು ಮಗ ಬಂದ, ತಿರ್ಗಾ ಬಗಳು ಪಾಣಿ ನನ್ನ ಹೆಸರು ಅಂದ್ಬಿಟ್ಟು ತಿರ್ಗಾ ಇನ್ನೊಂದು ಬಸವರಾಜಿಗೆ ಮಾಡ್ಬಿಡೋದು. ಇಲ್ಲ ಆಗೋದು. ಅದಕ್ಕೆ ಏನಾದ್ರು ಮಾಡಬೇಕು ಅಂತೇಳಿ ಈ ಫಸ್ಟ್ ನಾನು ಏನು ಮಾಡಿದೆ ಅಂದರೆ, ಆಲ್ ರೋಡ್ಸ್ ಐ ಡಿಕ್ಲೇರ್ಡ್ ಇಟ್ ಆಸ್ ಎ ಗೌರ್ಮೆಂಟ್ ರೋಡ್ ಅಂತ ಇದ್ಮೇಲೆ ಅದು ಗೌರ್ಮೆಂಟ್ ರೋಡ್, ಅವ್ನು ಪ್ರೈವೇಟ್ ರೋಡ್ ಆಗ್ಲಿಕ್ಕಾದ ಅದನ್ನ ಫಸ್ಟಾಗಿ ಇದನ್ನು ಡಿಕ್ಲೇರ್ ಮಾಡಿ ಎಲ್ಲ ಪಾಣಿಗಳಿಗೆ ಮಾಡಿ ಆಲ್ ಪ್ರೈವೇಟ್ ರೋಡ್ಸ್ ಆರ್ ಗೌರ್ಮೆಂಟ್ ರೋಡ್ಸ್ ಅಂತ ಡಿಕ್ಲೇರ್ ಮಾಡಿ ಫಸ್ಟ್ ಐ ಟು ಕೇಳಿದೆ. ಸೊ ಇದನ್ನ ದಾಖಲೆಗಳೆಲ್ಲ ತೆಗೆದುಕೊಂಡು ಬಂದೆ. ಸಿಂಗಲ್ ಪ್ಲಾಟ್ಗಳಿಗೆಲ್ಲ ಅಪ್ರೂವಲ್ ಶುರು ಮಾಡಿದೆ. ಇದರಿಂದ 7.5 ಲಕ್ಷ ಬಿ ಖಾತೆ ಇದೆ. ಇದನ್ನ ಕನ್ವರ್ಟ್ ಮಾಡಿ ಅವ್ರಿಗೆ ಎ ಖಾತಾ ಮಾಡಬೇಕು. ಎಲ್ಲ ಫೆಸಿಲಿಟೀಸ್ ಕೊಟ್ಬಿಟ್ಟಿದ್ವಿ. ನಮ್ಮ ಕ್ಯಾಬಿನೆಟಲ್ಲೂ ನಮ್ಮ ಕೊಲೀಗ್ಸ್ನೆಲ್ಲ ಕೇಳಿದೆ, MLAಗಳು ಕೇಳಿದೆ, ಎಲ್ಲರೂ ಕೇಳಿದೆ. ಇದನ್ನು ನೋಡ್ಬಿಟ್ಟು ಸೊ ಪಬ್ಲಿಕ್ಕು ಕೂಡ ಇದಕ್ಕೆ ಏನೇನು ಬೇಕೋ ಅಮ್ಯುನಿಟಿ ಕೊಟ್ಟಿದ್ದೀವಿ. ಅದರಲ್ಲಿ 5% ಅವ್ರಿಗೆ 5.5% ಅಷ್ಟು ದುಡ್ಡು 5% ಅಷ್ಟು ಕಟ್ಟಿಸ್ಕೊಂಡು ಅನ್ಡೆವಲಪ್ಮೆಂಟ್ ಲ್ಯಾಂಡು ಝೋನಲ್ ರೆಗ್ಯುಲೇಷನ್ ಪ್ರಕಾರ ಅವ್ರಿಗೆ ಮಾಡಿ ಎ ಖಾತಾ ಮಾಡೋದು ಅಂತ ತೀರ್ಮಾನ ಮಾಡಿದ್ವಿ. ಇದು ಬಹಳ ಜನಕ್ಕೆ 7.5 ಲಕ್ಷ ಜನರಿಗೆ ಇದು ಅನುಕೂಲ ಆಗ್ತಾ ಇದೆ. ಇದೊಂದು ದೊಡ್ಡ ಇದಕ್ಕೆ 20 ಗುಂಟೆ ಜನ ಅನ್ನೋ ಕುಟುಂಬದ ಪ್ರಾಪರ್ಟಿನೇ ಯು ಕ್ಯಾನ್ ಲೆಕ್ ಇಟ್ ಪ್ರಾಪರ್ಟಿ. ಪುರಸಭೆಗಳಿಗೂ ಇದು ಬಿ ಖಾತೆದ್ದು ಸ್ವಲ್ಪ ಸಮಸ್ಯೆ ಆಗಿದೆ ಸರ್. ಅಲ್ಲಿ ಏನು ಮಾಡಿದ್ದಾರೆ, ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆ ರಿಜಿಸ್ಟರ್ ಮಾಡ್ಕೊಂಡವ್ರಿಗೆ ಮಾತ್ರ ಅದು ಬಿ ಖಾತೆ ಕೊಡಬೇಕು. ಉಳಿದರು ಸೂರ್ಯ ಚಂದ್ರ ಇರೋವರೆಗೂ 99 ವರ್ಷ ಹಿಂಗೆಲ್ಲ ಅದು ಒಂದು ನಮಗೆ ಬಹಳ ಸಮಸ್ಯೆ ಆಗಿದೆ. ಇದೇ ರೀತಿ ನಮಗೂ ಮಾಡ್ಲಿಕ್ಕೆ ಒಂದು ಆದೇಶ ಮಾಡಿ ಸರ್. ಸಭಾಧ್ಯಕ್ಷರೇ, ಪುರಸಭೆ ನಗರಸಭೆಗಳಿಗೆಲ್ಲ ಬಿ ಖಾತೆ ಕೊಡೋದು ರಿಜಿಸ್ಟ್ರೇಷನ್ಸ್ ಮಾತ್ರ. ಹೊಸದಾಗಿ ಈಗ ಲಾ ಡಿಪಾರ್ಟ್ಮೆಂಟಿಗೆ ಕಳಿಸಿದ್ವಿ. ಮಾನ್ಯ ಉಪಮುಖ್ಯಮಂತ್ರಿಗಳು ನಾವೆಲ್ಲ ಒಂದು ಕಮಿಟಿ ಮಾಡಿದ್ದೀವಿ. ನಮ್ಮ ಖಂಡ್ರೆ ಸಾಹೇಬ್ರ ಅಧ್ಯಕ್ಷತೆ ಇದೆ. ಎ ಖಾತೆ ಕೊಡೋದು ಆಮೇಲೆ, ಈಗ ರಿಜಿಸ್ಟರ್ ಆಗಿರೋದು ಬಿ ಖಾತೆ ಕೊಡೋದು ಫಸ್ಟ್ ಅಷ್ಟೇ. ಬಟ್ ಬಿ ಖಾತೆ ಕೊಟ್ಟಂಥ ಜಾಗಗಳಿಗೆ ಪ್ಲಾನ್ ಸ್ಯಾಂಕ್ಷನ್ಸ್ ಕೊಡುವಂಥದ್ದಿಲ್ಲ. ಈಗ ಅದನ್ನು ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಲಾ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದೀವಿ. ಅವ್ರು ಅಲ್ಲಿಂದ ಸಲಹೆ ಕೊಟ್ಟ ಮೇಲೆ ಅದಾದ್ಮೇಲೆ ಅದು ಆಗಬೇಕು. ನೀವೇನೋ ಈ ಚೇರಲ್ಲಿ ಕೂತ್ಕೊಂಡು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ. ನಿಮ್ಮ ಜೊತೆಗೆ ಎಲ್ಲ MLAಗಳು ಇದಾಗಬೇಕು ಅಂತೇಳಿ ನಮ್ಮ MLAಗಳೆಲ್ಲ ಕೂಡ ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಪಂಚಾಯತ್ ಲೆವೆಲಲ್ಲೂ ಕೂಡ ಇದಕ್ಕೊಂದು ಗ್ರಾಮ ಪಂಚಾಯತಿ ಮತ್ತು ಅರ್ಬನ್ ಲೋಕಲ್ ಬಾಡಿ ಎಲ್ಲ ಕೂಡ ಇದನ್ನ ಮಾಡಬೇಕು. ಕಾರ್ಪೊರೇಷನ್ಗಳಲ್ಲಿ ಬೆಂಗಳೂರು ಅಲ್ಲದೆ ಮಾಡಬೇಕು, ಇದನ್ನ ಸೆಟ್ರೇಟ್ ಮಾಡಬೇಕು ಅಂತ. ಯಾಕೆಂದ್ರೆ ಈ ಪ್ರಾಬ್ಲಮ್ ಅಲ್ಲೂ ಇದೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದೀವಿ. ಸೊ ಇನ್ನ ಮಿಕ್ಕಿದ್ದು ಕೆಲವರು ಇದು 20 ಗುಂಟೆವರೆಗೂ ಕೂಡ ಇದ್ರ ಬಗ್ಗೆ ರೆಗ್ಯುಲೇಷನ್ಸ್ ಮಾಡಲಿಕ್ಕೆ ಅವರು ಲೆಕ್ಕ ಇರಲಿಲ್ಲ ಅವ್ರಿಗೆ. ಆಮೇಲೆ 1 ಎಕರೆ ಮೇಲೆ ಅವ್ರಿಗೆ ಅವರು ಒಂದಷ್ಟು 10% ಆರು ಜಾಗ 5% ಆರು ಜಾಗ ಬಿಟ್ಕೊಡ್ಬೇಕು. ಅದಾದಮೇಲೆ ಮಿಕ್ಕಿದ್ದು ರೆಗ್ಯುಲೇಷನ್ಸ್ ಇದೆ 15% ಅಂತ ಕೂಡ ಇದೆ. ಇದಲ್ಲದೆ ಪ್ರೀಮಿಯಂ FIR ಅಂತೇಳಿ BJP ಗೌರ್ಮೆಂಟ್ ಅಂತ ತೆಗೆದುಕೊಂಡು ಬಂದರು. 50% ಮಾಡಬೇಕು. ಅದಕ್ಕೊಂದು ಪ್ರೀಮಿಯಂ ಬಾಂಬೆಲಿದೆ, ಬೇರೆ ಬೇರೆ ಕಡೆ ಎಲ್ಲ, ಅಹಮದಾಬಾದ್ ಇದೆ, ಚೆನ್ನೈಲಿದೆ, ಎಲ್ಲ ಇದೆ, ಮಂಗಳೂರಲ್ಲೂ ಇದೆ. ಆಲ್ರೆಡಿ ಮಂಗಳೂರಲ್ಲಿ ಇದೆ. ನಮ್ಮ ಮಂಗಳೂರು MLAಸ್ಗೆಲ್ಲ ಗೊತ್ತಿದೆ. ಅದಿದೆ. ಅದನ್ನು ಇಲ್ಲಿ ಮಾಡಬಾರ್ದು ಅಂತ ನಾನು ಇಲ್ಲೊಂದು ಅಮೆಂಡ್ಮೆಂಟ್ ತೆಗೆದುಕೊಂಡು ಬಂದೆ. ಎಲ್ಲ ಒಪ್ಕೊಂಡ್ರು.
ಸ್ವಲ್ಪ ರಿಡ್ಯೂಸ್ ಮಾಡಿ. ಆಮೇಲೆ ಗವರ್ನರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಗವರ್ನರ್ ಅದನ್ನ ಇಲ್ಲ ಆಗಲ್ಲ, ಅದೇನೋ ನೀವೆಲ್ಲ ದುಡ್ಡು ಸುರು ಮಾಡ್ಬಿಟ್ಟು ಅದೆಲ್ಲ ಕಳಿಸ್ಬಿಡ್ತಾ ಇದ್ದಾರಂತೆ ಮಹಾರಾಷ್ಟ್ರಕ್ಕೆ ಅಂತೇಳಿ ಕೊನೆಗೆ ಪೇಪರ್ಲೆಲ್ಲ ಬಂತು. ನಾನು ಗವರ್ನರ್ ಕೇಳಿದೆ, ಅಲ್ಲ ಸ್ವಾಮಿ, BJP ಗೌರ್ಮೆಂಟ್ ಇದ್ದಾಗ ಬಂದು ಆರ್ಡರ್ ಪಾಸ್ ಆಗಿ ಆ್ಯಕ್ಟಲ್ಲಿದೆ, ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ, ನೀವು ಸಂತೋಷದಿಂದ ಕ್ಲಿಯರ್ ಮಾಡಿದ್ರೆ ನಾನು ಅದನ್ನು ಮಾಡ್ತೀನಿ, ನೀವು ಮಾಡಲಿಲ್ಲ ಅಂದರೆ BJP ಗೌರ್ಮೆಂಟ್ ಇದೆ ಅದನ್ನೇ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಈಗ ಅದನ್ನೇ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಇವ್ರು ಏನು ಮಾಡಿದ್ರು ಅದನ್ನೇ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಈಗ ಅಲ್ಲೇ ಸುವಿಧಾ ಇದೆ, ಕೋರ್ಟಲ್ಲಿ ಯಾರೋ ಒಬ್ಬ ಇದೆ, ಈಗ ಆಲ್ರೆಡಿ ದಿಸ್ ಇಸ್ ಬಿನ್ ಇಂಪ್ಲಿಮೆಂಟೆಡ್ ಇನ್ ಡಿಫ್ರೆಂಟ್ ಪಾರ್ಟ್ ಆಫ್ ದಿ ಸ್ಟೇಟ್. ಮಂಗಳೂರವರೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡು ಈಗ ಅದನ್ನು ಉಪಯೋಗಿಸ್ತಾ ಇದ್ದಾರೆ, ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಮಗೂ ಅದಕ್ಕೊಂದು 2-3 ಸಾವಿರ ಕೋಟಿ ಬರ್ತದೆ ಅನ್ನೋದು ನನಗೊಂದು ನಂಬಿಕೆ ಇದೆ. ಒಂದು 5 ಸಾವಿರ ಕೋಟಿವರೆಗೂ ಬೆಂಗಳೂರಿಗೆ ಕಲೆಕ್ಷನ್ ಆಗ್ಬೋದು ಅನ್ನೋದು ಕೂಡ ಒಂದು ನಂಬಿಕೆ ಇದೆ. ಐ ಆಮ್ ಜಸ್ಟ್ ವೇಟಿಂಗ್. ಕೋರ್ಟಲ್ಲಿ ನಾಳೆ ಏನೋ ಕೇಸ್ ಇದೆ, ಯಾರೋ TDR ಅವ್ರಿಗೆ ವ್ಯಾಲ್ಯೂ ಹೊಂಟೈತದೆ ಅಂತ ಅರ್ಜಿ ಹಾಕೊಂಡಿದ್ದಾರೆ, ಅದು ಕೂಡ ಆಗ್ತದೆ. ಸೊ ಹಂಗೆ ಇದಲ್ಲದೆ ನಾವು GBA ಮಾಡಿರೋದು ಅವ್ರಿಗೆಲ್ಲ ಪಾಪ ಸಹಕಾರ ಕೊಟ್ಟಿದ್ದಾರೆ. ಐ ಶುಡ್ ಥ್ಯಾಂಕ್ ಆಲ್ ದಿ ಲೀಡರ್ಸ್ ಆಫ್ ದಿ ಅಪೋಸಿಷನ್ ಪಾರ್ಟಿ ವಿಚ್ ಎವರ್ ಮೇ ಬಿ. ಪಬ್ಲಿಕಲ್ಲಿ ಏನೋ ಮಾತಾಡ್ತಾರೆ, ನಾನು ಅದಕ್ಕೆ ಮಿಸ್ಟೇಕ್ ಮಾಡ್ಕೊಳ್ದಿಲ್ಲ, ಎಲ್ಲ ಕೋಆಪರೇಷನ್ ಮಾಡಿದ್ದಾರೆ. ಇನ್ನು ಮುಂದಕ್ಕೂ ಕೂಡ ಕೆಲವು ವಾರ್ಡು ಮತ್ತೊಂದು ಕೆಲವೆಲ್ಲ ಮಾಡಬೇಕಾಗ್ತದೆ. ಐ ವಿಲ್ ಟೇಕ್ ದೆಮ್ ಇಂಟು ಕಾನ್ಫಿಡೆನ್ಸ್. ಇದರಲ್ಲಿ ಏನು ಪಾರ್ಟಿಗೆ ಏನು ಯಾರು ಇಲ್ಲಿದ್ದವ್ರು ಅಲ್ಲಿರ್ತಾರೆ, ಹಳ್ಳಿಗಳಲ್ಲಿ ಅಲ್ಲಿ ಲೋಕಲಲ್ಲೆಲ್ಲ ಸುಮ್ಮನೆ ನಾವಿಲ್ಲಿ ಬಡ್ದಾಡೋದಷ್ಟೇ. ಅಲ್ಲೆಲ್ಲ ಒಂದೇ, ಎಲ್ಲ ಕಾರ್ಪೊರೇಟ್ಗಳು ಒಂದೇ, ಆಮೇಲೆ ಎಲ್ಲ MLAಗಳು ಒಂದೇ, ಅವ್ರದ್ದು ಒಂದೇ ಥರ ವಾತಾವರಣ ಇದೆ. ಕಾರ್ಪೊರೇಟ್ಗಳು ಒಂದೇ ಇರುತ್ತೆ, ಅವ್ರದೇ ಎಲ್ಲ ಏನೋ ಮಾಡಿ ಕೋರ್ಟ್ ಕೇಸ್ ಹಾಕಿದ್ರು. ಬಟ್ ಅಫಿಡವಿಟ್ ಫೈಲ್ ಮಾಡಿದೆ, ಇದು ಜಾಸ್ತಿ ದಿನ ಇಟ್ಕೊಳ್ಳೋದು ಸರಿ ಇಲ್ಲ ಅಂತ 15 ಮೇಗೆ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಡ್ರಾಫ್ಟ್ ನೋಟಿಫಿಕೇಶನ್ 19 ಜುಲೈಗೆ ಆಗಿದೆ. ಸಬ್ಜೆಕ್ಷನ್ ಬರ್ತಾ ಇದೆ. 74ನೇ ತಿದ್ದುಪಡಿಯಲ್ಲಿ ಯಾವುದು ಕೂಡ ಬದಲಾವಣೆ ಆಗಬಾರ್ದು. ಯಾಕೆಂದರೆ ನಾನೊಬ್ಬ 74, 75ನೇ ತಿದ್ದುಪಡಿ, 73, 74 ನಾನೊಬ್ಬ ಫಲಾನುಭವಿ, ನಾನೊಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದವನು, ತಾಲೂಕ್ ಪಂಚಾಯತಿಲಿ ಅಧ್ಯಕ್ಷ ಇದ್ದವನು, ನಾನೆಲ್ಲ ನನಗೆ ಗೊತ್ತಿದೆ. ಅವ್ರಿಗೆ ಸ್ಟ್ರೆಂತ್ ಕೊಡಬೇಕು, ನಾವು ಗೌರ್ಮೆಂಟ್ ಅವ್ರು ಇಂಟರ್ಫಿಯರ್ ಆಗಬಾರ್ದು. ಅದು ಮಾಡದೆ ನಾವು ಮಾಡಿದ್ದೀವಿ. ಅದಕ್ಕೆ ಈಗಾಗಲೇ ಎಲೆಕ್ಷನ್ಸ್ಗೆ ಈಗಾಗಲೇ ಸಿದ್ಧತೆಯನ್ನು ನಾವು ಮಾಡ್ತಾ ಇದ್ದೀವಿ. ಎಲೆಕ್ಟ್ರಲ್ ರೋಲ್ ವಿಚಾರಕ್ಕೂ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಪರ್ಮಿಷನ್ ನಾನು ಸೈನ್ ಹಾಕಿ ಕೊಟ್ಬಿಟ್ಟಿದ್ದೀನಿ. ಅವರು ಕರೀತಾರೆ, ಇರೋವಂಥ ಎಕ್ಸಿಸ್ಟಿಂಗ್ ರೋಲ್ನ ಸ್ವಲ್ಪ ರೆಕ್ಟಿಫೈ ಮಾಡ್ತಾರೆ, ರೆಕ್ಟಿಫೈ ಮಾಡಿಬಿಟ್ಟು ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡ್ತಾರೆ. ಇದಲ್ಲದೆ ಬೆಂಗಳೂರಿಗೆ ಒಂದು ಬಿ ಸ್ಮೈಲ್ ಅಂತೇಳಿ ಬ್ಯಾಂಗ್ಳೂರ್ ಸ್ಮಾರ್ಟ್ ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತ ಒಂದು ಹೊಸ ಕಂಪ್ನಿನ ಮಾಡಿ ದೊಡ್ಡ ಪ್ರಾಜೆಕ್ಟ್ಗಳು, ಅಂದರೆ ಏನಾಗ್ತದೆ, ಒಂದೊಂದು ಕಾರ್ಪೊರೇಷನ್ಗೂ ಇನ್ನೊಂದು ಕಾರ್ಪೊರೇಷನ್ಗೂ ದೊಡ್ಡ ಪ್ರಾಜೆಕ್ಟ್ಗಳು, ರೋಡು ಹಿಂದೆ BDO ಎಲ್ಲ ಮಾಡಿಸ್ತಾ ಇದ್ರು. ಈಗ ನೋಡಿ, ನಾವು ಇದರಿಂದ ಬರ್ತಾ ಇದೀವಿ, ಏರ್ಪೋರ್ಟಿಂದ ಬರ್ತಾ ಇದೀವಿ. ಅಲ್ಲಿಂದ ಬರ್ಬೇಕಾದ್ರೆ ಏರ್ಪೋರ್ಟಿಂದ ಶುರು ಮಾಡಿ ಇಲ್ಲಿವರೆಗೂ ಹೆಬ್ಬಾಳವರೆಗೂ ಬರ್ತದೆ. ಅಲ್ಲಿ 3-4 ಏರಿಯಾಗಳು ಡಿವೈಡ್ ಆಗೋಯ್ತದೆ. ಈ ಕಡೆ ನಮ್ಮ ನೆಲಮಂಗಲ ರೋಡಿಂದ ಬರ್ತಾ ಇದೀವಿ, ಅಲ್ಲೊಂದು ಫ್ಲೈಓವರ್ ಇದೆ. 3-4 ದೊಡ್ಡ ಪ್ರಾಜೆಕ್ಟ್, ಎಲೆಕ್ಟ್ರಾನಿಕ್ ಸಿಟಿ ದೊಡ್ಡ ಪ್ರಾಜೆಕ್ಟ್. ಸೊ ಹಿಂಗೆ ಬೇಕಾದಷ್ಟು ಮಾಡಬೇಕು. ಈಗ ಟನಲ್ ಹೊರಟಿದ್ದೀವಿ 17 ಕಿಲೋಮೀಟರ್, ಅಲ್ಲಿ ಶುರು ಆಯ್ತದೆ, ಹೆಬ್ಬಾಳ ಶುರು ಆಯ್ತದೆ, ಎತ್ಕೊಂಡೋಗಿ ಕೃಷ್ಣಾಪೇರು ಕಾನ್ಸ್ಟೆನ್ಸಿ, ವಿಶ್ವನಾಥ್ ಕಾನ್ಸ್ಟೆನ್ಸಿ ಎಲ್ಲ ಸೇರಿ ಇದನ್ನೆಲ್ಲ ಹೋಗಿ ಅಲ್ಲಿ ಸಿಲ್ಕ್ ಬೋರ್ಡ್ವರೆಗೂ. ಸೊ ಇಂಥವೆಲ್ಲ ದೊಡ್ಡ ಪ್ರಾಜೆಕ್ಟ್ಗಳು, ಬಫರ್ ರೋಡು, ಎಲಿವೇಟೆಡ್ ಕಾರಿಡಾರು, ವೈಟ್ ಟ್ಯಾಪಿಂಗು, ಇಂಥ ದೊಡ್ಡ ಬೆಂಗಳೂರಿಗೆ ದೊಡ್ಡ ಆಕರ್ಷಕ ಪ್ರಾಜೆಕ್ಟ್ ಒಂದೇ ಕಾರ್ಪೊರೇಷನ್ ಮಾಡೋಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಸರ್ಕಾರನೇ ದುಡ್ಡು ಕೊಟ್ಟು ಕೆಲವು ಕಾರ್ಪೊರೇಷನ್ ಹತ್ರ ಕೂಡ ಸಹಕಾರ ತೆಗೆದುಕೊಂಡು ಮಾಡಬೇಕು ಅಂತೇಳಿ ಅದೊಂದು ಕಂಪ್ನಿ ಮಾಡಿದ್ವಿ. ಇದಕ್ಕೆ ಈಗ ಹೊಸದಾಗೆ ಒಂದು ಎಲಿವೇಟೆಡ್ ಕಾರಿಡಾರ್ನ ಮಾಡಬೇಕು ಅಂತ ನಮ್ಮ ನ್ಯಾಷನಲ್ ಹೈವೇ ಹತ್ರ ನಮ್ಮ ನಿತಿನ್ ಗಡ್ಕರಿ ಹತ್ರ ಮಾತಾಡಿ ಅವ್ರು ಕೆಲವು ಸಜೆಷನ್ಸ್ ಕೊಟ್ಟಿದ್ದಾರೆ. ಈ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ, ಜಾಸ್ತಿ ದೊಡ್ಡ ಸ್ಪ್ಯಾನು ಜಲ್ದಿ ಟೈಮಲ್ಲಿ ಆಗಬೇಕು ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಅವ್ರು ಹೇಳಿದ್ರು, ಬೇಕಾದ್ರೆ ಡಿಕೆ ನೀನು ನಮಗೆಲ್ಲ ಬರ್ಕೊಟ್ಬಿಡು, ನಾವೇ ನೋಡೋಣ ಮಾಡ್ತೀವಿ ಅಂತ. ಅದನ್ನು ಕೂಡ ಯೋಚನೆ ಮಾಡಿ ನೋಡ್ತಾ ಇದ್ದೀನಿ ಅಧ್ಯಕ್ಷ. ಇದು ಆಮೇಲೆ ಇನ್ನು ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಭಾಳ ದೊಡ್ಡ ಟೀಕೆ ಈ ಗುಂಡಿಗಳದು, ಈ ಗುಂಡಿ ವಿಚಾರ, ಪಾಟ್ ಹೋಲ್ಸ್ ವಿಚಾರ ಬೈತಾ ಇದ್ದಾರೆ. ನಮ್ಮ ಮನೆಯಲ್ಲೂ ಬೈತಾ ಇದ್ದಾರೆ, ಫ್ರೆಂಡ್ಸು ಬೈತಾ ಇದ್ದಾರೆ, MLAನೂ ಬೈತಾ ಇದ್ದಾರೆ, ಇಲ್ಲೂ ಬೈತಾರೆ, ಎಲ್ಲ ಬೈತಾರೆ. ನಾನು ಇಲ್ಲ ಅಂತ ನಾನು ಹೇಳಿದ್ದೀನಿ. ಸಾವಿರಾರು ಗುಂಡಿ ಇದೆ, ಅದಕ್ಕೆ ನಾನು ಗುಂಡಿ ಬಗ್ಗೆ ಗಮನ ಇರಲಿ ಅಂತೇಳಿ ಪಬ್ಲಿಕ್ ಅವೇರ್ನೆಸ್ಗೂ ಕೊಟ್ಟಿದ್ದೀನಿ. ಇದಲ್ಲದೆ ನಮ್ಮ ಪೊಲೀಸ್ ಇಲಾಖೆಯವರು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೀವಿ. ನೋಡ್ರಪ್ಪ, ನಾವು ರಾಜಕೀಯದವ್ರು ನಾವೇನೋ ಹೇಳ್ತೀವಿ, ನಿಮ್ಗೆ ಎಲ್ಲೆಲ್ಲಿ ಬೇಕು ಗುಂಡಿ ಮುಚ್ಚಬೇಕು ಅಂತ ನೀವು ಲೆಟರ್ ಕೊಡಿ, ನಮಗೆ ಲಿಸ್ಟ್ ಕೊಡಿ ಅಂತ ಕೇಳಿದೆ. ಅವರು ಒಂದು 10,000 ಆಯ್ಕೆ ಮಾಡಿ ಅವರು ಕೊಟ್ಟಿದ್ದಾರೆ. ಇದಲ್ಲದೆ ಇಡೀ ರಾಜ್ಯದಲ್ಲಿ, ಇದು ಬೆಂಗಳೂರು ನಗರದಲ್ಲಿ ಪಬ್ಲಿಕ್ಸು ಕೂಡ ಕೊಟ್ಟಿದ್ದಾರೆ, MLAಗಳು ಕೊಟ್ಟಿದ್ದಾರೆ. ಈಗಾಗಲೇ ಸುಮಾರು 5,377 ಗುಂಡಿಗಳನ್ನು ಮುಚ್ಚಿದ್ದೀವಿ. ಇನ್ನು 5,000 ಗುಂಡಿಗಳನ್ನ ಈಗ ಮುಚ್ಚಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ತೆಗೆದುಕೊಂಡಿದ್ದೀವಿ. ಮುಂದಕ್ಕೆಲ್ಲ ಮುಚ್ಚಿ, ಇದು ಟೆಂಪ್ರರಿ ಸೊಲ್ಯೂಷನ್. ಪರ್ಮನೆಂಟ್ ಸೊಲ್ಯೂಷನ್ಗೆ ಈಗ ನಾವು ಈಗಾಗಲೇ ಕೆಲವು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ. ಅದಕ್ಕೆ ವೈಟ್ ಟ್ಯಾಪಿಂಗ್ ಯಾವ ರೀತಿ ಮಾಡಬೇಕು, ಬ್ಲ್ಯಾಕ್ ಟ್ಯಾಪಿಂಗ್ ಹೇಗೆ ಮಾಡಬೇಕು, ದುಡ್ಡು ಕೇಳ್ತಾರೆ ಅವ್ರು, ಸ್ವಲ್ಪ ಈಗ ದುಡ್ಡು ಕೊಡಬೇಕು. ನಾವು ದುಡ್ಡು ಕೊಡಲಿಲ್ಲ ಅಂತ ಆಗೋದಿಲ್ಲ. ಎಲ್ಲ ಬೆಂಗಳೂರು ಸಿಟಿ ಹಳ್ಳಿಯವ್ರಿಗೆ ಮಾತ್ರ ದುಡ್ಡು ಕೊಡ್ತಾ ಇದ್ದೀರಿ ಅಂತೇಳಿ ಎಲ್ಲ ನಮ್ಮ MLAಗಳೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ, ಇವರು ಗಲಾಟೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಜಸ್ಟ್ ಈಗ ಚೀಫ್ ಮಿನಿಸ್ಟರ್ ಮೀಟಿಂಗ್ ನಾಳೆ ಬೆಳಗ್ಗೆ ಇತ್ತು ಇದ್ರ ಬಗ್ಗೆ, ಬೆಂಗಳೂರು ಸಿಟಿ ಬಗ್ಗೆ. ನಾನು ಇದಕ್ಕೆ ಹೋಗಬೇಕು, ಬಿಹಾರ್ಗೆ ಹೋಗ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವರು ಒಂದು ಯಾತ್ರೆ ಮಾಡ್ತಾ ಇದ್ದಾರೆ. ನಾನೊಂದಿನ ಹೋಗಬೇಕು, ಚೀಫ್ ಮಿನಿಸ್ಟರ್ ಒಂದಿನ, ಒಂದು MLA ಸಿಕ್ಕಿಲ್ಲ, ನಾನು ಬರ್ತೀನಿ ನೋಡೋಕ್ಕೆ ಸ್ವಾಮಿ ಅಂತಂದ್ರು. ಒಂದು 5-6 ಜನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬರ್ರಪ್ಪ ಅಂತೇಳಿ ಹೋಗ್ತಾ ಇದ್ದೀನಿ. ಇನ್ನೊಂದು ದಿನ ಒಂದಷ್ಟು ಜನ ಹೋಗಿ ಬರ್ತೀವಿ. ಸೊ ಅದಕ್ಕೆ ಮೀಟಿಂಗ್ನ ಸೋಮವಾರ ಮಂಗಳವಾರ ಮೀಟಿಂಗ್ ಮಾಡ್ತಾ ಇದ್ದೀವಿ, ಕ್ಷಮಿಸಬೇಕು MLAಗಳೆಲ್ಲ. ಸೊ ವೈಟ್ ಟ್ಯಾಪಿಂಗು ಕೂಡ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಮಾಡ್ತಾ ಇದೀವಿ. ಈಗಾಗಲೇ ಸುಮಾರು 154 ಕಿಲೋಮೀಟರ್ 1,700 ಕೋಟಿ ರೂಪಾಯಿ ಮಾಡ್ತಾ ಇದೀವಿ. ಇದು 30 ವರ್ಷ ಅದು ಏನು ಸಮಸ್ಯೆ ಆಗೋದಿಲ್ಲ. ಆರ್ಟಿಎಲ್ ಸಬ್ ರೋಡ್ಸು ಇದನ್ನು ಕೂಡ ವೈಟ್ ಟ್ಯಾಪಿಂಗಲ್ಲಿ ಕೆಲವು ತೆಗೆದುಕೋಬೇಕು ಅಂತ ಮಾಡಿದ್ವಿ. ಫಸ್ಟ್ ಫೇಸಲ್ಲಿ 633 ಕಿಲೋಮೀಟ್ರು, 32 ಕಿಲೋಮೀಟ್ರು ವಿಲ್ ಬಿ ಟೇಕನ್. 7,500 ರೂಪಾಯಿ ಅದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ. DPR ಕೂಡ ರೆಡಿ ಇದೆ. ಈ ಗುಂಡಿ ಮುಚ್ಚಲು ಏನು ಒಂದು ದೊಡ್ಡ ಸಮಸ್ಯೆ ಇದೆ, ಇದಕ್ಕೆ ಹೊಸದಾಗಿ ಹಾಟ್ ಮಿಕ್ಸು, ಕೋಲ್ಡ್ ಮಿಕ್ಸು ಮತ್ತು ಬೇರೆ ಇನ್ನೊಂದೆಲ್ಲ ಕೂಡ ಈ ಸಂದರ್ಭದಲ್ಲಿ ಅದನ್ನು ಮಾಡಿ ಅದನ್ನು ಮುಚ್ಚಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಪಬ್ಲಿಕ್ಕಿಗೆ ನಾನು ತಮ್ಮ ಮುಖಾಂತರ ಈ ರಾಜ್ಯದ ಎಲ್ಲ ಜನತೆಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಎಲ್ಲೆಲ್ಲಿ ನಿಮ್ಮ ಮನೆ ಮುಂದೆ ಗುಂಡಿ ಇದೆ ಅದನ್ನು ನೀವು ಫೋಟೋ ಹೊಡೆದು ವಿಡಿಯೋ ಹಾಕ್ಬಿಟ್ಟು ಇದನ್ನು ಫಿಕ್ಸ್ ಮಾಡಿಬಿಟ್ಟು ನೀವು ಕಳಿಸಿ ಅಂತ ಹೇಳಿದ್ವಿ. ನಾವು ಅದಕ್ಕೆಲ್ಲ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಅದನ್ನೆಲ್ಲ ಕೂಡ ಈಗ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಒಂದು ವೈಟ್ ಟ್ಯಾಪಿಂಗ್ ಬಗ್ಗೆ
ರೋಡ್ ಡೆವಲಪ್ಮೆಂಟ್ಗೆ ಒಟ್ಟು ಒಂದು ಸುಮಾರು 9,200 ಕೋಟಿ ರೂಪಾಯಿ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಮತ್ತು 690 ಕೋಟಿ ರೂಪಾಯಿ ಬ್ಲ್ಯಾಕ್ ಟಾಪಿಂಗ್ ಇದು ರಸ್ತೆ ಬಗ್ಗೆ 450 ಕಿಲೋಮೀಟರ್ಗೆ ಮೇಜರ್ ಅಟ್ರಿಯಲ್ ಮತ್ತು ಸಬ್ ಅಟ್ರಿಯಲ್ ರೋಡ್ಗೆ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ಕೆಲಸ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಇದಲ್ಲದೆ LED ಲೈಟಿಂಗ್ನ ಚೇಂಜ್ ಮಾಡಬೇಕು. ಪಾಪ ಮಾದೇವಪುರದವರು ಮತ್ತು ಹಿಂದೆ ಸೋಮಣ್ಣ ಅವರು ಅವ್ರ ಕ್ಷೇತ್ರದಲ್ಲಿ ಕೆಲವು ಚೇಂಜ್ ಮಾಡಿದರು. ನಿಂಬಾವಳಿ ಕೆಲವರು ಮಾಡಿಸಿದ್ರು, ಅಲ್ಲೂ ಮಾಡಿಸಿದ್ರು. ಅದನ್ನು 4 ಪ್ಯಾಕೇಜ್ ಮಾಡಿ ವರ್ಕು ಕೂಡ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಹಣ ಕೂಡ ಉಳಿತದೆ. ಒಂದು 180 ಕೋಟಿ ರೂಪಾಯಿ ಅಷ್ಟು ಬೆಂಗಳೂರು ನಗರಕ್ಕೆ ಆಗ್ತದೆ. ಇದಲ್ಲದೆ ಪ್ಲಾನಿಂಗ್ ಫೀಸು ಅಮೆಂಡ್ಮೆಂಟ್ ವಿಚಾರದಲ್ಲಿ ಕೆಲವೆಲ್ಲ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಹೊಸದಾಗೆಲ್ಲ ಕೆಲವೆಲ್ಲ ಏನೇನೋ ಇಶ್ಯೂಸ್ ಬಂತು. ಬೆಂಗಳೂರು ನಗರಕ್ಕೆ ಸುಮಾರು 4,500 ಕೋಟಿ ರೂಪಾಯಿ ಈಗಾಗಲೇ ಉಳಿತಾಯ ಆಗಿದೆ. ಕೆಲವು ರಿಕವರಿ ಕೂಡ ನಾನು ಈಗಾಗಲೇ ಹೇಳಿದ್ದೇನೆ, ಅದು ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಜೊತೆಗೆ ಬೆಂಗಳೂರು ನೀರು ಫಾರ್ ದಿ ಫಸ್ಟ್ ಟೈಮ್ ನನಗೊಂದು ದೊಡ್ಡ ನೆಮ್ಮದಿ. ಈ 5th ಸ್ಟೇಜು ಭಾಳ ದಿನದಿಂದ ಪೆಂಡಿಂಗ್ ಇತ್ತು. ಪಾಪ MLAಗಳೆಲ್ಲ ಸಹಕಾರ ಕೊಟ್ಟರು. ನಮ್ಮ ಸೋಮಶೇಖರ್ ಇರ್ಬೋದು, ವಿಶ್ವನಾಥ್ ಇರ್ಬೋದು, ಎಲ್ಲ ಬಂದಿದ್ರು. ಬಸವರಾಜ್ ಎಲ್ಲ ಬಂದಿದ್ರು. ತೊರೆಕಣ್ಣಳಿಗೆ ಬಂದಿದ್ರು. ಪಾಪ ಇನಾಗ್ರೇಷನ್ ಬಂದಿದ್ರು. ಅವ್ರು ಯಾಕೆಂದರೆ 110 ವಿಲೇಜಸ್ ಇತ್ತು, ಅದು ಕೂಡ ಮುಚ್ಚೋಗಿತ್ತು. ನಮ್ಮ ಕೃಷ್ಣಪ್ಪನವ್ರ ಏರಿಯಾದ ಅದು ಸ್ವಲ್ಪ ನಿಂತಿತ್ತು. ನಮ್ಮ ಕೃಷ್ಣಪ್ಪನವರು ಅವರು ಕೂಡ ಸಹಕಾರ ಕೊಟ್ಟರು. ಈಗ ಎಲ್ಲ ಹಳ್ಳಿಗಳಿಗೂ ಎಲ್ಲ ಇದಕ್ಕೂ ನೀರು ಕೊಡ್ತಾ ಇದ್ದೀವಿ. ಆಮೇಲೆ ದುಡ್ಡು ಕಟ್ಟಕ್ಕಾಗಲ್ಲ ಅಂತ 12 ಇನ್ಸ್ಟಾಲ್ಮೆಂಟ್ ಕೂಡ ಕೊಟ್ಟಿದ್ದೇವೆ. ಕೊಟ್ಬಿಟ್ಟು ಅದು ಕೂಡ ಈಗ ಆಗಿದೆ. 775 MLD ಪ್ರತಿದಿನ ಆಗ್ತಾ ಇದೆ. ಸುಮಾರು 3.5 ಲಕ್ಷ ಜನರಿಗೆ ಇದರಿಂದ ಅನುಕೂಲ ಆಗ್ತದೆ. ಕನೆಕ್ಷನ್ ಅಂದರೆ ಜನರ ಅಂದರೆ ಕನೆಕ್ಷನ್ ಇದು ಅನುಕೂಲ ಆಗ್ತದೆ. ಸೊ ಒಟ್ಟು 2,100 ಕಿಲೋಮೀಟರ್ ಅಷ್ಟು ಈ ವಾಟರ್ ಸಪ್ಲೈ ನೆಟ್ವರ್ಕ್ನ ಇದು ತೆಗೆದುಕೊಂಡಿದ್ದೇವೆ. ಒಟ್ಟು 50 ಲಕ್ಷ ಜನರಿಗೆ ಬೆನಿಫಿಷರೀಸ್ ಇದಕ್ಕೆ ಆಗ್ತಾ ಇದೆ. ಸೊ ಇದೊಂದು ದೊಡ್ಡ ಐತಿಹಾಸಿಕವಾದಂಥ ವಿಚಾರ ಒಂದು ಗಮನಕ್ಕೆ ತಂದು BWC ಹಿಸ್ಟ್ರಿಲಿ. ಆಮೇಲೆ ಕೆಲವರೆಲ್ಲ ನನ್ನ ಮೇಲೆ ಗಲಾಟೆ ಮಾಡಿದ್ರೆ ಎಲ್ಲ ಏರಿಸ್ಬಿಟ್ಟೆ, ನೀರು ಏರಿಸ್ಬಿಟ್ಟಲ್ಲ ನೀನು ಅಂತ. ವಿಧಿನೇ ಇಲ್ಲ, 14 ವರ್ಷದಿಂದ ಆಗಿರಲಿಲ್ಲ. ಸೊ ಏನೋ ಒಂದು ಸ್ಮಾಲ್ ನಾಮಿನಲ್ಲಾಗಿ ಏನೋ 1 ಪೈಸಾ 2 ಪೈಸಾನ ಏರಿಸಿದ್ದೀನಿ. ಎಲ್ಲೂ ಗಲಾಟೆ ಪಲಾಟೆ ಏನಿಲ್ಲ. ಅಯ್ಯೋರು ಬೈಕೊಳ್ತಾ ಇದ್ದಾರೆ. ಇದಲ್ಲದೆ ಈ ಕಾವೇರಿ ಆನ್ ವೀಲ್ಸ್ ಅಂತ ಈ ಸಂಚಾರಿ ಕಾವೇರಿ ಅಂತೇಳಿ ಈ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಈ ದೊಡ್ಡ ರ್ಯಾಕೆಟ್ ಇತ್ತು. ಅದಕ್ಕೂ ಕೂಡ ಇದನ್ನು ಹೆಲ್ಪ್ಲೈನ್ ಮಾಡಿ ಅದಕ್ಕೂ ಕೂಡ ಯಾರಿಗಾರು ಸಾಮಾನ್ಯ ಜನಕ್ಕೆ ಸುಮಾರು 1,000 ರೂಪಾಯಿ ಒಳಗಡೆ ಇದನ್ನು ನೀರನ್ನು ಕೊಡಬೇಕು ಅಂತೇಳಿ ಅದನ್ನು ಕೂಡ ಒಂದು ವ್ಯವಸ್ಥೆನ ಕೂಡ ಮಾಡಿದ್ದೇವೆ. ಇದಲ್ಲದೆ ಸರಳ ಕಾವೇರಿ ಅಂತ ಕೂಡ ಅದನ್ನು ಕೂಡ ಮಾಡಿ 600 ಸ್ಕ್ವೇರ್ ಫೀಟ್ ಇರೋರಿಗೆ ಅವ್ರು ಬರೀ ಒಂದು 1,000 ರೂಪಾಯಿ ಕಟ್ಟಿದ್ರೆ ಸಾಕು. ಅದನ್ನು ಕೂಡ ಮಾಡಿ 12 ತಿಂಗಳಿಗೆ ಒಂದು ಇನ್ಸ್ಟಾಲ್ಮೆಂಟ್ ಮಾಡಿ ಅದು ಕೂಡ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಅಧ್ಯಕ್ಷೆ. ಸೊ ಹಂಗೆ ಈ ಸಂದರ್ಭದಲ್ಲಿ ಈ ಕೆಲಸಗಳನ್ನ ನಾವು ತೆಗೆದುಕೊಂಡಿದ್ದೇವೆ. ಸೊ ಬೆಂಗಳೂರು ಕುಡಿಯೋ ನೀರಿನ ವಿಚಾರದಲ್ಲಿ ಮುಂದಕ್ಕೆ 6ನೇ ಸ್ಟೇಜ್ಗೆ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸ್ಟೇಜ್ಗೂ ಅದಕ್ಕೂ ಕೂಡ ಏನು ಮಾಡಬೇಕು ಅಂತ ಒಂದು 6,000 ಕೋಟಿ ರೂಪಾಯಿ ಅಷ್ಟು ಒಂದು ಪ್ಯಾಕೇಜ್ ಕೂಡ ರೆಡಿಯಾಗಿದೆ. ಈಗಾಗಲೇ ಸುಮಾರು ಅದಕ್ಕೂ ಕೂಡ ಈಗ 110 ವಿಲೇಜ್ಗಳಿಗೆ ಮನೆಗೂ ಹೋಗಿ ಕೇಳ್ತಾ ಇದ್ದೀವಿ, ನೀವು ತೊಗೊಳ್ಳಿ ಇಲ್ಲಿಗಲ್ ತೆಗೆದುಕೊಳ್ಳಿ ತಿಳಿಸಿ. ಈ ಮೊನ್ನೆ ಒಂದು ಅಮೆಂಡ್ಮೆಂಟ್ ತಂದರು ನಮ್ಮ ಬೋಸ್ರಾಜ್ ಅವರು, ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಈ ಬೋರ್ವೆಲ್ಗಳು ಅಂತೇಳಿ ತೆಗೆದುಕೊಂಡು ಬಂದೆ. ಅದಕ್ಕೂ ಕೂಡ ಇದನ್ನು ವ್ಯವಸ್ಥೆನ ನಾವು ಮಾಡಿದ್ದೀವಿ. ಇದಲ್ಲದೆ ತಮಗೆ ಈಗಾಗಲೇ ಗೊತ್ತಿದೆ 2 ಪ್ಯಾಕೇಜಿನ ಮಾಡಿರೋದು ಟನಲ್ಗೋಸ್ಕರ. ಅದಕ್ಕೆ ಟೀಕೆ ಬರ್ತಾ ಇದೆ, ಅದಕ್ಕೆ ನಾನು ಮಾತಾಡ್ತೀನಿ. ಅದಕ್ಕೆ 17.5 ಕಿಲೋಮೀಟ್ರು 17.16,000 ಕೋಟಿ ರೂಪಾಯಿ ಬಂಡವಾಳ. ಈಸ್ಟ್ ವೆಸ್ಟ್ KR ಪುರಮಿಂದ ಮೈಸೂರು ಅದು ನೆಕ್ಸ್ಟ್ ಸ್ಟೇಜಲ್ಲಿ 23 ಕಿಲೋಮೀಟರ್ ಅದಕ್ಕೆ ಬರ್ತೇವೆ. ಅದಕ್ಕೂ ಕೂಡ ಅದಕ್ಕೆ ಈಗಾಗಲೇ ಟೆಂಡರ್ ಕೂಡ ನಾವು ಕರೆದಿದ್ದೇವೆ. ಕೆಲವರು ಇಲ್ಲ ನೀನು ಜಾಸ್ತಿ ವಸ್ತು ಮಾಡಿದ್ಯಾ ಅದು ಇದು ಅಂತೇಳಿ ಮಾಡ್ತಾಯಿದ್ರು. ಬೇರೆ ರಾಜ್ಯದ್ದು ಇದೆ ನನ್ನ ಹತ್ರ. ಬೇರೆ ರಾಜ್ಯದಕ್ಕಿಂತ ಬೇರೆ ರಾಜ್ಯದ ಕೂಡ ನಾನು ಎಲ್ಲೆಲ್ಲಿ ಎಷ್ಟೆಷ್ಟು ರೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಇದೆ. ಅವ್ರು ಲೆಕ್ಕ ಹಾಕೊಂಡ್ರೆ ನಾವು 40% ಕಡಿಮೆ ಇದ್ದೀವಿ. ಮಹಾರಾಷ್ಟ್ರಲ್ಲಿ, ಜಮ್ಮು ಕಾಶ್ಮೀರಲ್ಲಿ, ಬೇರೆ ಕಡೆ ಎಲ್ಲ ಕೂಡ ಬಾಂಬೆಲೆಲ್ಲ ಇದೆ. ಬಟ್ ಅವ್ರು ಇರಲಿ ಪಾಪ, ಅದೇ ತಪ್ಪೇನಿಲ್ಲ. ಟ್ರಾನ್ಸ್ಪರೆಂಟಾಗಿ ಕ್ವಶನ್ ಮಾಡೋದ್ರಲ್ಲಿ ತಪ್ಪೇನೆ. ಇಲ್ಲಿ ನೋಡಿ, ಇಲ್ಲಿ ಬೆಂಗಳೂರಲ್ಲಿ ನಾವು 16.5 ಕಿಲೋಮೀಟ್ರು, ತಾನೇ ಬರುವಲ್ಲಿ 12 ಕಿಲೋಮೀಟ್ರು. ನಾವು ಪರ್ ಕಿಲೋಮೀಟ್ರಿಗೆ 7,770 ಕೋಟಿ ನಮ್ಮದು ಲೆಕ್ಕ. ಅವ್ರದ್ದು ತಾನೇಲಿ 1,215 ಕೋಟಿ ರೂಪಾಯಿ ಒಂದು ಕಿಲೋಮೀಟ್ರಿಗೆ. ಆರೆಂಜ್ ಗೇಟು 1,316 ಕೋಟಿ ರೂಪಾಯಿ. ಗಾಯಿಮುಖ ಟನಲ್ಲು 1,320. ನಾವು ಆಲ್ಮೋಸ್ಟ್ 770, 40% ನಾವು ಇಲ್ಲಿ ಕಡಿಮೆ ಮಾಡ್ಕೊಂಡಿದ್ದೇವೆ. ಸೊ ಇದಕ್ಕೆ ನಮ್ಮದು ಡಯ 14.5 ಸೈಜು, 14.5 ಸೈಜು. ಅವ್ರದ್ದು 13.5 ಅಲ್ಲ, 13.5, 14.5 ನಮ್ಮದು ಡಯ ಆಗಿದೆ. ನನಗೊಂದು ಹೊಸ ನ್ಯೂಸ್ ನಮ್ಮ ಕಮಿಷನರ್ ಹೇಳ್ತಾ ಇದ್ರು, ನಮ್ಮ ಇವರು ಮಹೇಶ್ವರ ಅವರು ಯಾರೋ ಒಬ್ರು ಇಲ್ಲೇ ಟನಲ್ ಮಾಡ್ತೀನಿ ಅಂತ ಬಂದಿದ್ದಾರಂತೆ, ಬೋರಿಂಗ್ ಮಿಷಿನ್ ಮಾಡ್ತೀನಿ ಅಂತ. 20 ಎಕರೆ ಜಮೀನು ಬೇಕು ಅಂತ ನಮ್ಮ ಮಿನಿಸ್ಟ್ರಿಗೆ ಮಾತಾಡ್ಬಿಟ್ಟು ಅವ್ರಿಗೆ ನಾನೆಲ್ಲ ಆರೋಳಿಲ್ಲೇ ಕೊಡಿಸ್ಬಿಡ್ತೀನಿ, ಮಾಡಲಿ ಅದನ್ನು ನಮ್ಮ ಇಂಡಸ್ಟ್ರಿಯಲ್ ಇರಲಿ ಅಂತ. ಫಸ್ಟ್ ಟೈಮ್ ಅವ್ರು ಬೆಂಗಳೂರಲ್ಲೇ ಮಾಡ್ತೀನಿ ಅಂತ. ಈಗೆಲ್ಲ ಇದರಿಂದ ಜರ್ಮನಿಯಿಂದ ತರಿಸಬೇಕು. ಚೈನಾಗೂ ಜರ್ಮನಿಗೂ 30-40% ರಿಕ್ವೆಸ್ಟ್ ಇದೆ. ನಮಗೂ ಚೈನಾಗೂ ಸ್ವಲ್ಪ ಒಪ್ಪಂದ ಸರಿ ಇಲ್ಲ. ಮೊದಲೆಲ್ಲ ರೈಲ್ವೆ ಇದಕ್ಕೆಲ್ಲ ಚೈನಾಯಿಂದ ಕೊಡ್ತಾ ಇದ್ರು, ಸ್ವಲ್ಪ ಕಡಿಮೆ ಬೆಲೆಗೆ ಆಗ್ತಿತ್ತು. ಈಗ ಅದನ್ನು ಕೂಡ ಬಹುಶಃ ಈಗಾಗಲೇ ಟೆಂಡರ್ ಕರೆದಿದ್ದೇವೆ, ಅದು ಕೂಡ ಆಗ್ತಾಯಿದೆ. ಇದಲ್ಲದೆ ಒಂದು 300 ಕಿಲೋಮೀಟರ್ ಅಷ್ಟು ಈ ಚಾನಲ್ಗಳಿದೆಯಲ್ಲ, ಈ ರೋಡೆಲ್ಲ ಪಾಪ ನಮ್ಮ ಬೈತಿ ಬಸವರಾಜ ಕ್ಷೇತ್ರ, ಮುಂದತ್ತುಂಗ್ ಕ್ಷೇತ್ರ, ಅಲ್ಲೆಲ್ಲ ಕೂಡ ನೀರೆಲ್ಲ ಒಳಗಡೆ ಬಂದ್ಬಿಟ್ಟು ಲೋ ಲೈಯಿಂಗ್ ಏರಿಯಾಲಿ ಭಾಳ ಸಮಸ್ಯೆ ಆಗ್ತಾಯಿದೆ.
ಭಾಳ ದೊಡ್ಡ ಪ್ರಾಬ್ಲಮ್ ಕೃಷ್ಣ ಬೈರೇಗೌಡ ಕ್ಷೇತ್ರದಲ್ಲಿ ಇದೆಲ್ಲ. ಅದನ್ನು ಏನಾದ್ರು ಮಾಡಬೇಕು ಅಂತೇಳಿ ಆ ಕಡೆ ಈ ಕಡೆ ರೋಡ್ನ ಒಂದು 320 ಕಿಲೋಮೀಟರ್ನ ಐಡೆಂಟಿಫೈ ಮಾಡಿ ನೋಟಿಫೈ ಮಾಡಿದ್ದೀವಿ. ಸುಮಾರು 3,000 ಕೋಟಿ ರೂಪಾಯಿ ಅಷ್ಟು ಮಾಡಿ ಅವ್ರಿಗೆಲ್ಲ ಕಾಸು ಕೊಡೋಕ್ಕಾಗಲ್ಲ. TDR ಅವ್ರಿಗೆ ಬಿಲ್ಡಿಂಗ್ ಕಟ್ಟಕ್ಕೂ ಬಿಡಲ್ಲ. ಆ ಕಸ ಎಲ್ಲ ತಗೊಂಡು ರೋಡ್ಗೆ ಹಾಕ್ಬಿಡ್ತಾರೆ, ಹಿಂದೆ ಇರ್ತದೆ. ಸೊ ಅಲ್ಲಕ್ಕೂ ಕೂಡ ಎಲ್ಲೆಲ್ಲಿ ಖಾಲಿ ಇದೆ ಅದನ್ನು ಐಡೆಂಟಿಫೈ ಮಾಡಿ ಹೊಸ ರಸ್ತೆಗಳನ್ನು ಮಾಡಲಿಕ್ಕೆ ಮಾಡಿದ್ವಿ. ಅದಕ್ಕೆ ಏನೇನು ಬೇಕೋ ಕಾನೂನನ್ನು ತೆಗೆದುಕೊಂಡು ಬಂದು ರೋಡ್ ಮಾಡಲಿಕ್ಕೆ ಒಂದು ಪರ್ಮಿಷನ್ ಏನು ಬೇಕೋ ಅದಕ್ಕೆಲ್ಲ ಕೂಡ ತೆಗೆದುಕೊಂಡು ಬಂದಿದ್ವಿ. ಇದಲ್ಲದೆ ಪ್ರೈಮ್ ಮಿನಿಸ್ಟರ್ಗೆ ತೋರಿಸ್ದೆ, ನಮ್ಮ MLA ಸಾಹೇಬ್ರು ಇದ್ದರು, ಯಾರು ನಮ್ಮ ಕೃಷ್ಣಪ್ಪನವರು, ಪ್ರೈಮ್ ಮಿನಿಸ್ಟರ್ ತೋರಿಸಿ ಡಬಲ್ ಡೆಕ್ಕರ್ ತೋರಿಸ್ದೆ. ಇದನ್ನು ಇವರಿದ್ರು ಈಗ ಮಾಡ್ತಾ ಇದೀವಿ ಅಂತ. ಯಾಕೆ ನಾಗ್ಪುರದಲ್ಲಿ ಹೋಗಿ ನಮ್ಮ ಗಡ್ಕರಿ ಅವರು DK ನೋಡ್ಕೊಂಡು ಬಾಯಿಲಿ ಅಂತ ಹೇಳಿದ್ರು, ನೋಡಿದೆ. ನಮ್ಮ ಇವರು ರಾಮಲಿಂಗಾರೆಡ್ಡಿ ಅವರು ಅವ್ರ ಕಾಲದಲ್ಲಿ ಒಂದು ಟ್ರಯಲ್ ಮಾಡಿದ್ದಾರೆ, ಒಂದು 6 ಕಿಲೋಮೀಟರ್ ಮಾಡಿದ್ದಾರೆ. ಇಟ್ ಇಸ್ ವೆರಿ ಗುಡ್ ನಾವೆಲ್. ಇದು ಕಾರ್ಪೊರೇಷನ್ ಅವರು ಅರ್ಧ ದುಡ್ಡು ಕಟ್ಟೋದು, ನಮ್ಮ ಮೆಟ್ರೋರು ಅರ್ಧ ಕಟ್ಕೊಡೋದು, ಅದನ್ನು ಮಾಡಿ ಈಗಾಗಲೇ DPR ಎಲ್ಲ ಆಗಿದೆ. ಸುಮಾರು ಪರ್ ಕಿಲೋಮೀಟರ್ಗೆ 120 ಕೋಟಿ ರೂಪಾಯಿ ಆಗ್ತಾ ಇದೆ. ಒಟ್ಟು 9,000 ಕೋಟಿ ರೂಪಾಯಿದಷ್ಟು ಈಗ ಇಲ್ಲಿ ಲ್ಯಾಂಡ್ ಅಕ್ವಿಷನ್ನು ನಾವು ಅಕ್ವೈರ್ ಮಾಡೋಕ್ಕಾಗಲ್ಲ. ರೋಡ್ಗೆ ಏನೆಲ್ಲ ಜಮೀನು ಕಾಸ್ಟ್ಲಿ ಆಗ್ತಿದೆ. 10,000 ರೂಪಾಯಿ ಕಡಿಮೆ ಯಾವ ಮೇನ್ ರೋಡು ಇಲ್ಲ. ಬೇರೆ ಕಡೆಲ್ಲ 20,000 ರೂಪಾಯಿ, 10,000 ರೂಪಾಯಿ ಮಿನಿಮಮ್. ನಾವು ಡಬಲ್ದೇ ಕಾಸ್ಟ್ ಕೊಡಬೇಕಾಗ್ತದೆ, ಮಾಡೋಕ್ಕಾಗಲ್ಲ ಅಂತೇಳಿ. ಕೆಳಗಡೆ ರೋಡ್ ಇರ್ತದೆ, ಮೇಲ್ಗಡೆ ಫ್ಲೈಓವರ್ ಇರ್ತದೆ, ಅದ್ರ ಮೇಲ್ಗಡೆ ಟ್ರೈನ್ ಹೋಗ್ತದೆ, ಮೆಟ್ರೋ. ಆ ಥರ ಒಂದು ವಿಶೇಷವಾಗಿ 44 ಕಿಲೋಮೀಟರ್ ಮಾಡಲಿಕ್ಕೆ ಹೊರಟಿದ್ದೇವೆ. ಈ ಲಿಟಿಗೇಷನ್ಸ್ ಯಾವುದು ಇರಬಾರ್ದು. ಈ ವರ್ಟಿಕಲ್ ಸ್ಪೇಸನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಇದು ಭಾಳ ಫಾಸ್ಟಾಗಿ ಆಗ್ತದೆ. ಆ ದೃಷ್ಟಿಯಿಂದ ಈ ಡಬಲ್ ಡೆಕ್ಕರ್ನ ಇದಕ್ಕೆ ಮಾಡಿ ವ್ಯವಸ್ಥೆ ಮಾಡ್ತಾ ಇದ್ವಿ. ಇದಲ್ಲದೆ ಎಲಿವೇಟೆಡ್ ಕಾರಿಡಾರ್ ಫ್ಲೈಓವರ್ ಕೂಡ ಈ ನ್ಯಾಷನಲ್ ಹೈವೇ ಕರೆಕ್ಟ್ ಮಾಡಲಿಕ್ಕೆ ಈಗಾಗಲೇ ಸುಮಾರು 109 ಕಿಲೋಮೀಟರ್ ಗುರ್ಸಿದ್ದೀವಿ. ಇದು ದೊಡ್ಡ ದೊಡ್ಡ ಫ್ಲೈಓವರ್ ಹೇಗೆ ಏರ್ಪೋರ್ಟಿಂದ ಬರ್ತಾ ಇದೆ, ನೆಲಮಂಗಲದಿಂದ ಬರ್ತಾ ಇದೆ, ಎಲೆಕ್ಟ್ರಾನಿಕ್ ಸಿಟಿ, ಆ ರೀತಿ ಸುಮಾರು 109 ಕಿಲೋಮೀಟ್ರು 13,500 ಕೋಟಿ ರೂಪಾಯಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ಫೈನಾನ್ಷಿಯಲ್ ಅವ್ರತ್ತೆಲ್ಲ ಮಾತಾಡಿ ಜಗಳ ನಡೀತಾ ಇದೆ. ಕೆಲವು ಒಪ್ಕೋತಾರೆ, ಕೆಲವು ಒಪ್ಕೊಳ್ಳಲ್ಲ. ಅವ್ರ ಪರಿಸ್ಥಿತಿ ನನಗೆ ಅರ್ಥ ಆಗ್ತದೆ. ಬಟ್ ಇವೆಲ್ಲ ಬೆಂಗಳೂರು ಭಾಳ ಮುಖ್ಯ. ಪ್ರೈಮ್ ಮಿನಿಸ್ಟರ್ ಹೇಳ್ದಂಗೆ ದಿಸ್ ಇಸ್ ಎ ಗ್ಲೋಬಲ್ ಸಿಟಿ. ಇಸ್ ಎ ಗ್ಲೋಬಲ್ ಸಿಟಿ. ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ ಇದು ಗ್ಲೋಬಲ್ ಸಿಟಿ ಇಂಪಾರ್ಟೆಂಟ್. ಅವರು ಕೂಡ ನಾನು ಹೇಳಿದೆ, ಸರ್ ನೀವು ಬರೀ ಗ್ಲೋಬಲ್ ಸಿಟಿ ಅಂತ ಹೇಳಿದ್ರೆ ನೀವು ದುಡ್ಡು ಕೊಡಬೇಕು ಸರ್ ಅಂತ ಹೇಳಿದೆ. DK ಇದನ್ನು ನೋಡ್ತೀನಿ, ನನಗೂ ಅರ್ಥ ಆಗ್ತಾ ಇದೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದೆ ಹಿಂದೆಲ್ಲ ಕೊಟ್ಟಿದ್ದಾರೆ ಸರ್, ನಿಮ್ಮ ಏನು ಕೊಟ್ಟಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನು ದುಡ್ಡು ಕೊಟ್ಟಿಲ್ಲ ಅಂತೇಳಿ ಅವರು ಕೂಡ ಹೇಳಿದ್ದೇನೆ. ಅವರು ಕೂಡ ಒಂದು ನಾನು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ ಅವ್ರಿಗೆ. ನಾನು ಭಾಷಣ ಮಾಡುವಾಗ ಮಾತಾಡೋಣ ಅಂತಿದ್ದೆ. ಅಲ್ಲಿ ಮೆಟ್ರೋ ರೈಲ್ವೆ ಸ್ಟೇಷನಲ್ಲಿ ಇದು ಒಂದು ಪ್ರೋಗ್ರಾಮ್ ಇತ್ತು, ಇಲ್ಲೊಂದು ಪ್ರೋಗ್ರಾಮ್ ಇತ್ತು. ಇಲ್ಲಿ ನಾನು ಇಲ್ಲಿ ವೆಲ್ಕಮ್ ಮಾಡೋದಿತ್ತು, ಅಲ್ಲಿ ಸೋಮಣ್ಣ ಮಾಡೋದಿತ್ತು, ಒಂದೇ ಪ್ರೋಗ್ರಾಮ್ ಆಗೋಯ್ತು. ಸೊ ಇನ್ನು ಯಾಕೆ ನಾನು ಸುಮ್ಮನೆ ಇನ್ನು ಅವ್ರ ಹತ್ರ ಜಗಳಾಡೋದು ಅಂದ್ಬಿಟ್ಟು ನಾನೇ ಒಂದು ರೆಪ್ರೆಸೆಂಟೇಷನ್ ಕೊಟ್ಟು ಪ್ರೈಮ್ ಮಿನಿಸ್ಟರ್ ಕೊಟ್ಟಿದ್ದೀನಿ. ತೆಗೆದುಕೊಂಡು ಹೋಗಿದ್ದಾರೆ. ಐ ಥಿಂಕ್ ನೋಡೋಣ, ಎಲ್ಲರದ್ದು ರಿಕ್ವೆಸ್ಟ್ ಮಾಡ್ತೀನಿ, ನೀವೆಲ್ಲ ಸ್ವಲ್ಪ ಪ್ರೆಷರ್ ಬಿಲ್ಡಪ್ ಮಾಡಿ. ನಿಮ್ಮ ಬೆಂಗಳೂರು ಇದು, ನನ್ನ ಬೆಂಗಳೂರಲ್ಲ, ನಮ್ಮದು ನಿಮ್ಮೆಲ್ಲ ಸೇರಿ ಒಟ್ಟಾಗಿ ನಮ್ಮ ಬೆಂಗಳೂರು ಇದು. ಇದಕ್ಕೆ ನಾವು ಮಾಡಬೇಕು. ಇದಲ್ಲದೆ ಗಾರ್ಬೇಜ್ಗೆ ಏನು ನಮ್ಮ ಅಶ್ವತ್ಥಾಯಣ ಇದು ಡ್ರೈವ್ ಸಿಟಿ, ಆ ಸಿಟಿ, ಈ ಸಿಟಿ, ಗಾರ್ಬೇಜ್ ಸಿಟಿ ಏನು ಯಾವ ಕಾಲದಲ್ಲಿ ಇರಲಿಲ್ಲ. ಇದು ನನ್ನ ಹತ್ರ ಫೋಟೋಗಳಿದ್ದಾವಪ್ಪ. ಕರ್ನಾಟಕ ಗಾರ್ಬೇಜ್ ಸಿಟಿ ಅಂತ ಯಾವ ಕಾಲದಲ್ಲಿ ಇರಲಿಲ್ಲ. ಹಿಂದೆ ಎಲ್ಲ ನನ್ನ ಇದೆ. ಹಿಂದೆ ಯಾವಾಗ ಬಂತು, ಯಾವಾಗ ಇದು ಬಂತು, ನಾನಲ್ಲ, ಬೇರೆಯವರೆಲ್ಲ ಅನೌನ್ಸ್ ಮಾಡಿದೆಲ್ಲ ಇದೆ. ಯಾವ್ದಾದ್ರು ಮಳೆ ಜಾಸ್ತಿ ಬಂದ್ಬಿಡ್ತು ಅಂದರೆ ಏನು ಟೀಕೆ, ನೋಡಿದ್ದು ಬೆಂಗಳೂರು ಇಲ್ಲಿ ಇದು ಹೋಗ್ತಾ ಇದೆ ಅಂತ. ಮೊನ್ನೆ ಇವತ್ತು ಏನಾಯ್ತು, ನಿನ್ನೆ ಡೆಲ್ಲಿಲಿ, ಬಾಂಬೆಲಿ ಏನಾಯ್ತು, ಡೆಲ್ಲಿಲಿ ಏನಾಯ್ತು, ಗುಜರಾತಲ್ಲಿ ಏನಾಯ್ತು, ಬಿಹಾರಲ್ಲಿ ಏನಾಯ್ತು, ಎಲ್ಲ ಕೂಡ ಇದು ಕಾರ್ಗಳೆಲ್ಲ ತೇಲಿ ಹೋಗ್ತಾ ಇದೆ. ಇದು ಪ್ರಕೃತಿ. ಅವತ್ತಿನ ಕಾಲದಲ್ಲಿ ಏನು ಮಾಡಬೇಕೋ ಮಾಡಿದ್ದಾರೆ. ಬಟ್ ಸ್ಟಿಲ್ ಬೇರೆ ಕಂಪೇರ್ ಮಾಡಿದ್ರೆ ನಮ್ಮದು ಇದು ಗಾರ್ಬೇಜಲ್ಲಿ ನಾವು ಎಲ್ಲ ವಿಫಲ ಆಗಿದ್ದೀವಿ. ಇವರು ವಿಫಲ ಆಗಿದ್ದಾರೆ, ನಾವು ವಿಫಲ ಆಗಿದ್ದೀವಿ. ದೊಡ್ಡ ಮಾಫಿಯಾ. ಆ ಮಾಫಿಯಾನ ತೆಗೆದಾಕಕ್ಕೆ ಇವ್ರ ಕೆಲವು ಆಗಲ್ಲ, ನಮ್ಮ ಕೆಲವು ಆಗಿಲ್ಲ. ಈಗ ಏನೇನೋ ಮಾಡಿ ಕೋರ್ಟಿಂದ ಇವರು 79 ಪ್ಯಾಕೇಜ್ 89 ಪ್ಯಾಕೇಜ್ ಅಂತ ಮಾಡಿದ್ರು. ಅದನ್ನು ಕೋರ್ಟ್ಗೆ ಹೋಗ್ಬಿಟ್ಟು ಇವರೇ ಯಾರೋ ಹೋಗಿ ಸ್ಟೇ ಮಾಡಿಸ್ಬಿಟ್ಟು ಇವರೆಲ್ಲ ಇಂಟರ್ನಲ್ ಇದಕ್ಕೆ ಹೋಗಿ ಸುಮ್ಮನೆ ಅದು ಅಲಾಟ್ಮೆಂಟು. ಪಾಪ MLA ಕಂಟ್ರೋಲ್ ಇಲ್ಲ, MLA ಮರಿ ಇನ್ನು ಮಧ್ಯೆ ಕಸೆತ್ತಿಲ್ಲ ಅಂತ ಗಲಾಟೆ ಆಯ್ತದೆ. ಇವರು ಸುಮ್ಮನೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ದರು. ಅದಕ್ಕೆ ಏನೋ ಮಾಡಿ ಈಗ ಕೋರ್ಟಲ್ಲಿ ಪರ್ಮಿಷನ್ ಕೊಟ್ಟರು. ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಅಂತ ಹೇಳಿ ಒಂದು ಪ್ಯಾಕೇಜ್ ಮಾಡಿದ್ದೀನಿ. ಅದನ್ನು ಟೆಂಡರ್ ಕರೆದಿದ್ದೀನಿ. ಅದನ್ನು 3 ಪ್ಯಾಕೇಜ್ 4 ಪ್ಯಾಕೇಜ್ ಎಕ್ಸ್ಟ್ರಾ ಮಾಡಿದ್ದೀನಿ. ಯಾಕೆಂದರೆ ದೊಡ್ಡ ದೊಡ್ಡ ಏರಿಯಾಗಳು ಕೆಲವೆಲ್ಲ ಇದೆ, ಅಂಥದ್ದೆಲ್ಲ ಮಾಡಿ ಅದು ಕೂಡ ಟೆಂಡರ್ ಕರೆದಿದೆ. ಈ ಸೆಕೆಂಡ್ರಿ ಕಲೆಕ್ಷನ್ನು, ಪ್ರೊಸೆಸಿಂಗ್ ವೇಸ್ಟು, ನಾನು ಅಧ್ಯಕ್ಷ ಇದನ್ನು ಮಾಡಬೇಕಾದ್ರೆ ಚೆನ್ನೈಗೆ ಹೋಗಿದ್ದೀನಿ, ಹೈದ್ರಾಬಾದ್ಗೆ ಹೋಗಿದ್ದೀನಿ, ಡೆಲ್ಲಿ ಹೋಗಿದ್ದೀನಿ, ಎಲ್ಲ ಕಡೆನೂ ಹೋಗಿ ನೋಡ್ಕೊಂಡು ಬಂದು. ಇಂಡೋರ್ಗೆ ಒಂದು ಹೋಗಕ್ಕಾಗಲಿಲ್ಲ ಅಷ್ಟೇ. ದಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಸಿಟಿ ಅಂತ ಹೇಳಿದ್ರು. ಇಂಡೋರಲ್ಲಿ ಇರೋದ್ರಲ್ಲಿ ಒಳ್ಳೆ ಚೆನ್ನಾಗಿದೆ ಅಂತ ಹೇಳಿದ್ರು. ಅದೊಂದು ಹೋಗೋಣ ಅಂತಿದೆ ಎಲೆಕ್ಷನ್ ಟೈಮು. ಇನ್ನು ಹೋಗಿ ಅವ್ರನ್ನೇನಾರು ಹೊಗಳ್ಬಿಟ್ರೆ ಇನ್ನು ಅದು ಬೇರೆ ಬೈತಾರೆ ಅಂದ್ಬಿಟ್ಟು ನಾನು ಎಲ್ಲ ಹೋಗಲ್ಲ. ನಾನು ಇರೋದ್ರಲ್ಲೇ ಇಂಡೋರ್ ಎಸ್ ಬೀನ್ ಅವಾರ್ಡೆಡ್ ದಿ ಬೆಸ್ಟ್ ಸಿಟಿ. ನಮ್ಗೆ ಅವ್ರು ಕ್ಲೀನ್ ಸಿಟಿ, ಕ್ಲೀನ್ ಸಿಟಿ ಅಂತೇಳಿ. ಸೊ ಅದಕ್ಕೆ ಈಗಾಗಲೇ ಮಾಡಿದ್ವಿ. ಆಮೇಲೆ ಮೊನ್ನೆ ನೈಸ್ ಅವ್ರ ಹತ್ರ ನ್ಯಾಯ ಮಾಡಿ ಅವ್ರ ಹತ್ರ ಒಂದು 100 ಎಕರೆ ಬಿಡಿಸ್ಕೊಂಡಿದ್ದೀನಿ. ಅಲ್ಲೆಲ್ಲ ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಮುನ್ರಾಜ್ ಗಲಾಟೆ ಮಾಡ್ತಾಯಿದ್ದೆ ನನ್ನ ಮೇಲೆ. ಮೊದಲೇ ಇತ್ತಲ್ಲಿ ಅದನ್ನು ಕೂಡ ಖರೀದಿ ಮಾಡೋಕ್ಕೆ, ಯಾಕೆಂದ್ರೆ ಅಲ್ಲೆಲ್ಲ ಇದು NOCಗಳೆಲ್ಲ ಇತ್ತು, ಪೊಲ್ಯೂಷನ್ ಕಂಟ್ರೋಲ್ NOC ಮತ್ತೊಂದೆಲ್ಲ ಇತ್ತು. ಬಟ್ ಮುನ್ರಾಜ್ ಗಲಾಟೆ ನಿಂತ್ಕೊಟ್ಟಿಲ್ಲ, ವಿಧಿನೇ ಇಲ್ಲ. ಅಲ್ಲೊಂದು ಟೆರಾಫಾರ್ಮ್ ಅಂತಿತ್ತು, ಅದು ಕ್ಯಾಬಿನೆಟ್ ಅಪ್ರೂವ್ ಮಾಡಿ DC ಕಟ್ಟಿದ್ದೀನಿ. ಏನೋ ಮಾಡಿ ಒಂದು ವ್ಯಾಪಾರ ಮಾಡಿ ಒಂದು ಬೆಲೆ ಕಟ್ಬಿಟ್ಟು ತೊಗೊಬಿಡಪ್ಪ ನೀನು ಅಂತೇಳಿ. 4 ಕಡೆ ತೊಗೊಳಕ್ಕೆ ಇಷ್ಟ ಇಲ್ಲೇ ಇದ್ದಾರೆ, 4 ಕಡೆ ತೆಗೆದುಕೊಳ್ಳಿ ಇಷ್ಟ. ಕೋಲಾರ ಕಡೆ ಒಂದು ರೋಡ್ ಮಾಡೋ ಜಾಗ ಮಾಡೋಣ ಅಂತ ಇವರು ಬಿಡ್ತಾಯಿಲ್ಲ. ಇನ್ನೊಂದು ವಿಧಿಲ್ಲ. ನಾನೆಲ್ಲರೂ ನಮ್ಮ ಮಾಗಡಿಗೋ ನಮ್ಮ ರಾಮನಗರ ಕಡೆ ಯಾವ್ದಾದ್ರು ಗುಡ್ಡೆ ಪಕ್ಕ ಯಾವ್ದಾದ್ರು ಜಾಗ ಇದ್ರೆ ಹುಡುಕಿ. ಈಗ ಹೊಸ ಸಿಸ್ಟಮ್ ಬಂದ್ಬಿಡಿ ಅಧ್ಯಕ್ಷ. ಈ ಬೆಂಗಳೂರಲ್ಲಿ ಇದು ಗಾರ್ಬೇಜ್ ಥರ ಅಲ್ಲ. ನಾನಾಗ ನೋಡಿದ್ದೀನಿ, ಡೆಲ್ಲಿಲಿ ಸಿಟಿ ಒಳಗಡೆ ಇದೆ, ಪಕ್ಕದಲ್ಲೇ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆ, ಏನು ವಾಸನೆ ಗೀಸನೆ ಇಲ್ಲ. ವಿತಿನ್ ಒಂದು 3-4 ದಿನದಲ್ಲಿ ಅದನ್ನು ಬರ್ನ್ ಮಾಡಿ ಕರೆಂಟ್ ಉತ್ಪಾದನೆ ಮಾಡೋದು, ಗ್ಯಾಸ್ ಉತ್ಪಾದನೆ ಮಾಡೋದು ಎಲ್ಲ ಕೂಡ ಬಂದಿದೆ ಅದಕ್ಕೆ. ಸೊ ಅದನ್ನೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ದೊಡ್ಡ ದೊಡ್ಡ ಕಂಪ್ನಿಯವರೆಲ್ಲ ಮಾಡ್ತಾ ಇದ್ದಾರೆ. ಈ ಇವರು ಜಿಂದಾಲ್ ಅವರು ಎಲ್ಲ ಒಂದು 12 ಕಡೆ ಮಾಡ್ತಾ ಇದ್ದಾರೆ. ಆ ಡೆಲ್ಲಿ ಅವ್ರ ಹತ್ರ ಹೋಗಿ ನಾನು ಕಾರ್ಪೊರೇಷನ್ ಹತ್ರ
ಅವ್ರದ್ದೆಲ್ಲ ಕೂಡ ಚರ್ಚೆ ಮಾಡ್ಕೊಂಡು ನಾನು ಬಂದಿದ್ದೇನೆ. ಯಾಕಂದರೆ ಡೆಲ್ಲಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಅಂತೇಳಿ ಅವ್ರ ಹತ್ರ ಕೂಡ ಹೋಗಿ ಮಾತಾಡಿಕೊಂಡು ಆ ಮೇಯರು ಆಫೀಸರ್ಸ್ ಒಂದು 15 ಜನ ಆಫೀಸರ್ಸ್ ಕರ್ಕೊಂಡು ಹೋಗಿದ್ದು ಬರ ಇಲ್ಲ ಸ್ವಲ್ಪ ನೋಡಿದ್ದೀನಿ ಹೆಂಗೆ ಮಾಡ್ಬೋದು ಅಂತ ನೋಡಿಕೊಂಡು ಮಾಡಿದ್ದೀನಿ ಅಧ್ಯಕ್ಷೆ. ಅದು ಕೂಡ ಈಗಾಗಲೇ ಟೆಂಡರ್ ಕೂಡ ಕರೆದಿವೆ. 4 ಮಾಡಬೇಕು ಅಂತಿತ್ತು, ಅದಕ್ಕೆ ಜಾಗ ಪ್ರಾಬ್ಲಮ್ಮು. ಈ ಕೋರ್ಟಲ್ಲೆಲ್ಲ ಜಾಗ ಇಲ್ಲದೆ ಏನು ಕರಿತಾ ಇದ್ದೀರಿ ಅಂತ ಎಲ್ಲ ಗಲಾಟೆ ಮಾಡ್ತಾ ಇದ್ರು. ಸದ್ಯಕ್ಕೆ ಜಾಗ ಇರೋಕ್ಕೆ ಅಷ್ಟು ಕಡೆ ಮಾಡಿ ಅಂತೇಳಿ ಮಾಡಿದ್ವಿ. ಮುಂದಕ್ಕೆ ಬೆಂಗಳೂರು ಸುತ್ತಮುತ್ತಲು ಇರೋ ಜಾಗಕ್ಕೆಲ್ಲ ನಾವು ಯೋಚನೆ ಮಾಡಬೇಕು. ಎಲೆಕ್ಟ್ರಾನಿಕ್ ಸಿಟಿ ಬೇರೆ ನಾರ್ತಲ್ಲಿ, ಸೌತಲ್ಲಿ, ರಾಮನಗರ, ಚನ್ನಪಟ್ಟಣ ಇದಕ್ಕೂ ಕೂಡ ಈಗಿಂದ ನಾವು ಮುಂದಕ್ಕೆ ಪ್ಲಾನ್ ಹಾಕಬೇಕು. ಅದಕ್ಕೂ ಕೂಡ ವ್ಯವಸ್ಥೆ ಮಾಡೋಂತ ಮಾಡ್ತಾ ಇದ್ದೀವಿ ಅಧ್ಯಕ್ಷೆ. ಸೊ ಹಿಂಗೆ ನಾವು ವೆಲ್ಫೇರ್ ಸ್ಕೀಮ್ಸು ಕೂಡ ಬೇಕಾದಷ್ಟು ಕಳೆದುಕೊಳ್ತಾ ಇದ್ದೀವಿ. ದುಡ್ಡಿಲ್ಲ ಅಂತ ಗಾಬರಿ ಬೇಡ. ಆದಷ್ಟು ಈ ರೋಡಲ್ಲಿ ಎಲ್ಲ ನಿಂತ್ಕೊಂಡು ಮಾಡ್ತಾ ಇರೋರಿಗೆಲ್ಲ ಗಾಡಿಗಳು ಕೊಡಿಸ್ಬೇಕು ಅಂತ ಮಾಡಿದ್ವಿ. ನೀವು ನಾನು ಇದನ್ನು ಮಾಡ್ಕೊಡ್ರಿ ಅಂತ ಹೇಳಿದ್ರೆ ಅವ್ರು ಯಾರು ಸುಮಾರು ಒಂದು 39,000 ಜನ ಏನೋ ಈಗ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. ನಾನು ಎಷ್ಟು 39,000 7,200 ಜನ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಕೂಡ ಗಾಡಿ ಕಟ್ಕೊಳ್ಳಿಕ್ಕೆ ಒಂದು 5,000 ಜನಕ್ಕೆ ಈಗ ಟೆಂಡರ್ ಕರೆದು ಅವ್ರಿಗೆಲ್ಲ ಗಾಡಿ ಬೇಕಂದ್ರೆ ಅಲ್ಲೇ ಇದ್ಬಿಡ್ತಾರೆ ಟೆಂಪ್ರರಿಗೆ. ಒಂದು ದೊಡ್ಡ ರೋಡಲ್ಲಿ ಮಾತ್ರ ಇರಬೇಕು ಅಂತ ನೋಟಿಫೈ ಮಾಡಿ ನಮ್ಮ ಅಶ್ವತ್ಥನಾರಾಯಣ ಕೂಡ ಹೇಳ್ತಾ ಇದ್ರು. ಇದು ಭಾಳ ಏನಾರು ಮಾಡಿ ತಪ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಅವರು ಕೂಡ ಹೇಳ್ತಾ ಇದ್ರು. ಸೊ ಅವ್ರಿಗೂ ಕೂಡ ಸಬ್ಸಿಡಿ ಕೊಟ್ಟು ಅವ್ರಿಗೆಲ್ಲ ಮ್ಯಾನ್ಯುಯಲ್ ಕಾರ್ಟು, ಕೆಲವರು ಮೋಟರೈಸ್ ಕಾರ್ಟು 1 ಲಕ್ಷದಿಂದ 4 ಲಕ್ಷ, ಕೆಲವ್ರಿಗೆ 25,000 ಅವ್ರ ಕೆಪಾಸಿಟಿ ಮೇಲೆ ಅವರು ಒಂದಷ್ಟು ಸ್ಮಾಲ್ ಕಾಂಟ್ರಿಬ್ಯೂಷನ್ನು ಇನ್ನು 90% ನಾವು ಸಬ್ಸಿಡಿ ಕೊಡುವಂಥದ್ದು ಕೂಡ ಅದಕ್ಕೆ ನಾವು ಮಾಡ್ತಾ ಇದ್ದೀವಿ. ಸೊ ಇಂಥೆಲ್ಲ ಕೂಡ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಇದಲ್ಲದೆ ಈ ಸ್ಟಾಮ್ ವಾಟರ್ ಡ್ರೈನು ಒಂದು ವರ್ಲ್ಡ್ ಬ್ಯಾಂಕಿಂದ ಹಣ ತರ್ತಾ ಇದ್ದೀವಿ. ನಮ್ಮ ಇವರೆಲ್ಲ ಸಹಕಾರ ಕೊಟ್ಟಿದ್ದಾರೆ. 16 ಪ್ಯಾಕೇಜ್ ಕರ್ತಿದ್ದೀವಿ. 2,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 173 ಕಿಲೋಮೀಟರ್ ಸ್ಟಾಮ್ ವಾಟರ್ ಡ್ರೈನ್ಗೆ, ಇಡೀ ಬೆಂಗಳೂರಿನ ಎಲ್ಲೂ ಕೂಡ ಸ್ಟಾಮ್ ವಾಟರ್ ಡ್ರೈನ್ಗೆ ತಡೆಗೋಡೆ ಪಕ್ಕ ಇರಬೇಕು. ಆ ಕೆಲಸ ಕೂಡ ಈಗಾಗಲೇ ತೆಗೆದುಕೊಂಡಿದ್ದೇವೆ. ಇದಲ್ಲದೆ ಇಂಟರ್ಲಿಂಕಿಂಗ್ ಆಫ್ ಲೇಕ್ಸ್, ರೀಚಾರ್ಜಿಂಗ್ ಆಫ್ ಗ್ರೌಂಡ್ ವಾಟರ್, ಅದು ಕೂಡ ಈಗಾಗಲೇ 1,700 ಕೋಟಿ ರೂಪಾಯಿ ಇದು ವ್ಯವಸ್ಥೆ ಕೂಡ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ ಅಧ್ಯಕ್ಷೆ. ಸೊ ತಮಗೆ ಈಗಾಗಲೇ ರಾಜಕಾಲುವೆ ವಿಚಾರದಲ್ಲಿ ಎನ್ಕ್ರೋಚ್ಮೆಂಟ್ ಇವೆಲ್ಲ ಕೂಡ ಬರ್ತಾ ಇದೆ. ಇದು ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದನೇ ಈ ರಸ್ತೆಗಳನ್ನ ಮಾಡಿಕೊಂಡು ಈ ಅರ್ಬನ್ ಫ್ಲಡ್ಡಿಂಗ್ನ ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದನೇ 170 ಕಿಲೋಮೀಟರ್ಗೆ ಈ ಕಾಮಗಾರಿಗಳನ್ನು ವರ್ಲ್ಡ್ ಬ್ಯಾಂಕಿಂದ ನಾನು ಮತ್ತೆ ಹೇಳ್ದಂಗೆ 2,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಇದು 850 ಕಿಲೋಮೀಟರಲ್ಲಿ ಇರೋದು. ಬೆಂಗಳೂರು ನಗರದಲ್ಲಿ 850 ಕಿಲೋಮೀಟರ್ ಈ ಥರ ಇರ್ತಿದೆ. 450 ಕಿಲೋಮೀಟರ್ ಕಂಪ್ಲೀಟ್ ಆಗಿ 80 ಕಿಲೋಮೀಟರ್, 195 ಕಿಲೋಮೀಟರ್ ಆನ್ಗೋಯಿಂಗ್ ಇದೆ. ಇನ್ನು 170 ಕಿಲೋಮೀಟ್ರು ಬ್ಯಾಲೆನ್ಸ್ ಉಳ್ಕೊಂಡಿದೆ. ಅದಕ್ಕೆ ನಾವು ಟೆಂಡರ್ನ ಕರೆದಿದ್ದೀವಿ ಅಧ್ಯಕ್ಷೆ. ಇದಲ್ಲದೆ ಮುಖ್ಯವಾಗಿ ನಮ್ಮ ಶ್ರೀನಿವಾಸು ಇನ್ನೆಲ್ಲ ಕೂಡ ಇಲ್ಲಿದ್ದಾರೆ. ಅಲ್ಲಿ ಪಕ್ಕದಲ್ಲಿ ಪಾಪ ನಮ್ಮ ಗೋಪಿನಾಥ್ ಅವರು ನಮ್ಗೆ ಕೇಳ್ತಾ ಇದ್ರು. ಅಲ್ಲಿ ಈ PRRದು 2 ಕಡೆ ಇದೆ. 2 ಕಡೆ ಹಿಂದೆ ನೋಟಿಫಿಕೇಶನ್ ಆಗಿತ್ತು. ನನಗೆ ಬೇಕಾದಷ್ಟು ಪ್ರೆಷರು ಡಿನೋಟಿಫೈ ಮಾಡೋದು. ನಾ ಡಿನೋಟಿಫೈ ಮಾಡಿ ಜೈಲಿಗೆ ಹೋಗಿ ನಾನು ರೆಡಿ ಇಲ್ಲ. ನಂದೇ ಡಿನೋಟಿಫೈ ಆಗಿದೆ. ನಮ್ಮ ತಾಯಿ ಹೆಸರಲ್ಲೇ ಇದು ಭೂಮಿ, ಅದೇ ನೋಟಿಫೈ ಆಗಿದೆ. ನಾನು ಮಾಡ್ಕೊಳಕ್ಕೆ ಹೋಗೋದಿಲ್ಲ, ನನಗೆ ಬೇಡ ಅಂತ ನಾನೀಗಾಗಲೇ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಅವ್ರಿಗೆ ದುಡ್ಡು ಕೊಡಬೇಕು ಅಂತಲೂ ತೀರ್ಮಾನ ಮಾಡಿದ್ದೀವಿ. ಕಾಂಪನ್ಸೇಷನ್ ಅದಕ್ಕೆ ಸೆಟಲ್ಮೆಂಟ್ ಮಾಡಿದ್ದೀವಿ. ಏನು ರೇಟ್ ಕೊಡಬೇಕು ಅಂತ ಗೌರ್ಮೆಂಟಲ್ಲಿ ನಾವು ಹಳೆ ರೇಟೇ ಕೊಡೋಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಬಟ್ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ಹೊಸ ಕಾನೂನಲ್ಲಿ ಏನು ರೇಟ್ ಕೊಡಬೇಕು ಆ ರೇಟ್ ಕೊಟ್ಬಿಡಿ, ಇಲ್ಲ TDR ಕೊಡಿ, ಇಲ್ಲ ಅಂದರೆ FIR ಕೊಡಿ. ಅದಕ್ಕೂ ಕೂಡ ಇನ್ನು ಸ್ವಲ್ಪ ಜಾಗ ಇದ್ದರೆ ಜಾಗನೂ ಕೊಡಿ ಅಂತೇಳಿ ಅದಕ್ಕೂ ಕೂಡ ಮಾಡಿ ಆ 2 ಪೆರಿಫೆರಲ್ ರೋಡ್ನ 1, 2 ಎರಡನ್ನೂ ಕೂಡ ಬಿಸ್ನೆಸ್ ಕಾರಿಡಾರ್ ಅಂತೇಳಿ ಅದನ್ನು ಕೂಡ ನಾವು ವ್ಯವಸ್ಥೆನ ನಾವು ಮಾಡಿದ್ದೀವಿ. ಇದಲ್ಲದೆ ಶಿವರಾಮ್ ಕಾರಂತ್ ಲೇಔಟು ಇದೇನೋ ಒಂದಷ್ಟು ಆಯಿತು. ಯಾವುದೋ ನಮ್ಮ ನಾಡಪ್ರಭು ಕೆಂಪೇಗೌಡರ ಲೇಔಟು, ಅದು ಕೂಡ ಅದಕ್ಕೆ ಒಂದಷ್ಟು ಇನ್ನೂ ಕೆಲವು ಕೆಲಸಗಳಿದೆ. ಶಿವರಾಮ್ ಕಾರಂತ್ ಲೇಔಟು ಅವ್ರಿಗೆಲ್ಲ ಸೈಟ್ ಹಂಚಬೇಕು. ಪಾಪ ಬಡವರು ಜಮೀನು ಕಳ್ಕೊಂಡವ್ರಿಗಿನ್ನ ನಾವು ಸೈಟ್ ಕೊಟ್ಟಿಲ್ಲ. ಕೋರ್ಟಲ್ಲಿ ಸ್ಟೇ ಬಂದ್ಬಿಟ್ಟಿದೆ. ಅಪ್ಲಿಕೇಶನ್ ತೊಗೋಬೇಡ ಅಂತ ಹೇಳ್ತಾರೆ. ಅದನ್ನು ಕೂಡ ನಮ್ಮ ಚೀಫ್ ಅಡ್ವೊಕೇಟ್ ಜನರಲ್ಗೆ ಹೇಳಿದ್ದೀವಿ, ಜಲ್ದಿ ಅದನ್ನು ವೆಕೇಟ್ ಮಾಡಿಸ್ಕೊಡಿ. ಇಲ್ಲಾಂದರೆ ಏನು ಲಿಟಿಗೇಷನ್ ಇದೆ ಅಂತ ಪೆಂಡಿಂಗ್ ಇಟ್ಬಿಟ್ಟು ಪಾಪ ಬೇರೆ ಬಡವರಿಗೆ ಆಸ್ತಿ ಕಳ್ಕೊಂಡವ್ರಿಗೆ ಒಂದು ಸೈಟ್ ಕೊಡಲಿಲ್ಲ ಅಂತ ಹೆಂಗೆ? ಅದು ಕೂಡ 60-40 ಸ್ಕೀಮಲ್ಲಿ ಒಪ್ಕೊಂಡಿದ್ದಾರೆ. ಅದು ಕೂಡ ಸುಪ್ರೀಂ ಕೋರ್ಟಲ್ಲಿ ಡೈರೆಕ್ಷನ್ಸ್ ಬಂದಿದೆ. ಅದು ಕೂಡ ಆಗಬೇಕು ಅಂತೇಳಿ ಇದಕ್ಕೆಲ್ಲ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಅಧ್ಯಕ್ಷೆ. ಇದಲ್ಲದೆ ಮೆಟ್ರೋ ಒಂದು ಐತಿಹಾಸಿಕವಾದ್ದು. ನಾನು ಕೂಡ ಅದು ಪ್ರಾರಂಭದಲ್ಲಿ ನಾನು ಕೂಡ ಇಡೀ ದೇಶನ ಪ್ರವಾಸ ಮಾಡಿ ಅದನ್ನೆಲ್ಲ ನೋಡ್ಕೊಂಡು ನಾನು ಬಂದಿರೋನು. ಸೊ ಅದು ಕೂಡ ಈಗಾಗಲೇ ಸುಮಾರು ದೊಡ್ಡ ಕಾರ್ಯಕ್ರಮನ ತೆಗೆದುಕೊಂಡಿದ್ದೇವೆ. ಈಗಾಗಲೇ ಹೆಬ್ಬಾಳಿಂದ ಏರ್ಪೋರ್ಟ್ಗೆ 27ರಲ್ಲಿ ಮುಗಿಸ್ಬೇಕು. ಈಗ ಅದಲ್ಲದೆ ನಮ್ಮ ತಾವರೆಕೆರೆವರೆಗೂ ಕೂಡ ತೊಗೊಂಡು ಹೋಗಬೇಕು. ನಮ್ಮ ಮಾಗಡಿ ರೋಡಲ್ಲಿ, ಈ ಕಡೆ ಹೊಸೂರು ರೋಡಲ್ಲಿ ತೆಗೆದುಕೊಂಡು ಹೋಗಬೇಕು, ಹೊಸಕೋಟೆ ತಗೊಂಡು ಹೋಗಬೇಕು, ನೆಲಮಂಗಲ ತೊಗೊಂಡು ಹೋಗಬೇಕು. ಅದಕ್ಕೆಲ್ಲ DPR ಮಾಡಕ್ಕೆ ಹೇಳಿದ್ದೀನಿ. ಕೆಲಸವನ್ನು ಕೂಡ ಆದಷ್ಟು ಜಲ್ದಿ. ಈಗ ಪಿಂಕ್ ಲೈನ್ ಏನಿದೆ ಕಾಲನಹಳ್ಳಿ ಅಗ್ರಹಾರ ಟು ತಾವರೆಕೆರೆ 7.5 ಕಿಲೋಮೀಟರ್ನ ಪ್ಲಾನ್ ಆಗಿದೆ. ಪಬ್ಲಿಕ್ಕಿಗೆ ಮೇ 26ಕ್ಕೆ ಅದು ಕೂಡ ಅಂಡರ್ಗ್ರೌಂಡ್ ಲೈನ್ ರೀ6 ತಾವರೆಕೆರೆಯಿಂದ ನಾಗವಾರ 13.5 ಕಿಲೋಮೀಟ್ರು ಪ್ಲ್ಯಾಂಡ್ ಅದು ಓಪನ್ ಆಗ್ತದೆ ಡಿಸೆಂಬರ್ 26ರಷ್ಟೊತ್ತಿಗೆ ಅನ್ನೋದು ಕೂಡ ನಾನು ಈಗಾಗಲೇ ಸಿದ್ಧತೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೇವೆ ಅಧ್ಯಕ್ಷೆ. ಸೊ ಹಿಂಗೆ BMRCಯಲ್ಲೂ ಕೂಡ ಏನೇನು ಆಗಬೇಕು ಆ ಕೆಲಸ ಕೂಡ ಎಲ್ಲ ನಾವು ಮಾಡ್ಕೊಂಡಿದ್ದೇವೆ. ಸೊ ಹಂಗೆ ಈಗ ನಮ್ಮ ಅಶೋಕ್ ಅವರು ಏನೇನು ಕೆಲವು ವಿಚಾರಗಳನ್ನು ಹೇಳಿದ್ರು ಅದು ಕೂಡ ತಮ್ಮ ಗಮನಕ್ಕೆ ತಂದಿದ್ದೇವೆ. ಈಗ ಅಶ್ವತ್ಥನಾರಾಯಣ ಇಲ್ಲ, ಪಾಪ ಅವರು ಕೂಡ ಭಾಳ ವಿಚಾರನ ಟೀಕೆ ಟಿಪ್ಪಣೆಲ್ಲ ಮಾಡಿದ್ದಾರೆ. ಇರಲಿ, ಭಾಳ ಸಂತೋಷ. ಅವರು ಟೀಕೆಗಳು ಮಾಡ್ತಾ ಇರಬೇಕು, ನಾವು ಕೆಲಸಗಳು ಮಾಡ್ತಾ ಇರಬೇಕು. ಹಿಂದೆ ಹೇಳಿದ್ದೀನಿ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಅವ್ರ ಟೀಕೆಗಳೆಲ್ಲ ಸತ್ತೋಗ್ತವೆ. ಬಸವರಾಜ್ ನನ್ನ ಕೆಲಸ ಮಾತ್ರ ಉಳಿತದೆ. ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ದಯವಿಟ್ಟು ಇನ್ನೇನಿದ್ರು ಕೂಡ ಬೆಂಗಳೂರು ಅಭಿವೃದ್ಧಿಗೆ ನಾವ್ಯಾರು ಪರ್ಮನೆಂಟ್ ಇಲ್ಲ. ಸೊ ನೋ ಒನ್ ಇಸ್ ಪರ್ಮನೆಂಟ್ ಇಯರ್. ನಾವು ಏನು ಕೆಲಸ ಮಾಡ್ತೀವಿ ಅದು ಮಾತ್ರ ಉಳ್ಕೊಡ್ತದೆ. ಇಷ್ಟು ಹೇಳಲಿಕ್ಕೆ ಬೆಂಗಳೂರು ನಗರಕ್ಕೆ ಮತ್ತು ಫಂಡ್ಸ್ ವಿಚಾರ ಏನೇನು ವಿಚಾರ ಮಾತ್ರ ಈಗ ನಮ್ಗೆ ಭಾಳ ಮುಖ್ಯವಾಗಿರೋದು.
ಏನು ಅನುದಾನ ಕೊಡ್ತಾರೆ ಅದು ಅದನ್ನ ಬಹಳ ಮುಖ್ಯ. ಯಾಕಂದ್ರೆ ಈಗ ಎಲ್ಲ ರಸ್ತೆಗಳು ಇವತ್ತು ಮಳೆ ಬಂದು ಹಾಳಾಗಿದೆ ಸನ್ಮಾನ್ಯ ನಾನು ಅಧ್ಯಕ್ಷರೇ. ಸೋಮವಾರ ಹೇಳಿದ್ದೀನಿ, ಅಲ್ಲಲ್ಲ, ಯಾಕಂದ್ರೆ ಯಾಕಂದ್ರೆ ನಾನೇ ನಾಳೆ ಬೆಳಗ್ಗೆ ಒಂದು ನಿಮಿಷ, ನಾಳೆ ಬೆಳಗ್ಗೆ ಮೀಟಿಂಗ್ ಇತ್ತು ಈ ಫಂಡ್ಸ್ ವಿಚಾರಕ್ಕೆ. ನಾನು ಬಿಹಾರ್ಗೆ ಹೋಗ್ತಾ ಇದ್ದೀನಿ 2 days, ಮುಂದಕ್ಕೆ ಆಗ್ತೀವಿ. ನಿಮ್ಗಿನ್ನ ನಮ್ಮ MLA ದೊಡ್ಡ ಗಲಾಟೆ ಮಾಡ್ತಾ ಇದ್ದಾರೆ, ನೀವು ಮಾಡ್ತಾ ಇದ್ದೀರಿ. ನಾಳೆ ಬೆಳಗ್ಗೆ ಆಲ್ MLAs ಕರೆದಿದ್ದಾರೆ CM. ಒಂದಿನ ಮುಂದಕ್ಕೆ ಹೋಗಿದೆ ಅಷ್ಟೇ, ಬಿಹಾರ್ಗೆ ಹೋಗಿ ಬಂದ್ಬಿಡ್ತೀನಿ. ಈ ವಿಲ್ ಅನೌನ್ಸ್. ಈಗ ಚೀಫ್ ಮಿನಿಸ್ಟರ್ ಬಂದು ಬರ್ತಾರೆ, ಆ ವಿಚಾರನ ತಾವು ಏನು ಬಿಟ್ಟರು ತಾವು ಮಾತಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಇನ್ನು ಬೇರೆ ಏನಿದ್ರು ಕೂಡ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತೀನಿ. ಗ್ರ್ಯಾಂಟ್ಸ್ ಇಲ್ಲ ಅನ್ನೋದು ತಾವು ಗಾಬರಿ ಮಾಡ್ಕೊಳ್ಳೋದು ಬೇಡ. ಗೌರ್ಮೆಂಟ್ ಇಷ್ಟೆಲ್ಲ ಇದ್ರೂ ಕೂಡ ನಮ್ಮಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಪ್ರವಾಸ ಮಾಡಿದ್ದೇವೆ. ಅಭಿವೃದ್ಧಿ ಕೆಲಸ ಒಂದು ಕ್ಷೇತ್ರದಲ್ಲಿ 500 ಕೋಟಿ, 1000 ಕೋಟಿ, 2000 ಕೋಟಿದು ಅಭಿವೃದ್ಧಿ ಕೆಲಸ. ಮೊನ್ನೆ ಎಲ್ಲ ಇವ್ರ ಕ್ಷೇತ್ರಕ್ಕೂ ಹೋಗಿದ್ದೆ. ಎಲ್ಲರ ಕ್ಷೇತ್ರಕ್ಕೂ ಕೂಡ ಬೇಕಾದಷ್ಟು ಅಭಿವೃದ್ಧಿ ಕೆಲಸ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಚಿಂತೆ ಮಾಡೋದು ಬೇಡ. ಗೌರ್ಮೆಂಟ್ ಸೆಲ್ಫ್ ಸಫಿಷಿಯಂಟ್ ಕೇಬಲ್. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಅವರು ಸ್ವಲ್ಪ ಒಂಥರ ಎಲ್ಲೋ ನೋಡ್ತಾ ಇದ್ದಾರೆ, ದುಡ್ಡೇ ಕೊಡ್ತಾ ಇಲ್ಲ, ಸಹಕಾರನೇ ಕೊಡ್ತಾ ಇಲ್ಲ. ಇದಕ್ಕೆ ನಮ್ಮ ನರೇಗಾಗೆ ದುಡ್ಡು ಕೊಟ್ಟಿಲ್ಲ ಅಧ್ಯಕ್ಷ, ಬೆಂಗಳೂರು ನಗರಕ್ಕೂ ₹1 ದುಡ್ಡು ಕೊಟ್ಟಿಲ್ಲ. ನಮ್ಮ ಅಶೋಕ್ ಅವರ ಮುಖಂಡತ್ವದಲ್ಲಿ ಎಲ್ಲ ಶಾಸಕರ ಸಹಕಾರದಿಂದ ಪ್ರೈಮ್ ಮಿನಿಸ್ಟರ್ಗೆ ಹೋಗೋಣ, ದುಡ್ಡು ಕೇಳೋಣ, ತೆಗೆದುಕೊಂಡು ಬನ್ನಿ, ನಿಮ್ಮ ಹೆಸರೇ ಮಾಡಿಕೊಳ್ಳೋದಕ್ಕೆ ನಾನು ಸಿದ್ಧ ಇದ್ದೇನೆ. ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಧ್ಯಕ್ಷರೇ, 2.5 ವರ್ಷ 2 ವರ್ಷ 3 ತಿಂಗಳಾಯ್ತು, ಒಂದು ದಿನ ಕರೆದಿಲ್ಲ. ಬನ್ರಿ ಡೆಲ್ಲಿಗೆ ಹೋಗೋಣ, ಅನುದಾನ ಕೇಳೋಣ ಅಂತ. ಆದ್ರೆ ದಿನ ಕಾಮೆಂಟ್ ಅಂತೂ ಇದ್ದೇ ಇರ್ತದೆ, ಡೈಲಿ ಕಾಮೆಂಟ್. ಕೊಟ್ಟಿರೋದ್ರ ಇದನ್ನ ಹೇಳಲ್ಲ ಅಶೋಕ್ ಅಣ್ಣ, ಆಮೇಲೆ ಮಾತಾಡ್ರಿ. ಈಗ ನಿನ್ನ ಮುಹೂರ್ತನೇ ಹೇಳ್ಬಿಡಂಗೇನೆ, ನೀನು ಯಾವತ್ತು ಹೇಳ್ತೀಯ ನಾನು ಅವತ್ತು ರೆಡಿ. ಯಾವತ್ತು ಮಾತಾಡಿ ಹೇಳ್ತೀರಾ ಅವತ್ತು ನಾವು ready ಸರ್. ನಾನು ಮಾತಿಲ್ಲ. ಅಲ್ಲ, ತಾವಿಬ್ರು ವಿರೋಧ ಪಕ್ಷ ನಾಯಕರು, ಬೆಂಗಳೂರು ನಗರ ಸಚಿವರು, ತಾವು ಯಾವತ್ತು ಹೇಳ್ತೀರಾ ಅವತ್ತು ನಾವೆಲ್ಲ ಬೆಂಗಳೂರು ಶಾಸಕರು ಬರ್ಲಿಕ್ಕೆ ರೆಡಿ ಇದೀವಿ. ಶುಭ ಮುಹೂರ್ತ 2 ದಿವಸ ಮುಂಚೆನೆ ಹೋಗಿರ್ತೀವಿ. ಬಸವರಾಜ್, ಶುಭ ಮುಹೂರ್ತ, ಶುಭಗಳಿಗೆ ಶುಭವಾರ ಇವರೇ ಫಿಕ್ಸ್ ಮಾಡ್ಲಿ, ಅವತ್ತೇ ಹೋಗ್ಬಿಡೋಣ. ನೀವಿಬ್ರು ಮಾತಾಡಿ ಹೇಳಿ ಅಷ್ಟೇ. ನೀವು ಮಾತಾಡಿ ಹೇಳಿದ್ರೆ ತೀರ್ಮಾನ ಆಗುತ್ತೆ. ಅಧ್ಯಕ್ಷರೇ, ಈಗ ಅದೇ ವಿರೋಧ ಪಕ್ಷ 2 ನಿಮಿಷದ ಮೇಲೆ ಮಾತಾಡಲ್ಲ. ವಿರೋಧ ಪಕ್ಷ ನಾಯಕರು ಮಾತಾಡ್ತೀಯಾ? ಇಲ್ಲ ಸರ್, ತಾವು ಮಾತಾಡಿ. ಈಗ ಮೇಜರ್ ಹೇಳಿದ್ರು ಮೆನು ಚೆನ್ನಾಗಿತ್ತು ಸರ್, ಈಗ ಅರ್ಜೆಂಟ್ ನಮ್ ಗ್ರಾಂಟ್ ಏನ್ ಕೊಡ್ತಾರೆ ಅದನ್ನ ಹೇಳ್ರಿ. ಅದೇ ಸೋಮವಾರ ಕೊಡ್ತೀನಿ ಅಂತ ಆಮೇಲೆ ಯಾವ ಕೊಡಿಸ್ತಾರ ಅದು ಕೊಡ್ಲಿ. ಸೋಮವಾರ ಅಂತ ಗಣೇಶನ್ ಇದ್ದಂಗಿಲ್ಲ, ನಾವು ಗಣೇಶನ್ ಸೋಮವಾರ ಅನೌನ್ಸ್ ಮಾಡ್ತಾರೆ. ಸೋಮವಾರ ಅನೌನ್ಸ್ ಮಾಡ್ತೀರಾ ಸರ್? ನೀವು ಕೇಳ್ಬಿಡಿ ಸರ್, ನಮ್ಮ ಪರವಾಗಿ ಎಲ್ಲ ಮಾತಾಡೋದು ಬೇಡ. ಸಾಹೇಬ್ರೆ, ಪೈಪ್ ಲೈನಲ್ಲಿ ಫ್ಲೈಓವರ್ ಮಾಡ್ತೀನಿ ಅಂತ ಹೇಳಿದ್ರಿ, ಅದು ಮರ್ತೋಗ್ಬಿಟ್ಟಿದೆ ಸರ್. ಸಾರಿಕೆಯಿಂದ ಬಿಡಿ 80 ಫೀಟ್ ರೋಡ್ ಪೈಪ್ ಲೈನ್ ರೋಡಲ್ಲೇ ಫ್ಲೈಓವರ್ ಮಾಡ್ತೀನಿ ಅಂತ ಹೇಳಿದ್ರಿ, ಅದು ಸ್ವಲ್ಪ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ 1 ನಿಮಿಷ. ಈಗ ಸೋಮಣ್ಣರು 1-2 ನಿಮಿಷ ಮಾತಾಡ್ತಾರಂತ, ಆಮೇಲೆ ನೀವು ಮಾತಾಡ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ಶ್ರೀನಗರ ರಾಘವೇಂದ್ರ ಮಠದಿಂದ ಸಾರಕ್ಕಿ ಮೇಲೆ ಪೈಪ್ ಲೈನ್, ಕಾವೇರಿ ಪೈಪ್ ಲೈನ್ ಅಲ್ಲಿ ಒಂದು ನೈಸ್ ರೋಡ್ ತನಕ ಒಂದು 300 ಕೋಟಿ ರೂಪಾಯಿ ಅಷ್ಟು ನಾವು ಫ್ಲೈಓವರ್ ಮಾಡ್ತೀವಿ ಅಂತ ಅದೊಂದು ಪ್ಲಾನ್ ರೆಡಿ ಇದೆ. ಎಲ್ಲಿಂದ? ರಾಘವೇಂದ್ರ ಸ್ವಾಮಿ ಮಠದಿಂದ ನೈಸ್ ರೋಡ್ ತನಕ ದಯಮಾಡಿ ಅದು ಅನೌನ್ಸ್ಮೆಂಟ್ ಮಾಡಿ ಸರ್. ಎಂಟೈರ್ ನೈಸ್ ರೋಡಿಂದ ಹೋಗುವಂಥ ಕೆಲಸ. ಎರಡನೇದು, ನಾಯಕರೇ ಇಷ್ಟೆಲ್ಲ ತಾವು ಹೇಳಿದ್ದೀರಾ, ನಾವು ಕೂಡ ನೀವು ಹೇಳ್ದಂಗೆ ಈ ಕಥೆ ಮಾಡಿಸ್ತಾ ಇದ್ದೀವಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದರೆ, ಸುಮಾರು ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲೇ 60,000 ಮನೆ ಇದೆ, 15,000 ಈ ಖಾತೆ ಆಗಿಲ್ಲ. ಸರ್ವರ್ ಸಮಸ್ಯೆ ಆಗಿದೆ. 5-6 ನಿಮಿಷಕ್ಕೆ ಒಂದು ಖಾತೆ ಆಗ್ತಾ ಇದೆ. ದಯಮಾಡಿ ಅಂತ ಸರಳೀಕರಣ ಮಾಡಬೇಕು ಈ ಖಾತೆಗಳನ್ನ. ಇಲ್ಲ ಅಂತಂದ್ರೆ ಜನ ಬರ್ತಾರೆ, ಟೋಕನ್ ಕೊಡ್ತಾರೆ, ಇದಕ್ಕೆ 50 ಆಗ್ತಿಲ್ಲ. ಅಧಿಕಾರಿಗಳು ಕಷ್ಟಪಡ್ತಿದ್ದಾರೆ. ದಯಮಾಡಿ ಹೇಳಿ ಅಧಿಕಾರಿಗಳಿಗೆ, ಸರ್ವರ್ನ ಇದು ಜಾಸ್ತಿ ಮಾಡಿಕೊಂಡು ಫಾಸ್ಟಾಗಿ ಈ ಖಾತೆ ಮಾಡಬೇಕು. ಇನ್ನೊಂದು ತಾವು ಹೇಳಿದ್ರೆ ಎಲ್ಲವೂ ಚೆನ್ನಾಗಿದೆ, ಚೆನ್ನಾಗಿ ಹೇಳಿದ್ರೆ, ಆದರೆ B-ಸ್ಪೈಲ್ ಅಂತ ಏನು ಮಾಡಿದ್ದೀರಾ ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡಲ್ಲಿ, ಮಾನ್ಯ ಅಧ್ಯಕ್ಷರೇ, ಇದರಲ್ಲಿ ಚೀಫ್ ಸೆಕ್ರೆಟರಿ ಅಧ್ಯಕ್ಷರಾಗಿರ್ತಾರೆ. ಎಲ್ಲ BWSSB, BBMP ಎಲ್ಲ ಅಧಿಕಾರಿಗಳು ಮೆಂಬರ್ ಆಗ್ತಾರೆ. ಪೂಜ್ಯ ಮಹಾಪೌರರು ಕೂಡ ಅದಕ್ಕೆ ಮೆಂಬರ್ ಆಗ್ತಾರೆ. ಆದರೆ ಈ ಏನೊಂದು ಪ್ಲಾನ್ ಮಾಡ್ತಾರೆ, ಇದು ಶಾಸಕರಿಗೆ ಗೊತ್ತಿರಲ್ಲ, MP ಗಳಿಗೆ ಗೊತ್ತಿರಲ್ಲ. ದಯಮಾಡಿ ಏನಾರ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಅಂತಂದರೆ ಆ ಶಾಸಕರನ್ನ ಮೀಟಿಂಗ್ ಕರೆದು, ಯಾಕಂದರೆ 1 ಲಕ್ಷ ಕೋಟಿ ರೂಪಾಯಿ ಅಷ್ಟು ಫ್ಲೈಓವರು, ಅಂಡರ್ ಪಾಸ್ಗಳು, ಮೆಟ್ರೋ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಶಾಸಕರ ಗಮನಕ್ಕೆ ಬರಬೇಕು. B-ಸ್ಮಾರ್ಟ್ ಸರ್, ಬರೀ ಪೂಜಾ ಮಹಾಪೌರ ಮಾತ್ರ ಮೆಂಬರ್ ಆಗಿದ್ದಾರೆ. ಆ ಒಂದು ಪ್ಲಾನ್ ಮಾಡ್ಬೇಕಾದ್ರೆ ಆಯಾ ಕ್ಷೇತ್ರ ಶಾಸಕರನ್ನ ಆ ಒಂದು ಪ್ಲಾನ್ ಮಾಡಿದಾಗ ಅದಕ್ಕೆ ಸೇರ್ಕೋಬೇಕು ಅಂತ ಮಾಡ್ಕೊಂತೀವಿ. ಮೂರನೇದು, ನಾಯಿ ಕಾಟ ಒಂದು ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ಸಾವು ನೋವುಗಳು ಆಗ್ತಿದೆ, ಇದು ನಿಯಂತ್ರಣ ಆಗ್ತಿಲ್ಲ. ಇದಕ್ಕೆ ಮೊನ್ನೆ ನಿಮ್ಮ ಅಧಿಕಾರಿಗಳು ನಾವು ಒಂದು ಲಿಖಿತ ಉತ್ತರವನ್ನು ಕೊಟ್ಟಿದ್ದೀರಾ. ಮಾನ್ಯ DCM ಸಾಹೇಬರು ಲಿಖಿತ ಉತ್ತರ ಕೊಟ್ಟಿದ್ದೀರಾ. ದಯಮಾಡಿ ಬೆಂಗಳೂರಿನ ಉಪಮುಖ್ಯಮಂತ್ರಿಗಳು, ಬೆಂಗಳೂರಿನ ಉಸ್ತುವಾರಿ ಸಚಿವರು, ಏನೆಲ್ಲ ವಿರೋಧ ಪಕ್ಷದವರು, ಆಡಳಿತ ಪಕ್ಷ MLAಗಳು ಮಾತನಾಡಿದ್ದಾರೆ, ಅದಕ್ಕೆಲ್ಲ ಸರಿಯಾದ ಉತ್ತರವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ. ನಮ್ಮ ಕ್ಷೇತ್ರದಲ್ಲಿ ಮೇಜರ್ ರೋಡ್ಗೆ ಏನು ತೊಂದರೆ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ವೈಟ್ ಟಾಪಿಂಗಿಗೆ ತೊಂದರೆ ಇಲ್ಲ. ತೊಂದರೆ ಇರ್ತಕ್ಕಂಥದ್ದು ವಾರ್ಡ್ ರೋಡ್ಗಳಿಗೆ ತೊಂದರೆ ಇರ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ. ರಾಜಕಾಲುವೆಗೆ ಹಣ ಬಿಡುಗಡೆ ಮಾಡ್ತಾರೆ, ಮೇಜರ್ ರೋಡ್ಗೆ ಹಣ ಬಿಡುಗಡೆ ಮಾಡ್ತಾರೆ, ವೈಟ್ ಟಾಪಿಂಗಿಗೆ ಹಣ ಬಿಡುಗಡೆ ಮಾಡ್ತಾರೆ. ಆದರೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು
ವಾರ್ಡ್ಗಳು ಸನ್ಮಾನ್ಯ ಅಧ್ಯಕ್ಷರೇ, ಪ್ರತಿ ಪಂಚಾಯತ್ ಪ್ರತಿ ವಾರ್ಡಲ್ಲಿ ಹೋದಂತ ಬೂತ್ ಅಂತ ಸಮಯದಲ್ಲಿ ವಾರ್ಡ್ಗಳು ನೋಡಿ 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 ಅಂತ ಹೇಳ್ತಾ ಇರ್ತಾರೆ. ಅದು ಉಪಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಕೂಡ ತಂದಿದ್ದೇವೆ. ಉಪಮುಖ್ಯಮಂತ್ರಿಗಳು 2 ವರ್ಷ ಕಂಪ್ಲೀಟ್ ಆದ್ಮೇಲೆ ಐತಿಹಾಸಿಕ ತೀರ್ಮಾನವನ್ನ ಅನೇಕ ಕಾರ್ಯಕ್ರಮಗಳನ್ನ ಬೆಂಗಳೂರಲ್ಲಿ ಮಾಡಿದ್ದಾರೆ. ಯಾವುದು ಇಂಥದ್ದು ಮಾಡಲಿಲ್ಲ ಅಂತಕ್ಕಂಥದ್ದಿಲ್ಲ. ಆದರೆ ಅವರಿಗೆ 8ನೇ ಗುಂಡಿಗೆ ಒಂದು ಒಳ್ಳೆ ಡಿಸಿಷನ್ ಬೆಂಗಳೂರಲ್ಲಿ ತೆಗೆದುಕೊಳ್ತಕ್ಕಂಥದ್ದನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಅದಕ್ಕೆ ಬೆಂಗಳೂರಿನ ಎಲ್ಲ ಶಾಸಕರುಗಳು ಕೂಡ ಒಗ್ಗಟ್ಟಾಗಿ ಅವ್ರು ಏನು ಮಾಡ್ತಿದ್ದಾರೆ ಅವರಿಗೆ ಸಂಪೂರ್ಣ ಬೆಂಬಲ ಕೂಡ ಕೊಡ್ತಾ ಇದ್ದೇವೆ. ಅದರಿಂದ ಮುಂದಿನ ದಿವಸಗಳಲ್ಲಿ ಈಗ ಫೆಬ್ರವರಿ ಮಾರ್ಚ್ಗೆ ಕಾರ್ಪೊರೇಷನ್ ಚುನಾವಣೆ ಮಾಡಬೇಕು ಅಂತಕ್ಕಂಥದ್ದು ಹೊರಟಿದ್ದಾರೆ ಗ್ರೇಟರ್ ಬೆಂಗಳೂರು. ಅದಕ್ಕಿಂತ ಮುಂಚೆ ನಮ್ಮ ಎಲ್ಲ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಆದರೆ ನಾವು ಜನಗಳಿಗೆ ಫೇಸ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ 5 ಕಸದ ಘಟಕಗಳು ಸನ್ಮಾನ್ಯ ಅಧ್ಯಕ್ಷರೇ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ, ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಅದು 5 ಘಟಕಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನ ತಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಬಗ್ಗೆ ಮಾತ್ರ ಅವರ ರಿಪ್ಲೈ ಕೊಟ್ಟಿದ್ದಾರೆ. ರಾಜ್ಯದ್ದು ಮುಖ್ಯಮಂತ್ರಿಗಳು ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಕೊಡ್ತಾರೆ ಅಲ್ವಾ? ಮತ್ತೆ ಕೊಡ್ತಾರೆ ಅಂತ ರಾಜ್ಯದ ಯಾವ್ದು ಹೇಳಿಲ್ಲ ನೀವು, ಬರೀ ಬೆಂಗಳೂರು ಹೇಳ್ತಾರೆ. ರಾಜ್ಯದ ಹೇಳಿದ್ದೀನಿ, ಯಾಕೆ ತಂದಿದ್ದೀವಿ, ದುಡ್ಡು ಎಷ್ಟು ರಿಪ್ಲೈ ಇದೆಯಾ ಇಲ್ಲ ಸಿಎಂ ರಿಪ್ಲೈ ಇದೆಯಾ? ಇದೆ, ರಿಪ್ಲೈ ಇದೆ, ಹೌದು. ಇನ್ನು ನೀವು ಮಾಡ್ಮೇಲೆ 2 ವಿಚಾರ. ಸನ್ಮಾನ್ಯ ಅಧ್ಯಕ್ಷರೇ, ಡಿ.ಕೆ. ಶಿವಕುಮಾರ್ ಅವರು ಮುಂದೆ ಏನೇನು ಪ್ಲಾನ್ ಮಾಡ್ತೀರಿ, ಏನೇನು ಯೋಜನೆಗಳು ಮಾಡ್ತೀರಿ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು, ವಿಸ್ತೃತವಾಗಿ ಹೇಳಿದ್ರು. ಆದರೆ ಇಲ್ಲಿ ಬಂದಿರೋದು ಇವಾಗ ನಮಗೆ ಪ್ರಾರಂಭದಲ್ಲಿ ಇಲ್ಲಿ ಅವರು ಹೇಳಿದ್ರು ಭಾವನೆಗಳ ರಾಜಕಾರಣ ಬೇಡ, ಬದುಕಿನ ರಾಜಕಾರಣ ಮಾಡೋಣ ಅಂತ. ನನಗೆ ಬೆಂಗಳೂರಿನ ಸಮಸ್ಯೆಗಳ ಬದುಕಿನ ವಾತಾವರಣ ಕೊಡಿ ಅಷ್ಟೇ ನಾನು ಕೇಳೋದು. ಇಲ್ಲಿ ಬೆಂಗಳೂರಲ್ಲಿ ರಸ್ತೆಗಳೆಲ್ಲ ಗುಂಡಿ ಬಿದ್ದು ಹೋಗ್ಬಿಟ್ಟಿದೆ ಪೂರ್ತಿ. ನನಗೆ ದಾಖಲೆಗಳು ತಂದಿದ್ದೆ, ನಾನು ಯಾವುದು ಪ್ರೊಡ್ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಸುಮಾರು 5,000 ಕೋಟಿಗೂ ಹೆಚ್ಚು ಟೆಂಡರ್ಗಳು ಕರೆದಿದ್ದಾರೆ. ಎಲ್ಲೋಯ್ತು 5,000 ಕೋಟಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾವ ರಸ್ತೆ, ಒಂದು ರಸ್ತೆ MG ರೋಡಿಂದ ಹಿಡಿದು ಬೆಂಗಳೂರು ಸುತ್ತು ವಿಧಾನಸೌಧ ಮುಂದೆ ಎಲ್ಲ ರಸ್ತೆಗಳು ಹಳ್ಳ ಬಿದ್ದಿದೆ. ಈಗ ನಾನು ಹೇಳ್ತಾ ಇಲ್ಲ, BMTC ನಿಮ್ಮ ಡಿಪೋನಲ್ಲಿ ಕೇಳಿದೆ ನಾನು ಏನಪ್ಪ ಅಂತ. ಮೊದಲೆಲ್ಲ 15 ಕಿಲೋಮೀಟರ್ ಇತ್ತು, 15 ಕಿಲೋಮೀಟರ್ ಇತ್ತು ಒಂದು ಡೀಸೆಲ್ಗೆ, 1 ಲೀಟರ್ ಡೀಸೆಲ್ಗೆ 15 ಕಿಲೋಮೀಟರ್ ಇತ್ತು. ಈಗ ಅದು 11 ಕಿಲೋಮೀಟರ್ ಬಂದಿದೆ ಸ್ಪೀಡ್. ಈಗ ಅವರೆಲ್ಲ ಪಾಪ ಅಧಿಕಾರಿಗಳೆಲ್ಲ ಅವ್ರು ಒತ್ತಡ ಹಾಕಿ ಅವ್ರ ಮೇಲೆ ಕ್ರಮ ಇದು ಅದೆಲ್ಲ ಮಾಡ್ತಾರೆ. ಇಲ್ಲಿ ರೋಡ್ ಸರಿ ಇಲ್ಲ ಅಂದರೆ ಅವ್ರು ಹೆಂಗೆ ಹೋಗಕ್ಕೆ ಸಾಧ್ಯ, ಓಡ್ಸಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ಇದೇ ಒಂದೇ ಮಾನದಂಡ ನಾನು ಹೇಳ್ತಾ ಇದ್ದೀನಿ ನಿಮ್ಮ ರಸ್ತೆಗಳ ಬಗ್ಗೆ. ರಾಮಲಿಂಗಾರೆಡ್ಡಿ ಅವರೇ, ಟ್ರಾಫಿಕ್ಕು ನಾವಿದ್ದಾಗೂ ಇತ್ತು, ನೀವಿದ್ದಾಗೂ ಇತ್ತು, ಮುಂದೆನೂ ಇರ್ತೈತೆ. ಅದನ್ನೇನು ಮಾನದಂಡ ಅಂತ ತಗೊಂಡಾಗ ಹಳ್ಳಿಗಳು ಬಿದ್ದೋಗಿದೆ, ಹಳ್ಳಿಗಳು ಬಿದ್ದೋಗ್ಬಿಟ್ಟಿದೆ ಒಂದೊಂದು. ನೀವು ಬೆಂಗಳೂರು, ನಾನು ಹೇಳಿದೆ ಬೆಂಗಳೂರು ಸುತ್ತಮುತ್ತನೇ, ಇಲ್ಲೇ ವಿಧಾನಸೌಧ ಸುತ್ತಮುತ್ತನೇ ಸುಮಾರು 1000 ಮೇಲೆ ಹಳ್ಳಿಗಳು ಬಿದ್ದಿದೆ. ಈಗ ನಾವು ಹೋರಾಟನೂ ಮಾಡೋಕ್ಕಾಗ್ತಾ ಇಲ್ಲ. ಈ ಕೋರ್ಟ್ ಆರ್ಡರ್ ಬಂದ್ಬಿಟ್ಟು ಯಾವುದೋ ರಸ್ತೆಯಲ್ಲಿ ಹೋಗಿ ಕೂತ್ಕೊಳ್ಳೋಣ ಅಂದರೆ ಅದಕ್ಕೂ ಕಷ್ಟ ಆಗ್ಬಿಟ್ಟಿದೆ ಈಗ. ಅದಕ್ಕೆ ಈಗ ಒಂಥರ ಸ್ಲೋ ಬೆಂಗಳೂರು ಆಗ್ಬಿಟ್ಟಿದೆ. ಅದನ್ನು ಯಾವಾಗ ರಿಪೇರಿ ಮಾಡ್ತೀರಾ? ಅದಕ್ಕೆ ಯಾವ ಟೈಮಲ್ಲಿ? ಯಾಕಂದರೆ ಈಗ ಹಾಳಾಗಿರೋ ರಸ್ತೆ ರಿಪೇರಿ ಮಾಡೋಕ್ಕೆ ಏನೋ ಒಂದು ಮಾನದಂಡ ಇಲ್ಲ. ಇವ್ರಿಗೇನೋ ಹೇಳ್ತಾರೆ ಹಳ್ಳಿಗಳು ಮುಚ್ಚಿಬಿಡಿ ಅಂತ ಹೇಳ್ತಾರೆ. ನಮ್ಮ ಕಮಿಷನರ್ ಇದ್ದಾರಲ್ಲ, ಒಂದು ವಾರ ನೋಡ್ತಾರೆ, ಪ್ರೆಸ್ ಅವ್ರು ಕೇಳ್ತಾರೆ ಏನು ಅಂತ, ನಾವು 1,432 ಹಳ್ಳಿಗಳನ್ನು ಮುಚ್ಚಿದ್ದೇವೆ ಅಂತ ಹೇಳ್ತಾರೆ. ಯಾವನ್ ನೋಡಕ್ಕೆ ಹೋಗ್ತಾನೆ? ಡಿ.ಕೆ. ಶಿವಕುಮಾರ್ ಕೇಳ್ತಾರೆ ಏನಪ್ಪ ಅಂತ, ಸರ್ ಎಲ್ಲ ಮುಚ್ಚಾಯ್ತು ಅಂತಾರೆ. ಆಮೇಲೆ ಇಲ್ಲಿ ತಿರ್ಗಲಾಟೆ ಮೀಡಿಯಾದಲ್ಲಿ ತಿರ್ಗ ಬರ್ತೈತೆ, ಅದು ಹಳ್ಳ ಬಿದ್ದಿರೋ ರಸ್ತೆಗಳು ಅಂತ. ತಿರ್ಗ ಅವ್ರು ಕಮಿಷನರ್ ಕೇಳ್ತಾರೆ ಏನಪ್ಪ ಅಂದೆ, ಸರ್ ನಾವು ಮುಚ್ಚಿದ್ರಿ ಸರ್, ಮಳೆ ಬಂತು ತಿರ್ಗಿತೋಗ್ಬಿಡ್ತು ಅಂತಾರೆ. ಮುಗ್ದೋಯ್ತು ಅವ್ರ ಆನ್ಸರು. ಅಲ್ಲೇ ಟ್ಯಾಪ್ ಹಾಕಂತಾರೆ ಅವರು. ಜನಗಳ ಪಾಡೇನು? ನಿಮ್ಗೆ 5,000 ಕೋಟಿ ನೀವು ಟೆಂಡರ್ ಕರೆದು ರಸ್ತೆಗಳನ್ನು ನೀವು ಸರಿ ಮಾಡ್ತೀನಿ ಅಂತ ಹೇಳಿದ್ದೀರಾ. ಆದರೆ ಇಲ್ಲಿ ರಸ್ತೆಗಳೆಲ್ಲ ಹಾಳಾಗೋಗಿದೆ. ನಾನು ಬೆಂಗಳೂರು ಪರವಾಗೂ ಮಾತಾಡೋಕ್ಕಾಗಲ್ಲ. ಇಡೀ ರಾಜ್ಯದ ರಸ್ತೆಗಳು ಹಂಗೆ ಆಗಿದೆ. ಇಡೀ ರಾಜ್ಯದ ರಸ್ತೆಗಳು ಅದೇ ಸ್ಥಿತಿ. ಬೆಂಗಳೂರು ರಸ್ತೆಗಳಂತೂ ಕೂಡ ನೀವು ಒಂದು ರೀತಿ ಶಾಪ ಆಗ್ತಾ ಇದೆ. ಅದನ್ನು ಯಾವಾಗ ಮಾಡ್ತೀರಾ? ಏನು ಮಾನದಂಡ ಇದೆ ಅದನ್ನು ನೋಡಿ. ಫಸ್ಟು ನೀವು ಟನಲ್ ಮಾಡಿ, ನಾನೇನು ವಿರೋಧ ಮಾಡೋಕ್ಕೆ ಹೋಗಲ್ಲ. ಟನಲ್ ಮಾಡಿ ಬೇಕಾದರೆ ಆಕಾಶದಲ್ಲೂ ಮಾಡಿ, ಮತ್ತು ಪಾತಾಳದಲ್ಲೂ ಮಾಡಿ. ಹಿಂದೆ ದೇವಲೋಕ ಅಂತ ಒಂದಿತ್ತು, ದೇವಲೋಕ ಬೇರೆ, ಆಮೇಲೆ ಪಾತಾಳ ಲೋಕ. ಪಾತಾಳದಲ್ಲೆಲ್ಲ ಈ ರಾಕ್ಷಸರು, ನಾಗ ಇವೇನೇನೋ ಇದ್ವು. ಇವಾಗ ನೀವು ಅದನ್ನು ಮಾಡಿ. ಪಾತಾಳದಲ್ಲಿ ನಾಗಲೋಕನೂ ಒಂದು ಮಾಡಿ, ಭೂಲೋಕ ಒಂದು ಮಾಡ್ರಿ, ಭೂಲೋಕನ ಸರ್ ಮಾಡ್ಬಿಡಿ ಸಾಕು. ನದು ಕರೆಕ್ಟ್. ನಮ್ಮ ಅಧ್ಯಕ್ಷರು ನನ್ನ ಪಕ್ಕದಲ್ಲಿ ಯಾವ ನೋಡಿಲ್ಲ ನಾವು, ಅದೋ ಇಲ್ಲ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಲೋಕ ಒಂದು ಮಾಡೋಣ. ಕರೆಕ್ಟ್. ನಮಗೆ ಅದು ಬೇಡ, ಮೇಲಿನ ಲೋಕನೂ ಬೇಡ, ಪಾತಾಳನೂ ಬೇಡ. ನಮ್ಮ ಭೂಲೋಕ ಒಂದು ಸರಿ ಮಾಡಿ ಓಡಾಡಕ್ಕೆ ಒಂದು ಸರಿ ಮಾಡಿಕೊಟ್ಬಿಟ್ರೆ ನಿಮಗೆ ಆ ಪವರ್ಫುಲ್ ಮಿನಿಸ್ಟ್ರನ್ನ ಬ್ರ್ಯಾಂಡ್ ಕರೆಕ್ಟಾಗಿ ಆಗ್ತೈತೆ. ನೀವೇನು ಹೇಳ್ತಾರೆ, ನಾನು ಇರ್ತೀನಿ, ನಾನು ಹೋಗ್ತೀನಿ, ಅದು ಇಂಪಾರ್ಟೆಂಟ್ ಅಲ್ಲ, ನಾನು ಏನು ಮಾಡಿದ್ದೀನಿ ಅದೇ ನಾನು ಸಾಕ್ಷಿ ಅಂತ ಹೇಳ್ತೀರಾ. ಹಂಗೆ ಬೆಂಗಳೂರಿಗೆ ಒಂದು ಸಾಕ್ಷಿ ಕೊಡಿ. ಡಿ.ಕೆ. ಶಿವಕುಮಾರ್ ಇದ್ದಾಗ ಎಲ್ಲ ರಸ್ತೆಗಳು ಸರಿ ಹೋದಪ್ಪ ಅಂತ ಹೇಳಿ. ಅದಕ್ಕೆ ನಮ್ಮ ವಿಶ್ವನಾಥ್ ಯಾವಾಗ ಹೇಳ್ತಾರೆ, ಫಸ್ಟು ಹಣ ಬಿಡುಗಡೆ ಮಾಡಿ. ಇಲ್ಲಿ ಹೇಳ್ತಾರೆ ಇವರು ಹಣನೇ ಬಿಡುಗಡೆ ಆಗಲ್ಲ, ಹಣನೇ ಬಿಡುಗಡೆ ಆಗಿಲ್ಲ, ತಾರತಮ್ಯ ಅಂತ ಹೇಳ್ತಾರೆ. ಮಾಡಲಿ, ನಾವು ತಾರತಮ್ಯ ಅದು ಹೇಳಬೇಕು. ಅವರು ನಾವಿದ್ದಾಗೂ ಹೇಳಿದಿರಿ, ಅವರಿದ್ದಾಗೂ ಹೇಳಿದ್ದಾರೆ ತಾರತಮ್ಯ. ನಾನು ಅದನ್ನು ಅಂಕಿಅಂಶಕ್ಕೆ ಕೊಡೋಕೆ ಹೋಗಲ್ಲ. ನಾನು ಅಂಕಿಅಂಶ ಕೊಡೋಕೆ ಹೋಗಲ್ಲ. ನನಗೆ ಇದುವರೆಗೂ ಬಂದಿರೋದು ಕಳೆದ 2 ವರ್ಷದಲ್ಲಿ 25 ಕೋಟಿ ಬಂದಿರೋದು. ನಾನು ಒಬ್ಬೊಬ್ಬ ಕಾಂಗ್ರೆಸ್ MLAಗಳು ಕೇಳ್ತೀನಿ. ಇಲ್ಲಿ ನಮ್ಮ ಶಿವಾಜಿನಗರದ MLAನೂ ಇದ್ದಾರೆ, ಕೇಳಿ ಅವ್ರಿಗೆ ಎಷ್ಟು ಹಣ ಕೊಟ್ಟಿದ್ದೀನಿ, ನಮ್ಮ ಬೈರ್ತಿ ಸುರೇಶ್ಗೆ ಎಷ್ಟು ಹಣ ಕೊಟ್ಟಿದ್ದೀನಿ ಕೇಳಿ.
ದಿನೇಶ್ ಗುಂಡೂರಾವ್ಗೆ ಕೊಟ್ಟಿದ್ರಿ, ಅದರಲ್ಲಿ 10% ಕೊಟ್ಟಿಲ್ಲ ನಮ್ಮ ದುಡ್ಡು. ಅದಕ್ಕೆ ಬೆಂಗಳೂರಿಗೆ ನೀವು MLAಗಳು ಮಖ ತೋರಿಸ್ಕೊಂಡು ಓಡಾಡೋ ರೀತಿ ಮಾಡಿ ಬೆಂಗಳೂರಿಗೆ. ಅದಕ್ಕೆ ಸೋಮವಾರ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಬೆಂಗಳೂರಿಗೆ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕರೆಕ್ಟಾ? ಸೋಮವಾರ ತಾನೇ ಶಿವಕುಮಾರ್ ಅವರೇ? ಹಾಂ, ಅಲ್ಲ ಬಿಡುಗಡೆ ಡೇಟ್ ಹೇಳಿ. ಹಾಂ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಧರಣಿ ಮಾಡೋಕ್ಕೆ ಅವ್ರ ಮನೆ ಮುಂದೆ ಏನು ರಿಸ್ಟ್ರಿಕ್ಷನ್ನೇ ಇಲ್ಲ. ಅದರಿಂದ ಇಲ್ಲಿ ನೋಡಿ, ಇಲ್ಲಿ ಮೊದಲು ಪಾರ್ಕಿಂಗ್ಗೆ ತೆರಿಗೆ ಇರಲಿಲ್ಲ, ನೀವು ಬಂದಮೇಲೆ ಪಾರ್ಕಿಂಗು ತೆರಿಗೆ ಹಾಕ್ಬಿಟ್ರು. ಮನೆ ಒಳಗಡೆ ಪಾರ್ಕಿಂಗ್ ಮಾಡ್ಕೊಂಡ್ರೆ ಅದಕ್ಕೂ ತೆರಿಗೆ, ಈ ಕಸಕ್ಕೆ ಡಬಲ್ ತೆರಿಗೆ, ನೀರಿಗೆ ಡಬಲ್ ತೆರಿಗೆ, ಮನೆಗೆ ಡಬಲ್ ತೆರಿಗೆ. ಶಿವಕುಮಾರ್ ಅವ್ರು ಬಂದಮೇಲೆ ತೆರಿಗೆಗಳನ್ನು ಅವರು ಮೊದಲೇ ಹೇಳಿದ್ರು, ಅದೇನೋ ಹೇಳ್ತಾರೆ ಡೈಲಾಗ್ ನಾನು ಬರಲ್ಲ, ಎ ಪ್ರೊಫೆಷನಲ್ ಇದು ಏನೋ ಇಂಡಸ್ಟ್ರಿಯಲಿ ಅದೇನೋ ಎಜುಕೇಷನಿಸ್ಟ್ ಬೈ ಬಿಲ್ಡರ್ ಅಲ್ಲ ಎಜುಕೇಷನಿಸ್ಟು, ನಾನು ಪೊಲಿಟಿಷಿಯನ್ ನಾನು ಹಂಗೆ ಹೇಳ್ತಾರೆ ಅವರು. ಅದೇನೋ ಡೈಲಾಗ್ ಹೇಳ್ತಾರೆ, 3 ಹೇಳ್ಬಿಟ್ಟು ಡೈಲಾಗ್ ಹೇಳ್ತಾರೆ. ಇಲ್ಲಿ ಅವರು ಒಂಥರ ಬಿಸ್ನೆಸ್ ಥರ ಈಗ ಎಲ್ಲ ತೆರಿಗೆಗಳನ್ನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ತೆರಿಗೆಗಳ ಭಾರದಿಂದ ಬೆಂಗಳೂರು ಜನ ಸಾಯ್ತಾ ಇದ್ದಾರೆ. ಈಗಾಗಲೇ 24 ತೆರಿಗೆ ರಾಜ್ಯದ ಮೇಲೆ ಹಾಕಿದ್ದೀರ. 24 ತೆರಿಗೆ ಸುಮಾರು 56,000 ಕೋಟಿಯಷ್ಟು ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ದಾರೆ ಕಳೆದ 2 ವರ್ಷದಲ್ಲಿ. ಅದರಿಂದ ಆ ಕಸದ ಒಂದು ವ್ಯವಸ್ಥೆನ ಕೂಡ ನೀವು ಹೇಳಿದ್ರಿ ಡೆಲ್ಲಿ ಮಾಡಲಲ್ಲಿ ಏನೋ ಮಾಡ್ತೀನಿ ಅಂತ ಮಾಡಿ, ನಮ್ಮ ಪೂರ್ತಿ ಸಹಕಾರ ಇದೆ. ನಾವು ಬೇಕಾದ್ರೆ ನೀವು ಎಲ್ಲಿ ಕರೆದ್ರು ನಾವು ಬರ್ತೀರಿ, ಯಾವ ಮಂತ್ರಿ ಹತ್ರ ಕರೆದ್ರು ಡೆಲ್ಲಿಯಲ್ಲಿ ನಾವು ಬರ್ತೀರಿ. ನಾವು ಕಸದ ವಿಚಾರವಾಗಿ ನಿಮ್ಮ ಜೊತೆ ನಾವು ನಿಲ್ಕೊಂತೀರಿ. ಇನ್ನು ಈ ಖಾತಾ ಅಂತ ಒಂದು ಇದು ಖ್ಯಾತೆ ಆಗ್ಬಿಟ್ಟಿದೆ. ಫಸ್ಟು ನೀವು ಈ ಖಾತಾ ಸರಳ, ಸುರಳಿತ ಇವೆಲ್ಲ ಹೇಳಿದ್ರಿ. ಇಲ್ಲಿ ಸರಳನೇ ಇಲ್ಲ, ಎಲ್ಲ ಪ್ರೈವೇಟ್ ಅವ್ರು ಶುರು ಮಾಡ್ಕೊಂಬಿಟ್ಟವ್ರು. ನಂಬರ್ಗಳು ಎಲ್ಲ ನೀವು ಪಾರ್ಕ್ಗಳ ಮೇಲೆ ಒಂದು ನಂಬರ್ ಹಾಕ್ಬಿಟ್ಟವ್ರೆ. ನಿಮ್ಗೆ ಈ ಖಾತಾ ಬೇಕಾ, ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ, ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಎಲ್ಲ ಪಾರ್ಕ್ಗಳಲ್ಲೂ ಹಾಕಿದ್ದಾರೆ. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ನೀವು 10,000 ಕೊಡಿ, 12,000 ಕೊಡಿ. ಪ್ರೈವೇಟ್ ಏಜೆನ್ಸಿಗಳು ಇರ್ತವೆ, ಅದಕ್ಕೆ ನೀವು ರದ್ದು ಮಾಡಿಬಿಡಿ. ಯಾವ ಪ್ರೈವೇಟವರು ಮಾಡೋಕ್ಕೆ ಅವಕಾಶ ಕೊಡಬೇಡಿ. ಮಾಡಂಗಿದ್ರೆ ಇಲಾಖೆಯವ್ರು ಮಾಡಲಿ, ಎಷ್ಟನ ಆಗಲಿ. ಅದು 1000 ಆಗ್ತಾ ಇದ್ರೆ 500 ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಕರಪ್ಷನನ್ನು ಕಡಿಮೆ ಆಗ್ತದೆ. ಕರಪ್ಷನ್ ಈಗ ಪ್ರೈವೇಟವರೆಲ್ಲ ಯಾರ್ಯಾರೋ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಯಾವನ್ಗೋ ನಿಮಗೂ ಗೊತ್ತಿದೆ, ಇವರು ಹೇಳ್ತಾರೆ ಈ BDA ಸೈಟ್ಗಳನ್ನ ಬೋಗಸ್ ಮಾಡಿರೋ ಸೈಟ್ಗಳು ಬೇಕಾದಷ್ಟಿದೆ ಇನ್ನು ಬೆಂಗಳೂರಲ್ಲಿ. ಯಾರೋ ಪಾಪ ಫಾರಿನ್ ಅವ್ನು ತಗೊಂಬಿಟ್ಟಿರ್ತಾನೆ, ಅವನು ಹೊಟ್ಟೋಗ್ಬಿಟ್ಟಿರ್ತಾನೆ, ಒಂದು 10 ವರ್ಷ ಬಂದಿಲ್ಲ ಅಂದರೆ ಅದಕ್ಕೊಂದು ದಾಖಲೆ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ. ದಾಖಲೆ ಕ್ರಿಯೇಟ್ ಮಾಡಿ ಅದಕ್ಕೆ ಪ್ಲಾನ್ ಸ್ಯಾಂಕ್ಷನ್ನು ಅಪ್ರೂವಲ್ ಎಲ್ಲ ತಗೊಂಡು ಮನೆಯೇ ಕಟ್ಬಿಟ್ಟಿರ್ತಾರೆ. ಪಾಪ ಅವ್ನು ಬಂದರೆ ಏನೂ ಇಲ್ಲ, ಬಾಯ್ ಬಡ್ಕೊಂಡು ಹೋಗ್ಬೇಕು. ಇಲ್ಲಿ ಹಂಗೆ ಈ ಖಾತಾಗಳನ್ನು ಅವರೇ ಬೋಗಸ್ ಮಾಡಿ ಅವರೇ ತಗೊಂಡೋಗಿ ಕೊಟ್ಬಿಟ್ರೆ ಅವನೇನು ನೋಡ್ತಾನೆ, ಹೋಗಿ ಚೆಕ್ ಮಾಡಲ್ಲ, ಮನೇಲಿ ಇಟ್ಕೊಂಡಿರ್ತಾನೆ. ಯಾವಾಗ ಒಂದ್ಸರಿ ಹೋದ್ರೆ ಇದು ಬೋಗಸ್ ಅಂತ ಗೊತ್ತಾಗ್ತದೆ. ಅದಕ್ಕೆ ಪ್ರೈವೇಟವ್ರು ಯಾರ್ಯಾರು ಮಾಡ್ತಾ ಇದ್ದಾರೆ ಅದನ್ನು ರದ್ದು ಮಾಡಿಬಿಡಿ. ಯಾರೇ ಇರ್ಬೋದು, ನಾನು ಮಾಡ್ತಾ ಇದ್ದಾರೆ ನಂದು ರದ್ದು ಮಾಡಿ, ಯಾರನ್ನ ಮಾಡಲಿ ಮಾಡಬಾರ್ದು. ಸರ್ಕಾರದ ಆಫೀಸಲ್ಲೇ ಮಾಡಬೇಕು, ಸೈಂಟಿಫಿಕ್ ಆಗಿ ಮಾಡಬೇಕು. ಆದೇಶವನ್ನು ದಯವಿಟ್ಟು ತಾವು ಮಾಡಬೇಕು. ಆವಾಗ ಈ ಖಾತೆ ಏನು ಒಂದೇ ದಿನಕ್ಕೆ ಅದೇನು ಅರ್ಜೆಂಟ್ ಏನಿಲ್ಲ, ಸರಿ ಹೋದರೆ ಅವ್ರಿಗೂ ನೆಮ್ಮದಿಯಾಗಿ ಬದುಕೋಕ್ಕೆ ಅವಕಾಶ ಆಗ್ತದೆ. ಅದರಿಂದ ನಾನು ಇಲ್ಲಿ ಇವಾಗ ಮುಖ್ಯಮಂತ್ರಿಗಳು ಬಂದರು, ಬೆಂಗಳೂರು ಭಾಳ ಅದೇನೋ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನಾವು ಕೇಳ್ತೀರಿ ಡೆಲ್ಲಿಯಲ್ಲಿ. ಹಂಗೆ ಬೆಂಗಳೂರು ಜನನೂ ಕೂಡ 60-65% ತೆರಿಗೆ ಕೊಡ್ತಾರೆ. ಹಾಗೆ ಬೆಂಗಳೂರು ಜನಕ್ಕೂ ಕೂಡ ಹೆಚ್ಚು ಅನುದಾನ ಕೊಡಿ. ಹಿಂದೆ ಒಳ್ಳೆ ಇತ್ತು, ಕರೆಕ್ಟ್ ಇತ್ತು. ಇವಾಗ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ಬೋದು, ಆ ಬಿಲ್ಲನ್ನು ನೀವು ನೆಕ್ಸ್ಟ್ ಅಧಿವೇಶನ ತರ್ತಾರೆ. ಮುಖ್ಯಮಂತ್ರಿಗಳು ಇದು ಹಿಂದೆ ಇವರು ಜನತಾದಳ ಹಳೆ ಪಾರ್ಟಿ ಇತ್ತಲ್ಲ, CM ಅವ್ರದ್ದು ಹಳೆ ಪಾರ್ಟಿ, ಅವರು ಇದು ಮಾಡಿದ್ದು ಕುತಂತ್ರ ಮಾಡಿದ್ದು. ಅವು ಸರ್ಕಾರ ಆಯಿತು, ಈ ಸ್ಟ್ಯಾಂಪ್ ಡ್ಯೂಟಿ ಬರ್ತೈತಲ್ಲ, ಯಾವ್ಯಾವ ನಗರಸಭೆ, ನಿಮ್ಮ ನಗರಸಭೆ ಪುರಸಭೆಗಳಿಗೆ ಅಲ್ಲಿ ಏನು ರಿಜಿಸ್ಟ್ರೇಷನ್ ಆಗ್ತೈತೋ 3% ಹಣ ಅಲ್ಲಿನ ಸ್ಥಳೀಯ ಸಂಸ್ಥೆಗೆ ಹೋಗ್ತೈತೆ. ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಕಾರ್ಪೊರೇಷನ್ ಅಲ್ಲಿಗೆ ಹೋಗ್ತೈತೆ. ಅವಾಗ ಏನಾಗುತ್ತೆ, ಅಲ್ಲಿ ಕೆಲಸ ಕಾರ್ಯ ಮಾಡೋಕ್ಕೆ ಅದೊಂದು ಇಂಡಿಪೆಂಡೆಂಟ್ ಇದಾಗ್ತೈತೆ. ಅದನ್ನು ತೆಗೆದಾಕ್ಬಿಟ್ರು. ಹಾಂ, ಎಲ್ಲ MP ಪ್ರಕಾಶ್ ನಾನು ಅಲ್ಲಿ ಮೆಂಬರ್, ಅವಾಗ ಅಸೆಂಬ್ಲಿ MLA ಇದ್ದೇನೆ. ಹಾಂ, ತೆಗೆದಾಗಿಲ್ಲ, ದಳದಲ್ಲೇ ಮಾಡಿದ್ದು, ನಾನೆಲ್ಲಿ ಇದ್ದೆ ನೋಡಿ, ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ ಬೇಕಾದ್ರೆ. ಅದನ್ನು ಮತ್ತೆ ನೀವು 3% ಬೇಡ 2% ಆದರೂ ಕೊಡಿ. ಸ್ಥಳೀಯ ಸಂಸ್ಥೆಗಳು ಸುಭದ್ರ ಆಗ್ತೈತೆ. ನಿಮ್ಮ ಹತ್ರ ಬಂದು ಅಂಗಲಾಚಿ ಬೇಡೋ ಅಂತ ಪರಿಸ್ಥಿತಿ ಬರಲ್ಲ. ಅದಾದ್ರೂ ಒಂದು ಬಿಲ್ ತಂದರೆ ನಿಜಕ್ಕೂ ನಿಮ್ಮನ್ನ ಜ್ಞಾಪಕ ಮಾಡ್ಕೊಂತಾರೆ. ಬೆಂಗಳೂರು ಜನ 100% ಬೆಂಗಳೂರು ಮಾಡ್ತಾರೆ. ಎಲ್ಲ ಕಾರ್ಪೊರೇಷನ್ ಅವರು ಕೂಡ, ಮಂಗಳೂರು ಇರ್ಬೋದು, ಹುಬ್ಳಿ ಇರ್ಬೋದು, ಎಲ್ಲರೂ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಅದನ್ನು ನಾನು ಈ ಸಲಹೆಗಳನ್ನು ಬೆಂಗಳೂರು ಬಗ್ಗೆ ನಾನು ಕೊಟ್ಟಿದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ತಾವು ಉತ್ತರವನ್ನು ಕೊಡಬೇಕು. ಒಂದೇ ನಿಮಿಷ ಒಟ್ಟು ಕೊಟ್ಬಿಡಿ ಸರ್ ಉತ್ತರ. ಸರ್, ಇದು ನಮ್ಮ ಉಪಮುಖ್ಯಮಂತ್ರಿಗಳು ಇವತ್ತು ಬಹಳ ಬೆಂಗಳೂರಿನವರೆಲ್ಲ ಸಂತೋಷ ಆಗಬೇಕು ಅಂತ ಒಳ್ಳೆ ಮನೆನ ಮುಂದೆ ಇಟ್ಟಿದ್ದಾರೆ. ಊಟ ಮಾಡಿದಷ್ಟು ಸಂತೋಷ ಆಯಿತು. ಆ ಸ್ಕೈ ಡಕ್ ನೋಡಬೇಕು, ನಾವು ಟನಲ್ ನೋಡಬೇಕು, ಗುಂಡಿ ಮುಚ್ಚಿರೋದು ನೋಡಬೇಕು, ಎಲ್ಲ ನೋಡಿದ್ರೆ ಆವತ್ತು ದೊಡ್ಡ ಸನ್ಮಾನ ನಮ್ಮ ಶಿವಕುಮಾರ್ ಸಾಹೇಬರಿಗೆ ವಿಧಾನಸೌಧ ಮುಂದೆ ಮಾಡ್ತೀವಿ. ಈ ಖಾತಾ ಬಗ್ಗೆ ಹೇಳಿದ್ರು. ನಾನು 2 ತಿಂಗಳಿಂದ ನಾನು ವಲಯದಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದಂಥ ಖಾತಾ ಮೇಳ ಮಾಡಿ ಅಂತ. ಸರ್ವರ್ ಡೌನ್ ಅಂತ ಹೇಳ್ತಾರೆ, ಬೇಜವಾಬ್ದಾರಿ ಅಧಿಕಾರಿಗಳು ಸರ್ವರ್ ಡೌನ್ ಅಂತ ಹೇಳ್ತಾರೆ. ಭಾಳಷ್ಟು ಈ ಕಡೆ ಹೇಳಿದ್ರಿ ತಾವು ಅಲ್ಲಲ್ಲ, ಸರ್ವರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಎಲ್ಲ ಕಡೆ. ಅದರೊಟ್ಟಿಗೆ ಈ ಭಾಗ ಬೆಂಗಳೂರಿನ ವೆಸ್ಟ್ ಭಾಗದಲ್ಲಿ ಭಾಳಷ್ಟು ಡೆವಲಪ್ಮೆಂಟ್ ತೊಗೊಂಡಿದ್ದಾರೆ. ಇಡೀ ರಾಜ್ಯ ಇರೋದು ಬೆಳಗಾಂವರೆಗೂ, ತುಮಕೂರು ರಸ್ತೆ ಮೇಲೆ ಹೋಗ್ಬೇಕು ನಾವು. ನೆಲಮಂಗಲ ದಾಟಿದರೆ ಮಹಾರಾಷ್ಟ್ರದವರೆಗೂ ಕರ್ನಾಟಕ ರಾಜ್ಯ. ಯಶವಂತಪುರ ಬಿಟ್ಟರೆ ಗರಗುಂಟೆಪಾಳ್ಯ ಮತ್ತು ಜಾಲಹಳ್ಳಿ ಕ್ರಾಸ್ ಅಂತೇಳಿ ದೊಡ್ಡ ಜಂಕ್ಷನ್ನು. ಎಲ್ಲ ಪತ್ರಿಕೆಯವರು ಬರೀತಾರೆ.
ದಿನ ಬೆಳಗ್ಗೆಯಲ್ಲಿ ಆಕ್ಸಿಡೆಂಟು, ಒಬ್ಬರು ಆ ರೋಡ್ ಕ್ರಾಸ್ ಮಾಡೋಕ್ಕಾಗಲ್ಲ. ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಪೀಣ್ಯ. ಅದರಲ್ಲಿ ಇಂದಿನ ಸರ್ಕಾರ ಒಂದು ಅಂಡರ್ ಪಾಸ್ ಮಾಡಬೇಕು ಅಂತೇಳಿ ಒಂದು ಅಂಡರ್ ಪಾಸ್ ವರ್ಕ್ ಆರ್ಡರ್ ಕೊಟ್ಬಿಟ್ಟಿದ್ದಾರೆ. 2 ಪ್ರಾಪರ್ಟಿಗೆ ಒಂದು 30 ಕೋಟಿ ಕೊಡ್ಬೇಕು ಸರ್. ಜಾಲಳಿ ಕ್ರಾಸ್ ಅಂತೇಳಿ ಯಶವಂತಪುರದಿಂದ ಬಂದು ನೆಲಮಂಗಲಕ್ಕೆ ಹೋಗುವಾಗ, ಪೀಣ್ಯಾಗೆ ಹೋಗುವಾಗ ಸುಮಾರು 5 ಲಕ್ಷ ಜನ ಪೀಣ್ಯಾಗೆ ಕೆಲಸಕ್ಕೆ ಬೆಳಗ್ಗೆ ಹೋಗ್ತಾರೆ. ಅಂಡರ್ ಪಾಸ್ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಇನ್ನೊಂದು 30 ಕೋಟಿ ಕಾರ್ಪೊರೇಷನ್ಗೆ ಹಿಂದೆ ಸರ್ಕಾರ ಹಣನೂ ಇಟ್ಟಿದೆ. ಆ 30 ಕೋಟಿ ಕೊಟ್ಟರೆ ಅಂಡರ್ ಪಾಸ್ ಆಗುತ್ತೆ. ಈ ಕಡೆನೂ ಸ್ವಲ್ಪ ಒಂದು ಚಾನಲ್ ಮಾಡಿ ಸರ್, ತುಮಕೂರು ರೋಡ್ ಕಡೆ. ಇಡೀ ರಾಜ್ಯನೇ ಈ ಕಡೆ ಇರೋದು. ಬೆಳಗಾಂವರೆಗೂ ನಾವು ಯಶವಂತಪುರ ಬಿಟ್ಟರೆ ಪೂರ್ತಿ ಪಾಸ್ 1 ಅವರ್ ಆದ್ರೂ ನಾವು ದಾಸಳಿ ಸೇರೋಕ್ಕಾಗಲ್ಲ, ಅಷ್ಟು ಸಮಸ್ಯೆ ಇದೆ. ಆ ಕಡೆನೂ ಸ್ವಲ್ಪ ಯಾವ್ದಾದ್ರು ಒಂದು ಚಾನಲ್ನ ನಿಮ್ಮ ಅವಧಿಯಲ್ಲೇ ಪ್ರಪೋಸ್ ಮಾಡಿ ಸರ್. ನಿಮ್ಮ ಸಾಕ್ಷಿಗುಡ್ಡೆ ನಾವು ಶಾಶ್ವತವಾಗಿ ಅಲ್ಲಿ ಹೊಗಳ್ತಾ ಇರ್ತೀವಿ, ನಾವು ಹೇಳ್ತಾನೆ ಇರ್ತೀವಿ. ಶಿವಕುಮಾರ್ ಸಾಹೇಬ್ರು ಇದ್ರು, ಡಿ ಸಿ ಎಂ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು, ಇಲ್ಲಿ ಮಾಡಿದ್ರು ಅಂತೇಳಿ ನಾವು ಸಂತೋಷವಾಗಿರ್ತೀವಿ. ನಿಮ್ಗೆ ಯಾಕೆ ಇತ್ತೀಚೆಗಂತೂ ತುಂಬ ರಾಜಕಾರಣ ಬಂದುಬಿಟ್ಟಿದೆ. ನೀವು ಮನಸ್ಸು ಮಾಡಿದ್ನ ಮಾಡೇ ಮಾಡ್ತೀರಾ, ನೀವು ಆಟ ಆಡಿದ್ದನ್ನ ಮಾಡೇ ಮಾಡ್ತೀರಾ. ಏನಂದರೆ ಮಾಡೇ ಮಾಡ್ತೀನಿ 5 ಅಂದರು, 5 ಬೆಂಗಳೂರು ಮಾಡಿದ್ರು, 5 ಕಾರ್ಪೊರೇಷನ್ನ ಗ್ರೇಟರ್ ಬೆಂಗಳೂರನ್ನ ಮಾಡಿದ್ರು. ನಾವು ಹಿಂದೆ ಎಲ್ಲ ಸಾಹೇಬರು ಗೆದ್ದ ತಕ್ಷಣ ನಮ್ಮನ್ನೆಲ್ಲ ಕರೆದ್ರು, ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ, ನಾವೆಲ್ಲರೂ ಸಹಕಾರ ಕೊಡ್ತೀವಿ ಅಂತೇಳಿ. ಈಗ ಪೊಲೀಸವ್ರು ಬರ್ತಾರೆ, ಮನೆ ಬಾಗಿಲಿಗೆ ಒಂದು ಚೀಟಿ ಅಂಟಿಸ್ಬಿಟ್ಟು ಹೋಗ್ತಾರೆ. ನಮ್ಮ ಇಲ್ಲಿ ಗೃಹ ಮಂತ್ರಿಗಳು ಪೊಲೀಸವ್ರು ಬಂದು ಒಂದು ಚೀಟಿ ಅಂಟಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಏನಪ್ಪ ಅಂದರೆ ನಿಮ್ಗೇನೋ ಪ್ರಾಬ್ಲಮ್ ಆದರೆ ಈ ನಂಬರ್ ಫೋನ್ ಮಾಡಿ. ನಾನು ಪೊಲೀಸವರೇ ಬರ್ತಾರೆ ಡೈಲಿ ಅಂದರೆ ಒಂದು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆಗಲಿ ಇವತ್ತು ಶುಕ್ರವಾರ ಕೊನೆ ದಿವಸ ಈ ಖಾತೆದು ಒಂದು ಸ್ವಲ್ಪ ಅದನ್ನು ಫಾಸ್ಟ್ ಮಾಡೋಕ್ಕೆ ಹೇಳಿ ಸರ್ ದಯವಿಟ್ಟು. ಅವ್ರು ಯಾರಿದಾರ ಕಾರ್ಪೊರೇಷನ್ ಕಮಿಷನರು ಅವ್ರಿಗೊಂದು ಹೇಳಿ. ನಂಬಿಕೆ ನಕ್ಷೆ ಕೊಡ್ತಾ ಇದ್ದೀರಾ, ಅದು ಎ ಖಾತಾ ಈ ಖಾತಾ ಇದ್ರೆ ಮಾತ್ರ ನಂಬಿಕೆ ನಕ್ಷೆ, ಬಿ ಖಾತಾ ಸಿಗಲ್ಲ. ಏನಾದರೂ ಮಾಡಿ ಹಿಂದೆ ತಗೊಂಡ್ಬಿಟ್ಟಿದ್ದಾರೆ. 100 ಸೈಟು, 80 ಮನೆ ಆಗಿದೆ, ಇನ್ನು 20 ಖಾಲಿ ಇವೆ. ಅವ್ನ ಖಾತೆನೂ ಸಿಗಲ್ಲ, ಮನೆನೂ ಕಟ್ಟಕ್ಕಾಗಲ್ಲ, ಅವನೇನು ಮಾಡೋಕ್ಕಾಗಲ್ಲ. ಎಲ್ಲ ಬಡಾವಣೆ ಕಸ ಆ ಖಾಲಿ ಸೈಟಲ್ಲಿ ಹಾಕ್ತಾರೆ. ಅದನ್ನೇನಾದರೂ ಒಂದು ತೀರ್ಮಾನ ಮಾಡಿ. ಈ ವೆಲ್ಫೇರ್ ಸ್ಕೀಮಲ್ಲಿ ಸರ್ ಕಾರ್ಪೊರೇಷನ್ಗೆ ಒಂಟಿ ಮನೆ ಒಂದು ಬಿಟ್ಟರೆ 2 ವರ್ಷದಿಂದ ಒಂದು ಗಾಡಿ ಕೊಟ್ಟಿಲ್ಲ, ಒಂದು ಹ್ಯಾಂಡಿಕ್ಯಾಪ್ ಸ್ಕೂಟರ್ ಕೊಟ್ಟಿಲ್ಲ. ಮನೆಗೆ ಒಂದೊಂದು ಕೊಟ್ಟರು, ಮನೆಗಳು ಕೊಟ್ಟಿದ್ದಾರೆ, ಸುಳ್ಳು ಮನೆಗಳು ಕೊಟ್ಟಿದ್ದಾರೆ. ಪ್ರತಿ ವರ್ಷ ತಳ್ಳೋ ಗಾಡಿ ಕೊಡ್ತಿದ್ರು, ಅವರಿಗೆ ತಕ್ಕಡಿ ಕಲ್ಲು ಕೊಡ್ತಿದ್ರು, ಡೋಬಿಗಳಿಗೆ ಮಡಿವಾಳ ಸಮಾಜದವ್ರಿಗೆ ಐರನ್ ಬಾಕ್ಸ್ ಕೊಡ್ತಿದ್ರು, ಟೈಲರ್ಗೆ ಹೆಣ್ಮಕ್ಳಿಗೆ ಟೈಲರಿಂಗ್ ಮಿಷಿನ್ ಕೊಡ್ತಿದ್ರು. 2 ವರ್ಷದಿಂದ ಒಂದು ಕೊಟ್ಟಿಲ್ಲ ಸರ್. ಅದು ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ವೆಲ್ಫೇರ್ ಸ್ಕೀಮಲ್ಲಿ ಒಂಟಿ ಮನೆ ಬಿಟ್ಟರೆ ಬೇರೆ ಏನೂ ಕೊಟ್ಟಿಲ್ಲ. ಇದರೊಟ್ಟಿಗೆ ಸರ್ ಅನುದಾನ ನಾವು ಕೇಳ್ತಾನೆ ಇದ್ದೀವಿ. 2 ವರ್ಷದಿಂದ ಕೊಟ್ಟರು 10 ಕೋಟಿ 2 ಸಾರಿ ನಮ್ಮ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. 10 ಕೋಟಿ 2 ಸಾರಿ ಕೊಟ್ಟಿದ್ದಾರೆ. ಹಿಂದಿನ ಸರ್ಕಾರ ಒಂದು 6-7 ಸಾವಿರ ಕೋಟಿ ಕಾರ್ಪೊರೇಷನ್ ಕೊಡ್ತಾ ಇದ್ರು. ಅದರಲ್ಲಿ ವಾರ್ಡ್ಗಳು ಕೊಡ್ತಾ ಇದ್ರು. ಮೇಜರ್ ರೋಡು, ಫ್ಲೈಓವರು ಅವೆಲ್ಲ ಬಿಟ್ಟು ವಾರ್ಡ್ಗೆ ಹಂಚ್ತಾ ಇದ್ರು. ಅದೇ ಹೇಳಿದ್ದು ನಮ್ಮ ವಿರೋಧ ಪಕ್ಷದ ನಾಯಕರು. 100 ಕೋಟಿ ಕೊಟ್ಟಿದ್ದೀನಿ, 150 ಕೋಟಿ ಕೊಟ್ಟಿದ್ದೀನಿ, 180 ಕೋಟಿ ಕೊಟ್ಟಿದ್ದೀನಿ ನಿಮ್ಮ ಕಡೆಯವ್ರಿಗೆ. ಅವಾಗ ನಾನು ಇಲ್ದಿದ್ದಾಗ, ನಾನು ಅಧಿಕಾರದ ಇದ್ದಾಗ ಅಂತ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳೋದು. ದಯಮಾಡಿ 2 ವರ್ಷ ಆಯಿತು ಬೆಂಗಳೂರಿಗೆ ಏನೋ ಸ್ವಲ್ಪ ಅನುದಾನ ಕೊಡಿ. ತುಂಬ ನಮ್ಮೆಲ್ಲ ರೆವಿನ್ಯೂ ಬಡಾವಣೆ ಬಿಡಿ ಒಂದೂ ಇಲ್ಲ. 20 ಅಡಿ 15 ಅಡಿ ಆಗಿದ್ದು ಹಾಳಾಗಿ ಮಳೆ ಬಿದ್ದು ಎಲ್ಲ ಹಾಳಾಗಿದೆ. ದಯಮಾಡಿ ಒಂದಷ್ಟು ಅನುದಾನನ ಮುಖ್ಯಮಂತ್ರಿಗಳು ಸೋಮವಾರ ಟೈಮ್ ತಗೊಂಡಿದ್ದಾರೆ, ಉಪಮುಖ್ಯಮಂತ್ರಿಗಳು. ನಿಮ್ಮದು ವಿಶಾಲ ಉದ್ಯಾನ ಅಂತ ಹೇಳಿದ್ದೀನಿ ನಾನು. ಕೇಳಾಗ ಯಾಕೆ ಕೊಟ್ರಿ 10 ಕೋಟಿ ಅಂತ ಕೇಳಿದಾಗ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಬೇಕು. ಇವತ್ತೆಲ್ಲ ನಾವು ಕಷ್ಟದಲ್ಲಿದ್ದೀವಿ ಬೆಂಗಳೂರು. ದಯಮಾಡಿ ಅನುದಾನ ನಮ್ಮ 28 ಕ್ಷೇತ್ರಗಳಿಗೆ ಅನುದಾನನ ಕೊಡಬೇಕು. ನೀವೇನಾದರೂ ಒಂದು 10,000 ಕೋಟಿ ಬೆಂಗಳೂರು ಕೊಟ್ಟರೆ ನಾವು ಹೋಗಿ ಉಪಮುಖ್ಯಮಂತ್ರಿಗಳ ಹತ್ರ ಕೇಳಿ ನಾವು ಒಂದು 100 ಕೋಟಿ ತಗೊತೀವಿ. ಹಿಂದೆ MP ಪ್ರಕಾಶ್ ಅವರು ಇದ್ದಾಗ ಇಲ್ಲಿನ ರಿಜಿಸ್ಟ್ರೇಷನ್ ಫೀಸ್ ಏನಿತ್ತು ಅದು ಅಲ್ಲಲ್ಲೇ ಹಂಚ್ತಾ ಇದ್ರು. ನಮ್ಮ ವಿರೋಧ ಪಕ್ಷ ನಾಯಕರು ಹೇಳೋದು ಅದನ್ನು ರಾಜ್ಯಕ್ಕೆ ಹಂಚುವಂಥ ವ್ಯವಸ್ಥೆ ಆಗಿ ಇವತ್ತೆಲ್ಲ ನಾವು ಕಷ್ಟದಲ್ಲಿದ್ದೀವಿ. ತಾಲೂಕು ಪಂಚಾಯತಿಗಳು, ಜಿಲ್ಲಾ ಪಂಚಾಯತಿಗಳು, ಕಾರ್ಪೊರೇಷನ್ಗಳು, ಪುರಸಭೆಗಳು, ಪಟ್ಟಣ ಪಂಚಾಯತಿಗಳು ಇವೆಲ್ಲ ತೊಂದರೆಯಲ್ಲಿದೆ ಇದರಿಂದ. ಹಾಗಾಗಿ ನಾನು ವಿನಂತಿ ಮಾಡ್ತೀನಿ, ಹಾಗೆ ಆ ಜಾಲಳಿ ಕ್ರಾಸ್ ಒಂದು ಮಾತ್ರ ಇನ್ಸ್ಟ್ರಕ್ಷನ್ ಕೊಡಿ ಸರ್. ಅದೊಂದು ಅಂಡರ್ ಪಾಸ್ ಆಗಲಿ. ತುಂಬ ಒತ್ತಡ ಅದು, ದಯಮಾಡಿ ಅದಕ್ಕೆ ಒತ್ತು ಕೊಡಬೇಕು ಅಂತೇಳಿ ವಿನಂತಿ ಮಾಡಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಧೀರಜ್ ಒಂದು 2 ನಿಮಿಷ ಮಾತಾಡೋಣ ಸರ್. ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸಾಹೇಬರು ಕಸ ಘಟಕದ ಬಗ್ಗೆ ಹೇಳಿದ್ರು. ಚೆನ್ನೈಯಲ್ಲಿ, ಡೆಲ್ಲಿಯಲ್ಲಿ ಎಲ್ಲ ಕಡೆ ನೋಡಿದ್ದಾರೆ ಅದನ್ನು ಮಾಡಬೇಕು ಅಂತೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು 2016ನೇ ಇಸ್ವಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಆ ಟೆರಾಫಾರ್ಮ್ ಮುಚ್ಚಿದ್ದು ಸರ್. ಅತಿ ಹೆಚ್ಚು ಪ್ರತಿಭಟನೆಗಳು ನಡೆದು ಸ್ವಾಮೀಜಿಗಳು, ಸಂಘಟನೆಗಳು, ರೈತರು ಮತ್ತು ಸ್ಥಳೀಯರು ಅದನ್ನು ಸಾಹೇಬರು ಅವತ್ತು ಮಾತು ಕೊಟ್ಟು 3 ತಿಂಗಳಲ್ಲಿ ಮುಚ್ಚಿಸ್ತೀನಿ ಅಂತೇಳಿ 3 ತಿಂಗಳಲ್ಲಿ ಮುಚ್ಚಿಸಿದ್ರು ಸರ್ ಕಳೆದ ಸರ್ಕಾರದಲ್ಲಿ. ದಯವಿಟ್ಟು ಮೊನ್ನೆ ಕಾಲಿಂಗ್ ಅಟೆನ್ಷನ್ ಹಾಕಿದೆ ಸರ್ 3 ದಿನದ ಮುಂಚೆ. ಡಿ.ಕೆ. ಶಿವಕುಮಾರ್ ಸಾಹೇಬರು ದಯವಿಟ್ಟು ನಾನು ಕೇಳ್ಕೊಂತೀನಿ, ಅದು ಜನವಸತಿ ಪ್ರದೇಶ, ಅದ್ರ ಬದಲು ಇವಾಗ ಇಂಡಸ್ಟ್ರಿಯಲ್ ಏರಿಯಾ ಬೇಕಾದಷ್ಟು ಡೆವಲಪ್ ಮಾಡ್ತಾ ಇದ್ದಾರೆ ಸರ್. ಪ್ರತಿ ಇಂಡಸ್ಟ್ರಿಯಲ್ ಏರಿಯಲ್ಲಿ 2% ಯುಟಿಲಿಟಿಗೆ ಅಂತ STP ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಎತ್ತಿಟ್ಟೇ ಇರ್ತಾರೆ. ದಯವಿಟ್ಟು ನಾನು ಕೇಳ್ಕೊಂತೀನಿ, ಇಂಡಸ್ಟ್ರಿಯಲ್ ಏರಿಯಲ್ಲಿ ಎಲ್ಲಾದರೂ ಆ ಗಾರ್ಬೇಜ್ ಟ್ರೀಟ್ಮೆಂಟ್ ಮಾಡಿ. ಇಂಡಸ್ಟ್ರೀಸ್ಗೆ ಅಷ್ಟು ತೊಂದರೆ ಆಗಲ್ಲ, ಜನವಸತಿ ಪ್ರದೇಶದಲ್ಲಿ ಜನಕ್ಕೆ ತುಂಬಾ ಅನುಕೂಲ ಆಗುತ್ತೆ. ದಯವಿಟ್ಟು ನಾನು ಮತ್ತೊಮ್ಮೆ ಮೊನ್ನೆ ಕಾಲಿಂಗ್ ಅಟೆನ್ಷನ್ ಸಾಹೇಬರು ತಾವು ಇರಲಿಲ್ಲ, ದಯವಿಟ್ಟು ಅದಕ್ಕೊಂದು ಅವಕಾಶ ಮಾಡಿಕೊಡ್ಲೇಬೇಕು ಸರ್. ಆಮೇಲೆ ಕಳಿಸಿ ಅಲ್ಲ, ಒಂದೇ ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಬೆಂಗಳೂರದೇ 2 ನಿಮಿಷ. ಅಧ್ಯಕ್ಷರೇ, ಸುದೀರ್ಘವಾಗಿ ಉಪಮುಖ್ಯಮಂತ್ರಿಗಳು ಬೆಂಗಳೂರ ಅಭಿವೃದ್ಧಿ ಬಗ್ಗೆ ಹೇಳಿದ್ದಾರೆ. ಅವೆಲ್ಲ ಲಾಂಗ್ ಟರ್ಮ್ ವರ್ಕ್ಸ್ ಅವೆಲ್ಲ. ಈಗ ಟನಲ್ ಅವೆಲ್ಲ 1 ವರ್ಷ 2 ವರ್ಷದಲ್ಲಿ ಮುಗಿಯೋದಲ್ಲ.
ಇವೆಲ್ಲ ಕೂಡ ದೀರ್ಘಕಾಲದ ಯೋಜನೆಗಳನ್ನು ಹೇಳಿದ್ದಾರೆ. ಅದರಲ್ಲಿ PRR 1 and 2 ಭಾಳ ನೆನಗುದಿಗೆ ಬಿದ್ದಿತ್ತು. ಅಟ್ಲೀಸ್ಟ್ ತಾವು ಡಿಸಿಷನ್ ತೊಗೊಂಡು 1:3, 1:2 ಮಾಡಿದಿರಿ. ನಾವು ಕೂಡ ರೈತರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡ್ತಾ ಇದ್ದೀವಿ. ಅಲ್ಲ, ಕಾರ್ಪೊರೇಷನಲ್ಲಿ ಹಳ್ಳಿ ಕಡೆ 1:3 ಹೇಳಿದಿರಿ. ಸೊ ಅದನ್ನು ನಾನು ಈಗಾಗಲೇ ಅಧಿಕಾರಿ ಜೊತೆಯಲ್ಲಿ ಮಾಡಿದ್ವಿ. ಅದು ಭಾಳ ಅವಶ್ಯಕತೆ ಇದೆ. ಬೆಂಗಳೂರು ಭಾಳ ನೆನಗುದಿ. ಅದೊಂದು ಬೇಗ ಆಯಿತು ಅಂತಂದರೆ ನಿಮ್ಮ ಹೆಸರು ಶಾಶ್ವತವಾಗಿರ್ತದೆ. ಅದನ್ನು ಸ್ವಲ್ಪ ಶೀಘ್ರದಲ್ಲಿ ಮಾಡಿ ನಮ್ಮ ಸಹಕಾರ ನಿಮ್ಗೆ ಇರ್ತದೆ. TDR ತಾವು ಹೇಳಿದ್ರಿ, ಸುಮಾರು 3-4 ವರ್ಷಗಳಿಂದ TDRದು ಯಾರು ಕೂಡ ಪಾಲಿಸಿ ಮಾಡೋಕ್ಕಾಗದೆ ಒಂಥರ ಅಂದರೆ ಕೇಸ್ ನಡೀತಾ ಇತ್ತು, ಯಾಕೆ ಬೇಕು ನಮಗೆ ಇದು ಅಂತೇಳಿ ಇದು. ಅದೇ ಈಗ ಏನಾಗಿದೆ, ಪರಿಹಾರ ಕೊಡೋಕ್ಕಾಗಲ್ಲ. 1:2 ಗೈಡೆನ್ಸ್ ವ್ಯಾಲಿ ಮೇಲೆ, ಮಾರ್ಕೆಟ್ ಮೇಲೆ ಬೆಂಗಳೂರಲ್ಲಿ ಕೊಡೋಕ್ಕಾಗಲ್ಲ. ಅದರಿಂದ ಒಂದೇ ಒಂದು ರಸ್ತೆ 1 ಅಡಿ ವಿಸ್ತರಣೆ ಮಾಡೋಕ್ಕೂ ಕೂಡ ಬೆಂಗಳೂರಲ್ಲಿ ಆಗಿಲ್ಲ. ಇವತ್ತು ಕೂಡ ಫ್ಲೈಓವರ್ ಆಗಿಲ್ಲ, ಯಾವುದೂ ಆಗಿಲ್ಲ. ಆ TDR ಪಾಲಿಸಿಯನ್ನು ಆದಷ್ಟು ಶೀಘ್ರದಲ್ಲಿ ತಂದರೆ, ನನ್ನ ಕ್ಷೇತ್ರದಲ್ಲಿ 6 ಕಡೆ ರಸ್ತೆ ಬಿಡಿಸ್ಬಿಟ್ಟಿದ್ದೀನಿ, ಕೈ ಕಾಲು ಹಿಡಿದು ಕೊಡಿಸ್ತೀನಿ ಅಂತೇಳಿ ದುಡ್ಡು ಕೊಡ್ತಾ ಇಲ್ಲ, ನಿಂತೋಗೈತೆ. ಅವ್ರು ಹೇಳಿದ್ರೆ ನೀನು ಮೋಸಗಾರ, ನೀನು ಹೇಳಿದ್ಯಾ, ಈಗೆಲ್ಲ ನಾವು ರೋಡ್ ಅಡ್ಡ ಹಾಕ್ತಿದ್ದೆ, ರೋಡ್ ಮಾಡಿಸ್ಬಿಟ್ಟಿದ್ದೀನಿ ನಿಮ್ಮನ್ನು ನಂಬ್ಕೊಂಡು. ದಯವಿಟ್ಟು ಅದೊಂದು ಶೀಘ್ರದಲ್ಲಿ ಆಗಬೇಕು. ಈಗ ಏನಾಗಿದೆ ಅಂದರೆ ವಾರ್ಡ್ ವೈಸ್ ನಮ್ಮಲ್ಲಿ ಫುಟ್ಪಾತ್ ಹೋಗಿದೆ, ಬೆಂಚ್ಗಳು ಮುರಿದು ಹೋಗೈತೆ, ಪಾರ್ಕಿಗೆ ದುಡ್ಡು ಕೊಡಬೇಕು, ಕೆರೆಗಳಿಗೆಲ್ಲ ಒಂದು ಸ್ವಲ್ಪ ಮಾಡಬೇಕು. ಇದು ಲಂಸಮ್ ನೀವೇನು ಅಂದರೆ ಕಾನ್ಸ್ಟಿಟ್ಯೂನ್ಸಿ ವೈಸ್ ದುಡ್ಡಿಂದ ಕೊಡ್ತಾ ಇದ್ರು. ಅದು ಪದ್ಧತಿ 50 ಕೋಟಿ 100 ಕೋಟಿ ಕೊಡ್ತಾ ಇದ್ರಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾವು ಸೋಮವಾರ ಅಂತ ಹೇಳಿದ್ರಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ಪ್ರತಿ ಸರಿನೂ ಕೂಡ 2 ವರ್ಷಕ್ಕೊಂದ್ಸರಿ GOK ಗ್ರಾಂಟ್ ಕೊಡ್ತಾ ಇದ್ರಿ. ಗೌರ್ಮೆಂಟ್ ಆಫ್ ಕರ್ನಾಟಕ BBMPಯಲ್ಲಿ ಗ್ರಾಂಟ್ ಸಾಲಲ್ಲ ಅಂತೇಳಿ ಸರ್ಕಾರದಿಂದ ಕೊಡ್ತಾ ಇದ್ರಿ. ಮೊನ್ನೆ ಬಜೆಟಲ್ಲೂ ಕೂಡ ತಾವು ಅನೌನ್ಸ್ ಮಾಡಿದಿರಿ. ಸೊ ಅದಕ್ಕೋಸ್ಕರ ಅದನ್ನು ಶಾಸಕರ ಅನುದಾನ ಅಂತೇಳಿ ತಾವು ಕೊಟ್ಟರೆ ನಾವು ಅದರಲ್ಲಿ ಏನೇನು ಮಾಡ್ಬೋದು, ಬಿಲ್ಡಿಂಗು, ಜಿಮ್ಮು, ರಸ್ತೆಗಳಿಗೋ ಇದನ್ನು ನಾವು ಮಾಡೋಕ್ಕಾಗ್ತದೆ. ಅದನ್ನೇ ನಾವು ಭಾಳ ಕಾತರದಿಂದ 28 ಜನ ಶಾಸಕರು ಕೂಡ ಕಾಯ್ತಾ ಇರ್ತಕ್ಕಂಥದ್ದು. ಮತ್ತು 224 ಜನ ಶಾಸಕರು ಕೂಡ ಮುಖ್ಯಮಂತ್ರಿಗಳು ಏನು ಉತ್ತರ ಕೊಡ್ತಾರೆ ಅನ್ನೋದಕ್ಕೋಸ್ಕರ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ. ನೆಕ್ಸ್ಟು ನಮ್ಮ ರಾಜ್ಯದ ಶಾಸಕರಿಗೆ ಅದು RDPRದು, PWDನೋ, SCP, ಬಿಲ್ಡಿಂಗು, ಸ್ತ್ರೀಶಕ್ತಿ ಭವನ ಏನೂ ಆಗ್ತಾ ಇಲ್ಲ ನಮಗೆ. ಈ ಥರ ಒಂದೊಂದು ತಲಾ ಕ್ಷೇತ್ರ ಶಾಸಕರು ಇಷ್ಟಿಷ್ಟು ಅಂತ ಅನುದಾನ ಕೊಟ್ಟರೆ ಅದರಲ್ಲಿ ನಮ್ಗೆ ಏನು ಸಮಸ್ಯೆಯನ್ನು ಕೊಟ್ಟವ್ರೆ, ಬೇಡಿಕೆಗಳನ್ನು ಕೊಟ್ಟವ್ರೆ, ಅದ್ರ ಮೇಲೆ ನಾವು ಮಾಡ್ಕೊತೀವಿ. ಉಳಿಕೆ ಮೇಜರ್ ಏನಿದೆಯೋ ಅದನ್ನು ತಾವು ಮುಂದುವರ್ಸೋದು ನಮ್ಮದೇನು ಅಭ್ಯಂತರ ಇಲ್ಲ. ಧನ್ಯವಾದಗಳು. ಅಷ್ಟೇ ಅಲ್ಲಣ್ಣ. ನಮ್ಮ ವಿರೋಧ ಪಕ್ಷದ ನಾಯಕರು ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ಅವ್ರು ಇರಲಿಲ್ಲ. ನಾನು ಈ ಗುಂಡಿ ಮುಚ್ಚೋದ ಬಗ್ಗೆ ಮಾತಾಡಿದೆ. ಗುಂಡಿ ಯಾವ ರೀತಿ ನಾವು ಗುಂಡಿ ಮುಚ್ಚೋಕ್ಕೆ ಪಬ್ಲಿಕ್ಕಿಗೂ ಅವಕಾಶ ಮಾಡಿಕೊಟ್ಟಿದ್ವಿ. ಪಬ್ಲಿಕ್ಕು ಕೂಡ ಯಾರು ಬೇಕಾದ್ರೂ ಇದನ್ನು ಏರಿಯಾನ ಫಿಕ್ಸ್ ಮಾಡಿ ಅಲ್ಲ ಮಾಡಿ ಅವರು ಡೌನ್ಲೋಡ್ ಮಾಡಿ ವಾಟ್ಸಪ್ ಮುಖಾಂತರ ಹಾಕ್ಬೋದು. MLAಗಳು ಹಾಕ್ಬೋದು, ಲೀಡ್ಗಳು ಹಾಕ್ಬೋದು. ಪೊಲೀಸವ್ರಿಗೂ ಹೇಳಿದ್ದೀವಿ. ಪೊಲೀಸರು ಕೂಡ ಟ್ರಾಫಿಕ್ ಪೊಲೀಸವ್ರಿಗೆ ಎಲ್ಲೆಲ್ಲ ಆಗಬೇಕು. ಅವರಿಗಾಗಲೇ ಸುಮಾರು ಒಂದು 10,000 ಅಷ್ಟು ಐಡೆಂಟಿಫೈ ಮಾಡಿಕೊಟ್ಟಿದ್ದಾರೆ. 5,000 ಈಗಾಗಲೇ ಮಚ್ಚಿದ್ವಿ. ಒಂದೊಂದೇ ತೆಗಿತಾ ಇದ್ದಂಗೆ ನಾನು ಡೆಲ್ಲಿಲಿ ನೋಡಿ, ನಾನು ಡೆಲ್ಲಿಲಿ ಒಂದು ಮನೆ ಇದೆ ನೋಡಿದೆ, ಸಬ್ದರ್ಗೆ ಟೇಬಲಿ ಅಲ್ಲೇ ಹಿಂಗೆ ನನ್ನ ಗಾಡಿನೇ ಓಡಾಡ್ತಿತ್ತು. ಡೆಲ್ಲಿಲಿ ಪಾರ್ಲಿಮೆಂಟಿಂದ ಒಂದು 5-6 ಕಿಲೋಮೀಟರ್ ಇದೆ. ಸೊ ಎಲ್ಲ ಕಡೆನೂ ಈ ಪರಿಸ್ಥಿತಿ ಇದ್ದಿದೆ. ಇಲ್ಲೂ ಕೂಡ ತಾವು ಏನು ಹೇಳ್ತಾ ಇದ್ದೀರಿ, ಇದಕ್ಕೆ ಗುಂಡಿ ಮುಚ್ಚೋದು ಪ್ರಯಾರಿಟಿ ತೊಗೋಬೇಕು. ಇದು ಲಾಂಗ್ ಟರ್ಮ್ಗೂ ಆಗಬೇಕು, ಶಾರ್ಟ್ ಟರ್ಮ್ ಆಗಬೇಕು. ಅದಕ್ಕೆ ಖಂಡಿತ ನಿಮ್ಮ ಕಾರ್ಯಕರ್ತರಿಗೆ ಹೇಳಿ, ಶಾಸಕರುಗಳು ಹೇಳಿ, ಒಂದು ಲಿಸ್ಟ್ ಮಾಡಿ, ಪೊಲೀಸವ್ರಿಗೆ ಹೇಳಿದ್ವಿ. ನಾವು ಬೇರೆ ಎಲ್ಲ ಥರ ತೊಗೊಂಡು ಅದನ್ನು ಮುಚ್ಚುವಂಥ ಕೆಲಸ ಖಂಡಿತ ನಾವು ಬೇರೆ ಬೇರೆ ಮಿಕ್ಸ್ಗಳಲ್ಲಿ ಹೊಸದಾಗೆಲ್ಲ ಅದಕ್ಕೆ ಮಾಡ್ತೀವಿ. ಈ ಖಾತೆ ವಿಚಾರ ಹೇಳಿದ್ರು, ಅಶ್ವತ್ಥನಾರಾಯಣ B ಖಾತೆ ವಿಚಾರ ಅವ್ರು ಮಾತಾಡ್ತಾರೆ. ಏನೋ ದೊಡ್ಡ ಸ್ಕ್ಯಾಂಡಲ್ ನಡೆದ್ಬಿಟ್ಟಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದನ್ನು ನಾವು ತೆಗೆದುಕೊಂಡು ಕೆಲಸ ಮಾಡ್ತಾ ಇರೋದು ಇತಿಹಾಸ. ಈ A ಖಾತಾ B ಖಾತಾ ಚೇಂಜ್ ಮಾಡ್ತಾ ಇರೋದು, ಈ ಖಾತಾ ಮಾಡ್ತಾ ಇರೋದು, ಇದೊಂದು ಹಿಸ್ಟ್ರಿ. ಇದು ಈ ರಾಜ್ಯಕ್ಕೆ ಒಂದು ಹೊಸ ಇದನ್ನು ಅವ್ರ ಫೋಟೋ, ಅವ್ರ ಮನೆ ಫೋಟೋ, ಅವ್ರ ವ್ಯಕ್ತಿ ಫೋಟೋ, ಅವ್ರ ಅಳತೆ, ಅವ್ರ ದಾಖಲೆ ಪ್ರಮೇತ ಮಾಡೋಂಥದ್ದು. ಸ್ವಲ್ಪ ಸರ್ವಿಸ್ ಪ್ರೊವೈಡರ್ಸ್ ಅಂತೇಳಿ ಅವ್ರು ಯಾರು A-ಲೈನೋ ಆನ್ಲೈನೋ ಏನೋ ಇದೆ, ವಾಟ್ ಯು ಕಾಲ್ ದೇಮ್, ಆನ್ಲೈನೋ ಏನ್ ಕರಿತೀವಿ ನಾವು, ಬೆಂಗಳೂರು ಒನ್ ಅವ್ರು ಕೊಟ್ಟಿದ್ದೀವಿ. ಅವ್ರು 45 ರೂಪಾಯಿ ತೊಗೋತಾರೆ. ಯಾರು ಲಂಚ ಇಸ್ಕೊಂಡು ಇದ್ರ ಬಗ್ಗೆ ಎನಿ ಆಫೀಸರ್ ಏನು ಮಾಡ್ತಾರೆ ಅಂತಂದರೆ, ಐ ಆಮ್ ಟೆಲಿಂಗ್ ಯು, ನಾವು ಯಾವ ಕಾರಣಕ್ಕೂ ಇದು ಆಗಬಾರ್ದು ಅಂತಲೇ ಟ್ರಾನ್ಸ್ಪರೆಂಟಾಗಿ ಮಾಡ್ತಾ ಇದ್ವಿ. ಯಾರು ಹೇಳಿ ಸಾಯಂಕಾಲದಷ್ಟೊತ್ತಿಗೆ ಸಸ್ಪೆಂಡ್ ಮಾಡ್ಕೊಡ್ತೀನಿ. ಪ್ರೈವೇಟಲ್ಲಿ ಮಾಡಬಾರ್ದು. ಪ್ರೈವೇಟ್ ಓಕೆ, ಕೆಲವು ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರೆ, ಅದನ್ನು ನೀವು ಹೇಳುತ್ತೆ. ನಾನು ಅಲ್ಲಿ ಎಕ್ಸಾಮಿನ್ ನಮ್ಮ ಆಫೀಸರ್ಸ್ ಈಗ ಹೊರಟೋಗಿದ್ದಾರೆ ಕಾರ್ಪೊರೇಷನ್ ಅವರು. ವಿ ವಿಲ್ ಜಸ್ಟ್ ವರ್ಕ್ಔಟ್. ಪ್ರೈವೇಟ್ ಅವ್ರು ಮಾಡಿದಾಗ ನೀವು ಹೇಳೋದು ಏಜೆನ್ಸಿಗಳು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀರಿ. ನಮ್ಮ ಕಾರ್ಪೊರೇಷನ್ ಮಾಡಲಿ 400 ಜನ ಇದ್ದಾರೆ. ಐ ವಿಲ್ ವರ್ಕ್ ಇಟ್ ಔಟ್ ಆನ್ ದಟ್. ಐ ಥಿಂಕ್ ಅದು ಒಳ್ಳೆ ಸ್ಕೀಮ್ ಅಂತ ಒಪ್ಪೋತಿರಿ ತಾನೆ. ಮಾಡಿ ಪ್ರೈವೇಟ್ ಅವ್ರು ತೆಗೆದುಬಿಟ್ಟು ಅವ್ರನ್ನ ಬೇಕಾದ್ರೆ ನೀವು ಕಾರ್ಪೊರೇಷನ್ ಒಳಗಡೆ ತಗೊಂಡ್ಬಿಟ್ಟು ಕಾಂಟ್ರಾಕ್ಟಲ್ಲಿ ತಗೊಂಡು ಮಾಡಿಸಬೇಕಾದ್ರೆ ಔಟ್ಸೈಡ್ ಎಲ್ಲೂ ಮಾಡೋದು ಬೇಡ. ಓಕೆ, ಇಲ್ಲೀಗಲ್ ಆಗ್ತದೆ. ಇಲ್ಲೀಗಲ್ ರೆಸ್ಪಾಂಡ್ ಕಾರ್ಪೊರೇಷನ್ ಆಗಬೇಕು. ಓಕೆ. ಆಮೇಲೆ ನಮ್ಮ MP ಅವರು, ಅವ್ರ ಹೆಸರು ಬೇಡ ಇಲ್ಲಿ, ಬೆಂಗಳೂರು MP ಅವರು ಈ ಟನಲ್ ಇವೆಲ್ಲ ಮಾಡ್ತಾ ಇರೋದು ಬರೀ ದುಡ್ಡು ಹೊಡಿಕೆ ಅಂತ ಹೇಳೋದು. ನಿಮ್ಮ ಕೈಯಲ್ಲಿ ಪಾಪ ಮಾಡೋಕ್ಕಾಗಿಲ್ಲ, ಇಲ್ಲ ಡೆಲ್ಲಿಯಿಂದ ದುಡ್ಡು ತರಲಿಲ್ಲ, ಇಲ್ಲ ನಿಮ್ಮ ಕಾಲದಲ್ಲಿ ಯಾವುದೂ ಮಾಡೋಕ್ಕಾಗಿಲ್ಲ. ಸಮಥಿಂಗ್ ವಿ ಆರ್ ಟ್ರೈಂಗ್ ಟು ಡೂ ಇಟ್. ಈಗ ಐ ಆಮ್ ವೆರಿ ಹ್ಯಾಪಿ. ಅಭಿವೃದ್ಧಿ ನಾನು ಅಭಿನಯಿಸ್ತೀನಿ ಅಶೋಕ್ನ. ಐ ಆಮ್ ರೆಡಿ ಟು ಕೋಆಪರೇಟ್. ಎಲ್ಲ MLAs ಪಾಪ ಕೋಆಪರೇಟ್ ಮಾಡ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಲೆಟ್ ಅಸ್ ಆಲ್ ಗೋ. ಡೆಲ್ಲಿಯಿಂದ ದುಡ್ಡು ತರೋಣ, ಇಲ್ಲೂ ದುಡ್ಡು ಹಾಕೋಣ, ಮಾಡಿ ಬೆಂಗಳೂರಿಗೆ ಏನಾದ್ರು ಒಂದು ನೆಮ್ಮದಿ ಬದುಕನ್ನು. ಅವ್ರು ಹೇಳ್ದಂಗೆ ಹೈಯೆಸ್ಟ್ ಟ್ಯಾಕ್ಸ್ ಇಡೀ ಇಂಡಿಯಾಗೆ, ಸೆಕೆಂಡ್ ಲಾರ್ಜೆಸ್ಟ್ ದುಡ್ಡನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನೀವು ಸ್ವಲ್ಪ ಈ ಕಡೆ ಕಣ್ಣು ತೋರಿಸಿ ಅಂತ ಹೇಳಿದ್ದೀನಿ. ಅವರು ನೋಡ್ತೀನಿ DK ಅಂತ ನಂಗೆ ಹೇಳಿದ್ದಾರೆ. ಸೊ ವಿಶ್ವಾಸ ಇರೋಣ. ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್. ಬೆಂಗಳೂರು ಅಭಿವೃದ್ಧಿಗೋಸ್ಕರ ಎಲ್ಲ ಒಟ್ಟಿಗೆ ಸೇರಿ, ರಾಜಕಾರಣ ಆಮೇಲೆ 2.5 ವರ್ಷ ಆದ್ಮೇಲೆ ಮಾಡೋಣ. ಈಗ ಸದ್ಯಕ್ಕೆ ಬೆಂಗಳೂರಿಗೋಸ್ಕರ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ನಮಸ್ಕಾರ.